Come on, guys. Lot of orders. We've got this. Yes, chef. Joy. Yes. What's the order? Medium rare. But that looks like a dish. Make Sure, it away. chef. Hi, gorgeous. Hi, DK. Busy day. Can't talk. ದಟ್ಸ್ ವೆರಿ ಗುಡ್. ನೀನು ಬ್ಯುಸಿ ಆಗಿರೋದೇ ನಮ್ಗೆ ಬೇಕಾಗಿರೋದು. ಆದರೂ ನಿನ್ನ ಫ್ಯಾನ್ಸ್ಗಳಿಗೂ ಕೂಡ ಸ್ವಲ್ಪ ಟೈಮ್ ಕೊಡಬೇಕಲ್ವಾ? Not now. As Avenya Hotel chairman, I am commanding you. Come with me. Oh, I beg you. Please. Just 5 minutes. Oh, that's my child. Come. Good morning. Mr. Mesh, Yeah. our chef Anvita. Hello. Hi, This ma'am. food has many flavors. What a fantastic you. meal. Carry on. Sure. Please thank enjoy your meal. Now you Hello. can meet our star That was a chef. delicious meal. Thank Can you. I take a selfie with Yeah, you? sure. Please come. Thank you. Thank Hope you enjoy your meal. Please carry on. Thank you. Come. Mr. Raghu Raidu. One of our great architect. Hi. Hi. You know that Tower of Light. Yeah. Designed by Raghu Raidu. Everyone knows you. our star chef. Of course. ಅನ್ವಿತಾ, ನಿಮ್ಮನ್ನು ಮೀಟ್ ಮಾಡಲೇಬೇಕು ಅಂತ 2 weeks ಬ್ಯಾಕ್ ಈ ಟೇಬಲ್ನ ರಿಸರ್ವ್ ಮಾಡಿದೆ. That's sweet. ವೈ ಡೋಂಟ್ ಯು ಜಾಯಿನ್ ಮೀ ಫಾರ್ 2 minutes? Actually, today it's... Anvita, please. ಪ್ಲೀಸ್. ನಿಮ್ಮ ರೆಸಿಪೀಸ್ಗೆ ನಾನು ತುಂಬ ದೊಡ್ಡ ಫ್ಯಾನ್. ಬಟ್ ನಿಮ್ಮ ಇಂಟರ್ವ್ಯೂಸ್, ಬ್ಲಾಗ್ಸ್ ಓದಿದ್ಮೇಲೆ ನಾನು ನಿಮಗೆ ತುಂಬ ದೊಡ್ಡ ಫ್ಯಾನ್ ಆಗೋದೆ. ಎಸ್ಪೆಷಲಿ ನೀವು ಸ್ಟಾರ್ ಶೆಫ್ ಆದಮೇಲೆ ಕೊಟ್ಟಿದ್ದ ಇಂಟರ್ವ್ಯೂಲಿ ನಿಮ್ಮ ಜರ್ನಿ, ನಿಮ್ಮ ಪ್ಯಾಷನ್ ಮತ್ತು ನೀವು ಈ ಲೆವೆಲ್ಗೆ ಬರೋದು, ವಾವ್, ಟ್ರೂಲಿ ಅಮೇಝಿಂಗ್. ಇನ್ಫ್ಯಾಕ್ಟ್ ಪ್ರತಿ ರೆಸಿಪಿನ ಹೊಸದಾಗಿ ತೋರಿಸ್ಬೇಕು ಅಂತ ನೀವು ಪಡೋವಂಥ ಶ್ರಮ, ನೀವು ಮಾಡೋ ರಿಸರ್ಚ್, ನಿಮ್ಮ ತಾಯಿಗೋಸ್ಕರ ಫಸ್ಟ್ ಟೈಮ್ ಮಾಡಿದ ಪಿಜ್ಜಾ ನಮ್ಮ ಅಮ್ಮಂಗೋಸ್ಕರ ಮಾಡಿದ್ದು, ಆ ವಿಷಯ ನಾನು ಯಾವ ಇಂಟರ್ವ್ಯೂಸ್ ಬ್ಲಾಗ್ಸಲ್ಲೂ ಹೇಳಿಲ್ವಲ್ಲ. ಅಮ್ಮ ನಿಮ್ಮನ್ನು ಕಳಿಸಿದ್ದ? ಯಾ, ನಾವಿಬ್ರು ಮೀಟ್ ಆದರೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಹೇಳಿದ್ರು. ಐ ಆಮ್ ಸೋ ಸಾರಿ. ಆ್ಯಕ್ಚುಲಿ ನಂಗೆ ಮದುವೆ ಮಾಡಿಸೋ ಪ್ರಯತ್ನದಲ್ಲಿ ಅಮ್ಮ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಮದುವೆ, ರಿಲೇಶನ್ಶಿಪ್ಸ್, ನೋ, ನಾಟ್ ಫಾರ್ ಮೀ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ದ ಬಿಲ್ ಇಸ್ ಆನ್ ಮೀ. గవర్నమెంట్ కి తలొగ్గి పని చేసేది మీరైతే గవర్నమెంట్ ని నిలదీసి పని చేయించేది మేము. The hero says, you are working under government, but we are making government work under us. Oh my God, that's too deep. Yes, very powerful. Don't trouble the trouble. If you trouble the trouble, trouble troubles you. I'm not the trouble. I'm the truth. Yay! Did you understand? No, not at all. No, but that's in English. I don't have any idea. Oh, What did he say, Mom? ಇದು ಕೂಡ ಅರ್ಥ ಆಗದಿದ್ರೆ ಹೇಗೆ? Hi and Hi. Hi, Anvita. It was fun. Thank you. Sure. Jay Balia. Jai Balaya. Jai Balaya. Bye. We had a good time watching with your mom. Bye. ಬಾಯ್ Bye. ಬಾಯ್. How was your day, dear? ನಂಗೆ ಹಸುವಾಗ್ತಿದೆ, ಊಟ ಬಡಿಸು. ಇವತ್ತು ರೆಸ್ಟೋರೆಂಟಲ್ಲಿ ವಿಶೇಷ ಏನು? ಏನಿಲ್ಲ. ಹೊಸದಾಗಿ ಯಾರನ್ನಾದ್ರೂ ಮೀಟ್ ಮಾಡಿದ್ಯಾ? ಕೊನೆಗೂ ರೆಸ್ಟೋರೆಂಟ್ಗೂ ಕಳಿಸ್ಬಿಟ್ಯಾ? ಏನಮ್ಮ ಇದು? ದಟ್ಸ್ ಮೈ ವರ್ಕ್ ಪ್ಲೇಸ್. ಇನ್ನೇನು ಮಾಡು ಅಂತೀಯಾ? ಇವಾಗ ಮದುವೆ ಮಾಡ್ಕೊಳ್ದಿದ್ರೆ ಇನ್ಯಾವಾಗ ಮಾಡ್ಕೋತೀಯಾ? ಯಾವತ್ತೂ ಮಾಡ್ಕೊಳ್ಳಲ್ಲ. ಮತ್ತೆ ಅದೇ ಮಾತು. ಅಂದ್ರೆ ಮದುವೆ ಆಗಿರೋರು ಯಾರು ಸಂತೋಷವಾಗಿಲ್ವಾ? ನಾನೀಗ ಹೀಗೆ ಸಂತೋಷವಾಗಿದ್ದೀನಿ. ಅಮ್ಮ ಕೂತ್ಕೋ. ಅಮ್ಮ, ನಾನು ಪ್ರಾಕ್ಟಿಕಲ್ ಆಗಿ ಯೋಚಿಸ್ತಿದ್ದೀನಿ, ನೀನು ಎಮೋಷ್ನಲ್ ಆಗಿ ಯೋಚಿಸ್ತಿದ್ಯಾ. ಹೊರಗಿನ ಪ್ರಪಂಚ ನೋಡು, ಜೊತೆಗಿರೋದಕ್ಕೂ ಕಷ್ಟಪಡ್ತಿದ್ದಾರೆ. ಮದುವೆ ಆಗಿರೋರು ಯಾರು ಸಂತೋಷವಾಗಿದ್ದಾರೆ? ನನ್ನ ಕಂಟ್ರೋಲಲ್ಲಿರೋ ನನ್ನ ಲೈಫ್ನ ಈ ಪ್ರೀತಿ, ಮದುವೆ, ರಿಲೇಶನ್ಶಿಪ್ಸ್ ಅಂತ ಕೈ ಮೀರಿ ಹೋಗುವಂಥ ಪರಿಸ್ಥಿತಿ ನಂಗೆ ಬೇಡ. ಅಂದ್ರೆ ಮದುವೆ ಆದವರೆಲ್ಲ ಬೇರೆ ಆಗ್ತಿದಾರಾ? ನೀನ್ ಬೇರೆ ಆಗಿದೆಯಾ ಅಲ್ವಾ? ಇವಾಗ ಏನಂತೀಯ?
ಲೈಫ್ ಲಾಂಗ್ ಹೀಗೆ ಒಂಟಿಯಾಗೇ ಇರಬೇಕು ಅನ್ಕೊಂಡಿದ್ಯಾ? ನೀನ್ ಒಂಟಿಯಾಗಿ ಬದುಕಿದ್ಯಾ, ನಾನು ಒಂಟಿಯಾಗೇ ಬದುಕ್ತೀನಿ, ಬಟ್ ವಿತೌಟ್ ರಿಗ್ರೆಟ್ಸ್. ಪ್ರತಿಯೊಂದಕ್ಕೂ ನಿನ್ನ ಹತ್ರ ಆನ್ಸರ್ ಇದೆ, ಆದರೆ ನಿನ್ನ ಕನ್ವಿನ್ಸ್ ಮಾಡೋದಕ್ಕೆ ಮಾತ್ರ ನನ್ನ ಹತ್ರ ಟೈಮ್ ಇಲ್ಲ. ಮೊನ್ನೆ ಅಷ್ಟೇ 1 ವರ್ಷ ಅಂದ್ರು, ಈಗ ನೋಡಿದ್ರೆ ಫೈನಲ್ ಸ್ಟೇಜ್ ಅಂತಿದ್ದಾರೆ. ಕೆಲವು ತಿಂಗಳೇ ಉಳಿದಿದೆ ಅಂತಿದ್ದಾರೆ. ಈಗ ನನ್ನ ಏನ್ ಮಾಡು ಅಂತ್ಯಾ? ಹಾ, ಎಲ್ರೂ ಎಕ್ಸ್ಪೈರಿ ಡೇಟ್ ಜೊತೆನೆ ಬರ್ತೀವಿ. ಟೈಮ್ ಹತ್ರ ಬರ್ತಿದೆ ಅಲ್ಲ, ಉಳ್ದಿರೋ ಟೈಮ್ನ ವೇಸ್ಟ್ ಮಾಡಬಾರ್ದು. ಲೈಟಾಗಿ ತಗೋ. ನಮ್ ಬಾಲಯ್ಯ ಹೇಳ್ದ ಹಾಗೆ, ಇಫ್ ಯು ಟ್ರಬಲ್ ದ ಟ್ರಬಲ್, ಟ್ರಬಲ್ ಟ್ರಬಲ್ಸ್ ಯೂ. ಇರೋ ಅಷ್ಟು ದಿನ ನಮ್ಮ ದೇಶದಲ್ಲಿ ಇರಬೇಕು ಅನ್ನಿಸ್ತಿದೆ ಕಡೆ. ನನ್ನನ್ನು ಇಂಡಿಯಾಗೆ ಕಳಿಸ್ಬಿಡೆ. ಹಲೋ Ma'am, you have a call from Kavya. ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಹೇಳು. I think it's urgent, ma'am. ಏ ಬಂಗಾರ, ನನ್ಗೇನು ಆಗಲ್ವೇ? ನೀನ್ ಅಂದ್ಕೊಂಡ ಹಾಗೆ ನಾನು ಒಂಟಿಯಾಗಿಲ್ಲ. ನನಗೆ ನೀನಿದ್ಯಾ, ಆದ್ರೆ ನಿನಗೆ ಹೋಗ್ತಾ ಇರೋ ಪ್ರಾಣನ ಹೋಗದೆ ಇರೋ ಹಾಗೆ ತಡೆಯೋದಕ್ಕೆ ಒಂದು ಕೈ ಬೇಕು ಅನ್ವಿ. ನಿನಗೆ ನಂಬಿಕೆ ಇರೋ ಜೊತೆ ಸಿಕ್ಕಿದೆ ಅಂದಾಗ ಹಿಂದೆ ಹೆಜ್ಜೆ ಹಾಕ್ಬೇಡ. ಅಮ್ಮ ಅಮ್ಮ ಅಮ್ಮ. ಮಲ್ಕೊಂಡಿದ್ದೀನಿ, ಹೋಗಿಲ್ಲ ಇನ್ನು. ಬೋತ್ ಆರ್ ನಾಟ್ ಸೇಮ್. I'm sorry for your loss, Anvita. ಐ ಮಿಸ್ ಹರ್ ಡಿಕೆ. ಟೈಮ್ ಕಮ್ಮಿ ಇತ್ತು ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಕಮ್ಮಿ ಇತ್ತು ಅಂತ ಗೊತ್ತಿರಲಿಲ್ಲ. ಅಮ್ಮ ಇಲ್ಲೇ ಇದ್ದಾಳೆ ಅಂತ ಅನ್ನಿಸ್ತಿದೆ. ಅಲ್ಲಿಗೆ ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. Of course, I understand. ನಿನಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ. ಥ್ಯಾಂಕ್ ಯು ಡಿಕೆ. ಥ್ಯಾಂಕ್ಸ್ ಫಾರ್ ದ ಕಾಲ್. Take care. ಬೇಗ ಮನೆಗೆ ಬಾರೆ, ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಬೋರ್ ಆಗ್ತಿದ್ಯೆ ಅನ್ವಿ? ಹಸ್ವಾಗ್ತಿದೆ, ಐಸ್ ಕ್ರೀಮ್ ತಗೊಂಡ್ಬರ್ತೀಯಾ? ಅಮ್ಮ ಇಲ್ದಿರೋ ಕೊರತೆ ಹೀಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಲೈಫ್ ಪೂರ್ತಿ ಎಂಟಿ ಅನ್ನಿಸ್ತಿದೆ. ಇಟ್ಸ್ ಕಿಲ್ಲಿಂಗ್ ಮೀ ಎವ್ರಿ ಡೇ. ಹೀಗಾಗತ್ತೆ ಅಂತಾನೆ ಅಮ್ಮ ಕೊನೆ ತನಕ ಭಯಪಟ್ಟಿದ್ದು. ನಮ್ಮೂರು ಅಂತ ನಮಗೆ ಯಾರೂ ಇಲ್ಲದೆ ಇರುವಾಗ ಲೈಫ್ ಹೀಗೆ ಒಂಟಿಯಾಗೇ ಇರುತ್ತೆ ಅನ್ವಿ.
ನಾನು ಒಂಟಿಯಾಗಿಲ್ಲ, ನನಗೆ ನೀನಿದೆಯಾ. ಆದರೆ ನಿನಗೆ ಹೋಗ್ತಾ ಇರೋ ಪ್ರಾಣನ ಹೋಗದೆ ಇರೋ ಹಾಗೆ ತಡೆಯೋದಕ್ಕೆ ಒಂದು ಕೈ ಬೇಕು ಅನ್ವಿ. ಇಲ್ಲಿ ಏನೇ ಏನೋ ಇಂಪಾರ್ಟೆಂಟ್ ವಿಷಯ ಅಂದೆ? ನಾನು ತಾಯಿ ಆಗ್ಬೇಕು ಅನ್ಕೋತಿದ್ದೀನಿ. ಅಂದ್ರೆ ನೀನು ವೆಯ್ಟ್ ಎ ಮಿನಿಟ್, ನಿನಗೆ ಮದುವೆ ಮೇಲೆ? ವಾವ್, ಇದು ವಿಷಯ ಅಲ್ವೇ? ವಿಶೇಷ. ಮದ್ವೆ ಯಾಕೆ? ತಾಯಿ ಆಗೋದಕ್ಕೆ ಪ್ರೆಗ್ನೆಂಟ್ ಆಗ್ಬೇಕೇ ಹೊರತು ಮದ್ವೆ ಯಾಕೆ? ಸಾರಿ. ಏನೇ, ಆ ಕಾರ್ನರ್ ಟೇಬಲ್ ಹತ್ರ ಹೋಗಿ ಕೂತ್ಕೊಂಡು ಮಾತಾಡೋಣವಾ? ಇವಾಗ ಹೇಳೆ, ಏನೋ ಹೇಳ್ತಿದ್ದೆ? ಕಾವ್ಯ, ಲಿಸನ್. ನನ್ಗೊಂದ್ ಜೊತೆ ಬೇಕು. ಆದ್ರೆ ಆ ಜೊತೆ ಮದ್ವೆ ಆಗೋ ಗಂಡನೇ ಯಾಕಾಗ್ಬೇಕು? ನನ್ ಮಗು ಆಗಿರ್ಬೋದಲ್ವಾ? ಏನು ಅಂದ್ರೆ ನೀನೀಗ ಬೇಬಿನ ಅಡಾಪ್ಟ್ ಮಾಡ್ಕೋಬೇಕು ಅಂತಿದ್ಯಾ? ಕಾವ್ಯ, ನಾನ್ ನಂಬಿ ಸಂತೋಷವಾಗಿದ್ದಿದ್ ಬಂಧ ನಂದು ನನ್ನ ತಾಯಿದ್ ಮಾತ್ರನೇ. ಅದನ್ ಮತ್ತೆ ಪಡ್ಕೋಬೇಕು ಅಂತ ಆಸೆ ಆಗ್ತಿದೆ. ನಾನು ಅಮ್ಮನ ಜೊತೆ ಇದ್ದ ಹಾಗೆ, ನಿಂಗೆ ಕಿರು ಜೊತೆ ಇರೋ ಹಾಗೆ ನನ್ಗೆ ನನ್ ಮಗು. ಲೈಫ್ ವಿಲ್ ಬಿ ಸಾರ್ಟೆಡ್. ಸಾರ್ಟೆಡ್ ಅಂತಂದ್ರೆ ಏನೇ ನಿನ್ ತಲೆ? ಮದ್ವೆನೆ ಮಾಡ್ಕೊಳ್ದೆ ತಾಯಿ ಆಗ್ತೀಯಾ? ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ ಅಂತಿದ್ಯಲ್ಲೇ. ಹೊರಗಡೆ ಜನ ಏನ್ ಮಾತಾಡ್ಕೋತಾರೆ ಅಂತ ನಿನಗೆ ಗೊತ್ತಾ? ಕಾವ್ಯ, 2 words, ಮೈ ಲೈಫ್. ಓಕೆ ಓಕೆ ಓಕೆ, ನೀನ್ ನನಗೆ ಗೊತ್ತಿರೋದ್ರಿಂದ ನಾನು ಅರ್ಥ ಮಾಡ್ಕೋತೀನಿ. ಬಟ್ ಮದ್ವೆನ್ ಬೈಪಾಸ್ ಮಾಡ್ದೆ ಓಕೆ, ಆದ್ರೆ ಕಾರ್ಯಕ್ಕಾದ್ರೂ ಒಬ್ಬ ಗಂಡ್ಸ್ ಬೇಕಲ್ವೇನೆ? ದೇರ್ ಇಸ್ ಅ ವೇ. ಹೇಗೆ? ಮಿಸ್ ಅನ್ವಿತಾ, ಸ್ಟೇಟಸ್ ಸಿಂಗಲ್, ಮದುವೆ ಬೇಡ, ಆದ್ರೆ ಪ್ರೆಗ್ನೆನ್ಸಿ ಮಾತ್ರ ಬೇಕು. ಇಟ್ಸ್ ಲೀಗಲ್ ಅಮ್ಮ, ಇಟ್ಸ್ ಲೀಗಲ್. ಗೊತ್ತಿದೆ. ನಿಮ್ ಕೇಸಲ್ಲಿ IVF ಬೇಕಾಗಿಲ್ಲಮ್ಮ. ಅದು IUI ಅಲ್ವಾ? ತುಂಬಾ ರಿಸರ್ಚ್ ಮಾಡೇ ಬಂದಿದ್ದೀರಾ. ಈ ಪ್ರೊಸೀಜರ್ ಹೇಗಂದ್ರಮ್ಮ, ಒಬ್ಬ ಡೋನರ್ನ ಕರೆಸ್ತೀವಿ, ಅವರಿಂದ ಒಂದು ಹೆಲ್ದಿ ಸ್ಪರ್ಮ್ ನ ತಗೊಂಡು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡ್ತೀವಿ. ಓವ್ಯುಲೇಷನ್ ಟೈಮಲ್ಲಿ ಇಂಜೆಕ್ಟ್ ಮಾಡ್ಬೇಕಲ್ವಾ? ಗೂಗಲ್. ಇದು ಮಾತ್ರ ಡಾಕ್ಟರ್ ಸೂಪರ್ವಿಷನ್ ಅಲ್ಲೇ ನಡಿಬೇಕಮ್ಮ. ನೀವೆಲ್ಲದಕ್ಕೂ ಡಾಕ್ಟರ್. ಥ್ಯಾಂಕ್ಸ್ ಅಮ್ಮ. ಅದಾದ್ಮೇಲೆ 6 weeksಗೆ ಗುಡ್ ನ್ಯೂಸ್. ನಿಮಗೆ ನಾನೊಂದು ಫಾರ್ಮ್ ಕೊಡ್ತೀನಿ. ಇದ್ರಲ್ಲಿ ಏನಂದ್ರೆ ಬೇಬಿ ಕಲರ್ ಹೇಗಿರ್ಬೇಕು, ವೆಯ್ಟ್ ಎಷ್ಟಿರ್ಬೇಕು. ಡಾಕ್ಟರ್, ಕಲರ್ ಪರವಾಗಿಲ್ಲ, ಫೀಚರ್ಸ್. ಅಮ್ಮ ಡೀಟೇಲ್ಸ್ ಎಲ್ಲ ಇದ್ರಲ್ಲಿದೆ. ಆಪ್ಷನ್ ಮಾತ್ರ ಟಿಕ್ ಮಾಡಿ ನನಗೆ ಕೊಟ್ರೆ ಸಾಕಮ್ಮ. ತಗೋ. ಥ್ಯಾಂಕ್ ಯು. ವಿಲ್ ಕಮ್ ಬ್ಯಾಕ್. ಥ್ಯಾಂಕ್ ಯು. ಮೇಡಮ್, ಇನ್ ಎಷ್ಟು ದಿವಸ ಮೇಡಮ್ ಈ ಮ್ಯಾಗ್ಝಿನು? ಸ್ವಲ್ಪ ಅಪ್ಡೇಟ್ ಆಗಿ ಟಿವಿ ಹಾಕ್ಸಿ ಮೇಡಮ್. ಒಳಗಡೆ ಟೈಮ್ ಜಾಸ್ತಿ ಹಿಡಿತಾ ಇದೆ. ಹೋಗ್ಲಿ 3D ಸ್ಕ್ರೀನ್ ಇಡಿಸ್ಬಿಡೋಣ. ಇನ್ನೂ ಸಲೀಸಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ಅದ್ಯಾರು? ಸ್ಪರ್ಮ್ ಡೋನರ್ ಮ್ಯಾಮ್. ಅನ್ವಿ, ಆ ಕಡೆ ನೋಡು. ಇವರಲ್ಲೇ ಒಬ್ರು ಕಣೆ, ನಿನ್ ಬೇಬಿಗೆ ಬಯೋಲಾಜಿಕಲ್ ಫಾದರ್. ಡಾಕ್ಟರ್, ಎಸ್ ಮಾ. ಡೋನರ್ ಪರ್ಸನಲ್ ಡೀಟೇಲ್ಸ್ ತಿಳ್ಕೊಬೋದಾ? ನೋ, ದಟ್ಸ್ ನಾಟ್ ಲೀಗಲ್ ಅಮ್ಮ. ಕಾನೂನು ಪ್ರಕಾರ ಅವ್ರ ಡೀಟೇಲ್ಸ್ ನಿಮಗೆ ಹೇಳಲ್ಲ, ನಿಮ್ ಡೀಟೇಲ್ಸ್ ಅವ್ರಿಗೆ ಹೇಳಲ್ಲಮ್ಮ. ಇದು ನಿಮ್ ಒಳ್ಳೇದಕ್ಕೇನೆ, ಫರ್ದರ್ ಕಾಂಪ್ಲಿಕೇಶನ್ಸ್ ಏನು ಇರಬಾರ್ದು ಅನ್ನೋ ಕಾರಣಕ್ಕೆ. ಅಲ್ಲ, ನೀವ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ಒಂದ್ಸಲ ಅಲ್ಲಿ ನೋಡಿ. ಗುಡ್ ಈಸ್ ನಾಟ್ ಗುಡ್ ಎನಫ್. ನನ್ನ ಪಾಲಿಸಿ ಎಲ್ಲ ಮೆಡಿಕಲ್ ಟೆಸ್ಟ್ನ ಮುಂದೆ ನಿಂತು ಮಾಡಿಸಿ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ಡೋನರ್ನ ನಾನು ಕರ್ಕೊಂಡು ಬರ್ತೀನಿ. ಮೆಡಿಕಲ್ ಟೆಸ್ಟ್ ಓಕೆ, ಆದ್ರೆ ಡೋನರ್ ಕ್ಯಾರೆಕ್ಟರ್, ಪರ್ಸನಾಲಿಟಿ, ಫ್ಯಾಮಿಲಿ ಹೆರಿಡಿಟಿ ಟೆಸ್ಟ್ ಮೂಲಕ ಡೋನರ್ ಕೊಡೋ ಸ್ಪರ್ಮ್ ಕ್ವಾಲಿಟಿನ ಚೆಕ್ ಮಾಡ್ಬೋದೇ ಹೊರತು ಸ್ಪರ್ಮ್ ಮೂಲಕ ಡೋನರ್ ಕ್ವಾಲಿಟಿನ ಚೆಕ್ ಮಾಡೋದು ನಾಟ್ ಪಾಸಿಬಲ್ ಅಮ್ಮ. ಆದ್ರೂ ಗುಣಗಳನ್ನ ತಿಳ್ಕೊಳ್ಳೋದಕ್ಕೆ ಇದೇನು ಮದುವೆನಾ? ಅದಕ್ಕಿಂತ ಹೆಚ್ಚು ಡಾಕ್ಟರ್.
ಅದು ನೀವೆಲ್ಲೇ ಹೋದ್ರೂ ಇದೇ ಪ್ರೊಸೀಜರ್ ಅಮ್ಮ. ಬಟ್ ಐ ಕಾಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಈ ವಿಷಯ ಎಲ್ಲ ತಿಳ್ಕೊಳ್ಳೋದು ನಂಗೆ ತುಂಬಾ ಇಂಪಾರ್ಟೆಂಟ್. ಅನ್ವಿ, ಕಾವ್ಯ, ನನ್ನ ರೆಸಿಪೀಸ್ಗೆ ಪರ್ಸ್ನಲ್ ಆಗಿ ಪ್ರತಿ ಇಂಗ್ರೀಡಿಯೆಂಟ್ ಸೆಲೆಕ್ಟ್ ಮಾಡ್ತೀನಿ. ಎಸ್, ಅಂಥದ್ರಲ್ಲಿ ಹಿಯರ್ ಇಟ್ಸ್ ಮೈ ಬೇಬಿ. ಬಟ್ ಹೌ? ಡಾಕ್ಟರ್, ಅಮ್ಮ, ನನ್ನ ಡೋನರ್ನ ನಾನೇ ಕರ್ಕೊಂಡು ಬರ್ಬೋದಾ? ಹಾ, ಅಂದ್ರೆ ನನಗೆ ಕೆಲಸನೆಲ್ಲ ನಿಮಗೆ ನೀವೇ. ನೋ, ದಟ್ಸ್ ನಾಟ್ ವಾಟ್ ಐ ಮೆಂಟ್. ನನ್ನ ಡೋನರ್ನ ನಾನೇ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬರಬಹುದಾ? ದಟ್ಸ್ ನಾಟ್ ಇಲ್ಲೀಗಲ್. ಯು ಕ್ಯಾನ್ ಡೂ ದಟ್. ಯು ಕ್ಯಾನ್. ಓಕೆ, ಐಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಥ್ಯಾಂಕ್ಸ್. ಓಕೆ. ಥ್ಯಾಂಕ್ ಯು. ಗುಡ್ ಇಸ್ ನಾಟ್ ಗುಡ್ ಎನಫ್. ನಾನು ಅನ್ಕೊಂಡಷ್ಟು ಈಸಿ ಅಲ್ವೇ ಇಷ್ಟ ಆಗೋ ಡೋನರ್ ಸಿಗೋದು? ನೀನ್ ಹುಡುಕ್ತಾ ಇರೋದು ಗಂಡ್ಸನ್ನ, ಅದ್ರಲ್ಲೂ ರೈಟ್ ಪರ್ಸನ್ ಸಿಗ್ಬೇಕು ಅಂದ್ರೆ ಕಷ್ಟನೇ. ನೀನ್ ಯಾಕೆ ನಗ್ತಿದ್ಯಾ? ಸಾರಿ ಮೇಡಮ್, ನಿಮ್ಮನ್ನು ನಗಲಿಲ್ಲ ನಾನು. ಆಕ್ಚುಲಿ ಒಳಗಡೆ ಒಬ್ಬ ಪರ್ಸನ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಿದ್ದಾರೆ, ಆ ಜೋಕ್ಸ್ ನೆನಪಾಗಿ ನಗ್ತಾ ಇದ್ದೀನಿ ಅಷ್ಟೇ. ಸಾರಿ. Hello guys, how are you all? ಎಲ್ಲಿ ಜೋಶ ಇಲ್ಲ? Come on, what's up boys? Yeah. Single people make some noise. ಯಾಕೆ ಬ್ರೋ ಅಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಏನಿದೆ ಅಂತ ಸಿಂಗಲ್ ಲೈಫಲ್ಲಿ? ನ್ಯೂಲಿ ಮ್ಯಾರಿಡಾ? ಎಸ್. ಹಾ, ನೋಡಿದ್ರೆ ಗೊತ್ತಾಗುತ್ತೆ. ಹೆಂಗ್ ಕೂತಿದ್ದಾರೆ ನೋಡಿ, ಒಂಚೂರು ಗ್ಯಾಪ್ ಬಿಟ್ಟಿಲ್ಲ ಮಧ್ಯದಲ್ಲಿ. ಅಲ್ಲಿ ನೋಡಿ, 10 years ಮ್ಯಾರೇಜ್, ಸುಮಾರು 10 ಜನ ಕುತ್ಕೋಬಹುದು ಆ ಗ್ಯಾಪಲ್ಲಿ. ನೀವಿಬ್ರು ಎಲ್ಲಿ ಮೀಟ್ ಮಾಡಿದ್ದು? ನಾನು ವರ್ಕ್ ಮಾಡೋ ಆಫೀಸಲ್ಲಿ ಇವಳು HR. ನೀನ್ ವರ್ಕ್ ಮಾಡೋ ಆಫೀಸಲ್ಲಿ ಇವಳು ನಿಮ್ HR? ಹೌದು. HR ಇಂಟರ್ವ್ಯೂ ಆದ್ಮೇಲೆ ಜಾಬ್ ಬರೋದ್ ನೋಡಿದೀನಿ, ಆದ್ರೆ HR ಮನೆಗೆ ಬರೋದ್ ಮೊದಲನೇ ಸಲ ನೋಡ್ತಿರೋದು. ಇವನ್ HR ಇಂಟರ್ವ್ಯೂನ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ವೇರ್ ಡು ಯು ಸಿ ಯೋರ್ ಸೆಲ್ಫ್ ಇನ್ 5 years? ನಿಮ್ ಮಡ್ಲಲ್ಲಿ ಮೇಡಮ್. ಇವಳೆ ಅಂತ ಹೆಂಗ್ ಫಿಕ್ಸ್ ಆದ? ಲವ್ ಎಟ್ ಫಸ್ಟ್ ಸೈಟ್. ಲವ್ ಎಟ್ ಫಸ್ಟ್ ಸೈಟಾ? ಹೌದು ಬ್ರೋ. ಜಾಸ್ತಿ ಸಿನಿಮಾ ನೋಡ್ತೀಯ ನೀನು? ಎಸ್. ಸಿನಿಮಾಲೇ ಅಲ್ವಾ ಶುರುವಾಗಿದ್ದು ಈ ಲವ್ ಎಟ್ ಫಸ್ಟ್ ಸೈಟ್ ಅನ್ನೋದು. ಪ್ರತಿ ಸಿನಿಮಾನು ಹಂಗೆ ಬ್ರೋ. ಹೀರೋಯಿನ್ ಈ ತರ ಸ್ಲೋ ಮೋಷನ್ ಅಲ್ಲಿ ಎಂಟ್ರಿ ಕೊಡ್ತಾಳೆ, ಪಕ್ಕದಲ್ಲಿರೋ ಕೋಡನ್ ಕೈ ಹಿಡ್ಕೊಂಡು ರೋಡ್ ಕ್ರಾಸ್ ಮಾಡಿಸ್ತಾಳೆ. ಇದನ್ನ ನೋಡಿದ ಹೀರೋ ಫ್ಲಾಟ್. ಆ ಕೂಡನು ಶಾಕಲ್ಲಿ ಇರ್ತಾನೆ, ನನ್ನನ್ನು ಯಾಕಮ್ಮ ರೋಡ್ ಕ್ರಾಸ್ ಮಾಡಿಸ್ದೆ? ಈಗ ತಾನೇ ಇಲ್ಲಿಂದ ಕ್ರಾಸ್ ಮಾಡಿ ಅಲ್ಲಿಗೆ ಹೋಗಿದ್ದೆ, ಮತ್ತೆ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿಗೆ ಬಿಟ್ಟಿದ್ಯಾ? ಬೆಳಗ್ಗೆ ಚಿಕ್ಕಪೇಟೆಗೆ ಅಂತ ಹೊರಟೋನು, ಇವಾಗ ಬಳೆಪೇಟೆಯಲ್ಲಿದ್ದೀನಿ. ಲವ್ ಅಟ್ ಫಸ್ಟ್ ಸೈಟ್ ಅಂತೆ. ಪ್ರತಿ ಜನರೇಷನ್ಗೂ ಲವ್ ಚೇಂಜ್ ಆಗ್ತಾ ಇರುತ್ತೆ ಬ್ರೋ. ನಮ್ಮ ಪೇರೆಂಟ್ಸ್ ಮತ್ತೆ ಗ್ರ್ಯಾಂಡ್ ಪೇರೆಂಟ್ ಜನರೇಷನ್ ಅಲ್ಲಿ ಒಬ್ರಿಗೊಬ್ರು ಮುಖಾಮುಖಿನೇ ಆಗ್ತಿರ್ಲಿಲ್ಲ, ಫೋಟೋ ನೋಡೇ ಮದುವೆ ಆಗ್ತಿದ್ರು. ಎಷ್ಟೋ ಜನ ಒಬ್ರಿಗೊಬ್ರು ಫಸ್ಟ್ ಟೈಮ್ ಮುಖ ನೋಡ್ಕೊಂಡಿರೋದು ಫಸ್ಟ್ ನೈಟ್ ಅಲ್ಲೇ. ಅವಾಗ ಲವ್ ಅಟ್ ಫಸ್ಟ್ ಸೈಟ್ ಎಲ್ಲ ಇಲ್ಲ, ಮೇಕ್ ಲವ್ ಅಟ್ ಫಸ್ಟ್ ಸೈಟ್. ಇವಾಗ ನಮ್ ಜನರೇಷನ್ ಅವ್ರಿಗೆ ಲವ್ ಅಟ್ ಫಸ್ಟ್ ಸೈಟ್ ಎಲ್ಲ ಇಲ್ಲ. ನಾವು ಸಿಂಪಲ್, ಲವ್ ಅಟ್ ಎವ್ರಿ ವೆಬ್ಸೈಟ್. ಸಿಕ್ಕಿದೆಲ್ಲ ಜೈ. ಟಿಂಡರ್, ವಾಟ್ಸ್ಆಪ್, ಫೇಸ್ಬುಕ್, ಸ್ನ್ಯಾಪ್ಚಾಟ್, ಈ ಸಾರ್ ತರ ಡೆಸ್ಪರೇಟ್ ಆಗಿದ್ರೆ ಲಿಂಕ್ಡ್ಇನ್. ನೋಬಡಿ ನೋಸ್ ವಾಟ್ ಲವ್ ಇಸ್ ನಮ್ ಜನರೇಷನ್ ಅಲ್ಲಿ. ಒಂದು ಹುಡುಗ ಹುಡುಗಿ ಮಧ್ಯೆ ಇರೋದೆಲ್ಲ ನಡೆದ್ಮೇಲೆ ಇನ್ನೂ ಏನಾದ್ರೂ ಫೀಲಿಂಗ್ಸ್ ಉಳಿದಿದೆ ಅಂತ ಅನ್ಸಿದ್ರೆ ಮೇ ಬಿ ಅದೇ ಪ್ರೀತಿ ಅನ್ಸುತ್ತೆ ಬ್ರೋ. ಥ್ಯಾಂಕ್ ಯು ವೆರಿ ಮಚ್. ಮೈ ನೇಮ್ ಇಸ್ ಸಿದ್ದು ಪೋಲಿ ಶೆಟ್ಟಿ. ಥ್ಯಾಂಕ್ ಯು. ನಿಜ ಹೇಳಿ ನಗಿಸ್ತಿದ್ದಾನೆ. ಪ್ರಾಕ್ಟಿಕಲ್ ಅಂಡ್ ಸ್ಮಾರ್ಟ್, ಗ್ರೇಟ್ ಕಾಂಬಿನೇಷನ್. ಯಾ, ಯೂಶಲಿ ಫನ್ನಿಯಾಗಿರೋರು ತುಂಬ ಶಾರ್ಪ್ ಮೈಂಡೆಡ್ ಅಂತೆ. ಟ್ರೂ, ಲುಕ್ಸ್ ಲೈಕ್ ಅ ಪೊಟೆನ್ಷಿಯಲ್ ಡೋನರ್. ನಾನು ಹೋಗಿ ಕೇಳ್ಕೊಂಡು. ಹಲೋ, ಏನಂತ ಕೇಳ್ತೀಯಾ? ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ನನಗೆ ಸ್ವಲ್ಪ ನಿಮ್ಮ ಸ್ಪರ್ಮ್ ಬೇಕು ಅಂತ ಕೇಳ್ತೀಯಾ? ಓಡ್ ಹೋಗ್ತಾನೆ ಕಣೆ. ಹಾಯ್ ಮಗ. ಏಯ್ ಬಾಸ್ ಕಣೋ. ಹಾಯ್. ಗುಡ್ ಜಾಬ್ ಸಿದ್ದು. ಥ್ಯಾಂಕ್ ಯು ಸರ್. ಈ ಸಲ ಮಿಸ್ ಆಗಬಾರ್ದು, ಓಕೆ? ನೀನು ಚೆಕ್ಕಿಂಗ್ ಎಲ್ಲ ಮುಗಿಯೋ ಹೊತ್ತಿಗೆ ಹೇಗೂ ಟೈಮ್ ಹಿಡಿಯತ್ತಲ್ಲ, ಟೇಕ್ ಇಟ್ ಸ್ಲೋ. ಫಸ್ಟ್ ಟೈಮ್ ನಮ್ಮ ಬಾಸ್ ನಕ್ಕಿದ್ದಾನೆ ಕಣೋ. ಇವನು ನಕ್ಕಿದ್ದಾನೆ ಅಂದ್ರೆ ಶೋ ಹಿಟ್ ಆದಾಗೆ. ನೆಕ್ಸ್ಟ್ ಟೈಮ್ ಪೇಮೆಂಟ್ ಕೇಳು. ಸದ್ಯಕ್ಕೆ ಫ್ರೀ ಕೂಪನ್ ಇಟ್ಕೋ, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಬಾರ್ ಆ ಕಡೆ ಇದೆ. ಓಕೆ. ಹಾಯ್ ಸಿದ್ದು. ಓ ಹಾಯ್. ಐ ಆಮ್ ಅನ್ವಿತಾ. And in 2 words, outstanding show. Oh, thank you very much. You want a beer? No thanks.
ನೀವ್ ಎಸ್ ಹೇಳಿದ ತಕ್ಷಣ ನಾನು ಕೊಡಿಸ್ತೀನಿ ಅಂತ ಅನ್ಕೋಬೇಡಿ. ನನಗೆ ಇಲ್ಲಿ ಪರ್ಫಾರ್ಮ್ ಮಾಡಿರೋದಕ್ಕೆ ಫ್ರೀ ಬಿಯರ್ ಕೊಟ್ಟಿದ್ದಾರೆ. ಯಾಕೆ ಶೋಗ್ ದುಡ್ಡು ಕೊಡಲ್ವಾ? ನಿಮಗೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅನ್ಸುತ್ತೆ. ಸ್ಟ್ಯಾಂಡ್ ಅಪ್ ಅಲ್ಲಿ ಮೂರನ್ನ ಕೇಳಂಗಿಲ್ಲ ರೀ. ನಾಚಿಕೆ, ಮಾನ, ದುಡ್ಡು. ನೀವು ನಂಬಲ್ಲ, ಮೊನ್ನೆ ಮದ್ವೆಲ್ ಪರ್ಫಾರ್ಮ್ ಮಾಡಿದಕ್ಕೆ ಪೇಮೆಂಟ್ ಇಲ್ಲ ಅಂತ ಮಿಕ್ಸರ್ ಕೊಟ್ರು ರೀ. ನಾನು ಸುಮ್ಮನೆ ಇರ್ತೀನಾ? ಬೆಳಗ್ಗೆನೆ ಅದ್ರಲ್ಲಿ ಚಟ್ನಿ ಮಾಡ್ಕೊಂಡು ತಿಂದು ಬಂದೆ. ಬ್ರದರ್, ಒಂದ್ ನಿಂಬೆಹಣ್ಣು ಕೊಡು. ಕೊಟ್ಟೆ ಸರ್. ಆಮೇಲೆ ಅದಕ್ಕೂ ಕೂಪನ್ ಕೇಳ್ಬೇಡ ಪ್ಲೀಸ್. ಹೇ, ಅದಕ್ಕೆಲ್ಲ ಕೇಳಲ್ಲ ಸರ್. ಮಾತಾಡು. ನಿಂಬು. ಸಿದ್ದು. ಓ, ಆಟೋಗ್ರಾಫಾ? ಶೋರ್. ಹೇ, ಒಂದ್ ಸ್ವಲ್ಪ ಪೆನ್ ಕೊಡು. ಇದ್ರಲ್ಲಿ ನಾಚ್ಕೊಳಕ್ಕೆ ಏನಿದೆ ರೀ? ಶೋಗ್ ಬಂದಿದ್ದೀರಾ? ಅದು ಥ್ಯಾಂಕ್ ಯು ವೆರಿ ಮಚ್. ಹೋಪ್ ಯು ಎಂಜಾಯ್ ದ ಶೋ. ಯು ಟೋಟಲಿ ಮಿಸ್ಟೇಕನ್. ಅನ್ವಿತಾ, ಮಾಸ್ಟರ್ ಶೆಫ್, ಅವಿನ್ಯ ಗ್ರೂಪ್ ಆಫ್ ಹೋಟೆಲ್ಸ್. ನಮ್ಮ ಹೋಟೆಲಲ್ಲಿ ತುಂಬಾ ಕಾರ್ಪೊರೇಟ್ ಶೋಸ್ ನಡೆಯುತ್ತೆ. ಆ್ಯಂಡ್ ಮುಂದೆ ಬರೋ ಶೋಸಲ್ಲಿ ನಿಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಗ್ರೇಟ್ ಆಪರ್ಚುನಿಟಿ. ಓಹ್, ದಯವಿಟ್ಟು ವಾಪಸ್ ಕೊಡ್ರಿ. ಕಾರ್ಪೊರೇಟಾ? 1 minute. Hi, I'm Sidhu Polishetty, fully corporate, fully professional comedian. Yeah, I can do cryptocurrency jokes. Although I don't have any currency. I get it. Yeah. So let's meet and see where it goes. ನಾಳೆ ನಾನು ಮೀಟ್ ಮಾಡ್ತೀನಿ. ಯೋಡಿ. ಕಾರ್ಪೊರೇಟ್, ಎಂಡ್ ಆಫ್ ಡೇ. ಫ್ಯಾನ್ ಅನ್ಕೊಂಡು ಆಟೋಗ್ರಾಫ್ ಕೊಡ್ತಿದ್ದಾನೆ. ಹಾಯ್. ಕಾವ್ಯ, ನನ್ನ ಫ್ರೆಂಡ್. ಕಾರ್ಪೊರೇಟ್. ಓ, ಕಾರ್ಪೊರೇಟ್. ನೈಸ್. I'll see you tomorrow. Yeah, sure. ನಡಿ. Right. ಯಾರು ಫ್ಯಾನ್ಸಾ? ಬಿಯರ್. ಅವಳು ದೊಡ್ಡ 5 ಸ್ಟಾರ್ ಹೋಟೆಲ್ ಶೆಫ್ ಅಂತ ಕಣೋ. ಕಾರ್ಪೊರೇಟ್ ಅಲ್ಲಿ ಶೋ ಕೊಡಿಸ್ತೀನಿ ಎಂದಿದ್ದಾಳೆ. ಶೋ ತುಂಬಾ ಇಷ್ಟ ಆಯ್ತಂತೆ. ನೈಸ್ ಮ್ಯಾನ್. Cheers. Yes. ಲೂಸಿ, ಬಾ. ಏನೇ ನಮ್ಮ ಮಾಸ್ಟ್ರು ಕರ್ಬೇವು ಸೊಪ್ಪು ನೋಡು ಎಷ್ಟು ಕೊಟ್ಟಿದ್ದಾನೆ ಫ್ರೀಯಾಗಿ. ಈ ಕಡೆ ನೋಡ್ತಾನೆ ಇಲ್ವಲ್ಲ. ಮತ್ತೆ ಪೂಜೆ. ನಿಮ್ಮಿಂದ ಏನು ಮಾಡಕ್ ಆಗ್ತಾ ಇಲ್ವಲ್ಲ. ನಮ್ಮವನಿಗೆ ಮದ್ವೆ ಆಗ್ಲಿ ಅಂತ ಮಾಗಡಿ ಮಾರಮ್ಮನ್ ವ್ರತ 6 ವಾರ ಮಾಡ್ತಾ ಇದೀವಿ. ಈ ಸಲ ನೋಡ್ತಾ ಇರಿ, ತಪ್ಪದೆ ಮದ್ವೆ ಆಗತ್ತೆ. ತಗೊಳ್ಳಿ. ವ್ರತಗಳನ್ನು ಮಾಡಲಿಲ್ಲ ಅಂದ್ರೆ ಮದುವೆ ಆಗಲ್ಲ ಅಂತ ನಿಮ್ ದೇವ್ರು ಹೇಳಿದಾನ? ಅಲ್ಲ, ನಮ್ಮ ಅಮ್ಮವರು ಒಂದು ವ್ರತನೂ ಮಾಡ್ಲಿಲ್ಲ. ಯಾಕೆ ನಮ್ಮ ಮದುವೆ ಆಗ್ಲಿಲ್ವಾ? ನೀನ್ ಗಂಟ್ ಬೀಳಿಲ್ವೇನು? ಹೋಗ್ಲಿ, ನಿಮ್ಗೋಸ್ಕರ ಒಂದ್ಸಲ ಮಾಡು ಅಂತೀರಾ? ಮಾಡೆ. ಒಂದ್ ಒಳ್ಳೆ ಹುಡುಗಿ ಸಿಕ್ಬಿಟ್ರೆ ಬೇರೆ ಸಂಸಾರನೇ ಮಾಡ್ಬಿಡ್ತೀನಿ ಸೂಪರ್ ಆಗಿ. ಅವಳೆಲ್ಲೋ ನೆಗದ್ ಬಿದ್ದಿದ್ದಾಳೆ. ಎಲ್ಲಿ ಯುವರಾಜರು ಎದ್ರ? ಎಲ್ಲಿದ್ದಾನೆ? ಇಲ್ಲಿ ನೋಡಿ, ನನ್ ಸರ್ದಿ ಮುಗ್ದೋಯ್ತು. ನೀವ್ ಹೋಗಿ ಎಬ್ಸಂಗಿದ್ರೆ ಎಬ್ಸಿ. 11 ಗಂಟೆ ಆಗಿದೆ. ಕೆಲಸ ಅಂದ್ರೆ ತಮಾಷೆನ. ಯಾವ್ದೋ ಪೇಪರ್ ಬಿದ್ದಿದ್ಯಲ್ಲ. ತಂದೆ ಕೈಯಲ್ಲಿ ಮಕ್ಕಳಿಗಿಂತ ರಿಮೋಟ್ ಜಾಸ್ತಿ ಸೇಫ್. ಯಾಕೆಂದ್ರೆ ರಿಮೋಟ್ಗೆ 2 ಸಾರಿ ಹೊಡಿತಾರೆ ಅದಕ್ಕೆ. ಗುಡ್ ಜೋಕ್. ಇಂಡಿಯನ್ ಡ್ಯಾಡ್ಸ್ಗೆ ಇಷ್ಟ ಆಗದಿರೋ ಫೋನ್ ಅಂದ್ರೆ OnePlus. ಯಾಕೆ ಅಂದ್ರೆ ಅದರ ಟ್ಯಾಗ್ ಲೈನ್ ನೆವರ್ ಸೆಟಲ್. ಏನೋ ಇದು? ಹ್ಯಾಂಡ್ ರೈಟಿಂಗ್ ನಿಂದೆ ಇದ್ದಂಗಿದೆ. ಇದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಪ್ಪ. ಇದು ನನ್ನ ಆಫೀಸ್ ಪೇಪರು. ಹಿಂದ್ಗಡೆ ಎಲ್ಲ ಕೋಡ್ ಬರ್ದಿದ್ದೀನಿ. ಎಲ್ಲಿದೆಯೋ ಕೋಡು? ನನಗೆ ಕಾಣಿಸ್ತಿಲ್ಲ. ಬ್ರೇಲ್ ಕೊಡೋದು. ಕಾಣಿಸಲ್ಲ ನನಗೆ. ಹೌದು, ಆ ಫೋಟೋದಲ್ಲಿರೋ ಅಂಕಲ್ ಯಾರೋ? ಜೆರಿ ಸೈನ್ಫೆಲ್ಡ್, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಜೆರಿ ಅಂದ್ರೆ ನಮ್ಮ ಬಾತ್ರೂಮ್ ಅಲ್ಲಿ ಕಾಣಿಸುತ್ತಲ್ಲ ಜೆರ್ರಿ. ಜೆರಿಗಳು ಕಾಕ್ರೋಚ್ಗಳಲ್ಲ ಅಲ್ವಾ? ಜೆರಿ ಸೈನ್ಫೆಲ್ಡ್, ಅಮೆರಿಕನ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅವರು. ಅಂದ್ರೆ ನಮ್ ಸಾಧುಕ್ ಹೋಗಿಲ್ಲ ಹಾಗೆ. ಅಂದ್ರೆ ಅವರು ಸಿನಿಮಾದಲ್ಲಿ ಮಾಡ್ತಾರೆ. ಸ್ಟ್ಯಾಂಡ್ ಅಪ್ ಅಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಜೋಕ್ಗಳು ಹೇಳ್ತಾರೆ ಅಷ್ಟೇ. ಅದೇ ನಮ್ಮೂರಲ್ಲಿ ಬುದ್ಧಿ ಇಲ್ದೆ ಬುರ್ಡೆ ಬಿಡ್ತಾರಲ್ಲ ಹಾಗೆ. ಬುದ್ಧಿ ಇಲ್ದೆ ಅಲ್ಲಪ್ಪ. ಸ್ಟ್ಯಾಂಡ್ ಅಪ್ ಅಂದ್ರೆ ಬುದ್ಧಿ ಉಪಯೋಗಿಸಿ ಜೋಕ್ಸ್ ಬರೀತಾರೆ. ಇನ್ಫ್ಯಾಕ್ಟ್ ಹೌದು. ಇವ್ರಿಗೆ ಮಾಡಕ್ ಕೆಲ್ಸ ಏನಿರಲ್ವಾ? ಅವ್ರ ಕೆಲ್ಸಾನೇ ಅದಪ್ಪ. ಏನ? ನಾನು ಬುದ್ಧಿವಂತನಾಗಿರೋ, ಇಲ್ಲ ಅಂದ್ರೆ ಒದ್ದು ಓಡಿಸ್ತಾರೆ ಕೆಲಸದಿಂದ. ಕೆಲ್ಸದಲ್ಲಿ ಏನಿದ್ಯಪ್ಪ ಮಣ್ಣು. ಒಂದ್ ಹೋದ್ರೆ ಇನ್ನೊಂದ್ ಸಿಗುತ್ತೆ. ಹಂಗಂತೀಯ? ಶಬಾಷ್. ಗುಡ್. ಹೌದು, ನಾನೊಂದು ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ ಕಣೋ. ಏನ್ ಹೇಳಿ? ನಿನ್ನ ಅಮ್ಮನಿಗೆ ಹೇಳ್ಬಾರ್ದು. ಯಾಕೆ? ನಿಮ್ ತಾತ ಒಂದಷ್ಟು ಕೋಟಿನ ಸಂಪಾದನೆ ಮಾಡಿ ನನಗೆ ಕೊಟ್ಟಿದ್ದಾರೆ. ನಾನು ಯಾರಿಗೂ ಹೇಳ್ದೇನೆ ನನಗೆ ಬರೋ ಸಂಬಳದಿಂದ ನಿನ್ನ ಒಬ್ಬ ಸಾಮಾನ್ಯ ಹುಡುಗನಾಗಿ ಬೆಳೆಸಿದ್ದೀನಿ. ರಿಯಲಿ? ಓ ಮೈ ಗಾಡ್ ಡ್ಯಾಡಿ, ಜಸ್ಟ್ ಡೋಂಟ್ ಬಿ ಮೈ ಡ್ಯಾಡ್. ಮಗನೇ, ಬುದ್ಧಿವಂತನಾಗಿ ಕೆಲಸ ನೋಡು, ಇಲ್ಲ ಅಂದ್ರೆ ಹಾಳಾಗಿ ಹೋಗ್ತೀಯ. ಅರ್ಥ ಆಯ್ತಾ? ಹೋಗಿ ರೆಡಿ ಆಗಿ ಹೋಗು. ಜೋಕಾ? ಇನ್ನೇನು?
ನಮಸ್ಕಾರ ಸರ್. ನಮಸ್ತೆ ಸೀನು, ಒಂದು ಕಿಂಗ್. ಅಮ್ಮವ್ರು ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾರೆ. ಕಿಂಗುಗೋಸ್ಕರ ಕ್ವೀನ್ ಹುಡುಕ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಈ ನಡುವೆ ಎನ್ಕ್ವೈರಿಗಳು ಕಮ್ಮಿ ಆಗೋಗಿದೆ ಸರ್. ಏನೋ ನಿಂದು, ನೀನು ನಮ್ಮ ಅಪ್ಪ ಅಮ್ಮನ ಥರನೇ ಹೇಳಕ್ ಶುರು ಮಾಡಿದ್ಯಾ? ಏನೋ ನಿಮ್ಮ ಮೇಲೆ ಅಭಿಮಾನ ಬಿಡಿ ಸರ್. ಬ್ಲೇಡ್ ಹಾಕಿದ್ ಸಾಕು, ಒಂದ್ ಮಾಮೂಲಿ ಬೀಡ ಹಾಕು, ಹಿಂಗೆ ಆಫೀಸ್ಗೆ ಹೋಗಿ ಮುಖ ತೋರಿಸ್ಬಿಡ್ತೀನಿ. ಓಕೆ ಸರ್. ಏನ್ ಸಾರ್, ಲಂಚ್ಗೆ ಇನ್ನೂ 5 ನಿಮಿಷ ಇದೆ, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ನಿನ್ ಮುಖ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬೇಗ ಬಂದೆ. ನನ್ ಮಗನೇ ಬಂದ ತಕ್ಷಣ ತಲೆ ಕೆಡ್ಸ್ಬೇಡ, ಮುಚ್ಕೊಂಡ್ ಕೆಲಸ ನೋಡು. ಎಲ್ರು ಲಂಚ್ಗೆ ಜಂಪ. ಎಲ್ಲ ನೀನೇ ತಿಂದ್ಬಿಟ್ರೆ ನಾನೇನೋ ತಿನ್ಲಿ? ಲೋ ತ್ಯಾಗರಾಜು, ತ್ಯಾಗ ಅನ್ನೋದು ನಿನ್ ಹೆಸರಲ್ಲೇ ಇದೆಯಲ್ಲೋ. ಹಲೋ HR, ನಮ್ ಕಂಪ್ನಿನ ಹೇಗ್ ಮೇಲಕ್ಕೆ ತಗೊಂಡು ಹೋಗೋದು ಅಂತ ಲಂಚ್ ಟೈಮ್ ಅಲ್ಲಿ ಯೋಚನೆ ಮಾಡ್ತಿದೀನಿ. ಸ್ವಲ್ಪ ಸ್ಯಾಲರಿ ಜಾಸ್ತಿ ಮಾಡಿ. ಎಲ್ಲಿಗೆ? 4th ಫ್ಲೋರ್ಗ? ಇನ್ನು ಮೇಲಕ್ಕೆ ತಗೊಂಡು ಹೋಗ್ತೀನಿ 10th ಫ್ಲೋರ್ಗೆ. ಈ ಜೋಕ್ಗಳನ್ನೆಲ್ಲ ನೀನ್ ಸ್ಟ್ಯಾಂಡ್ ಅಪ್ ಕಾಮಿಡಿಲಿ ಹಾಕಿದ್ರೆ ಅಟ್ಲೀಸ್ಟ್ ಯಾರಾದ್ರೂ ಆಫರ್ ಆದ್ರೂ ಕೊಡ್ತಾರೆ. ಕೊಟ್ರಲ್ಲ ಅಷ್ಟು ದೊಡ್ಡ ಕಾರ್ಪೊರೇಟ್ ಓಯ್, ನಾನು ಹೋಗ್ಬೇಕು. ಬಾಸ್ ಬಂದ್ರೆ ಏನಾದ್ರು ಹೇಳಿ ಮ್ಯಾನೇಜ್ ಮಾಡು. ಇದನ್ನ ಯಾರು ತಿನ್ಬೇಡಿ, ನಾನು ಬಂದು ತಿಂತೀನಿ. ಹಲೋ ಮೇಡಮ್, ಅನ್ವಿತಾ ಅವ್ರ ಜೊತೆ 1 o'clock ಮೀಟಿಂಗ್ ಇದೆ. ಟೈಮ್ ನೋಡಿದ್ರಾ? ಟೈಮ್ ವೇಸ್ಟ್ ಆಗುತ್ತೆ ಅಂತ ನೋಡಿಲ್ಲ ರೀ. ಮ್ಯಾಮ್ ಸ್ವಲ್ಪ ಲೇಟ್ ಆದ್ರೂ ಮೀಟ್ ಮಾಡಲ್ಲ. ಪಂಕ್ಚುಯಲ್ ಆಗಿ ಇಲ್ದೇ ಇರೋರ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಓ, ನಾನು ತುಂಬಾ ಪಂಕ್ಚುಯಲ್ ರೀ. ಹೌದಾ? ಪಂಕ್ಚರ್ ಟೈರ್ ಪಂಕ್ಚರ್ ಆಯ್ತು, ಹಾಕಿಸ್ಕೊಂಡು ಬರೋಷ್ಟ್ರಲ್ಲಿ ಲೇಟ್ ಆಯ್ತು. ಹೌದಾ? ಈ ಕತೆನ ನನಗೆ ಹೇಳಿದ್ರಿ ಓಕೆ, ಮ್ಯಾಮ್ಗೆ ಮಾತ್ರ ಹೇಳ್ಬೇಡಿ, ನಿಮ್ಮನ್ನ ಗ್ರಿಲ್ ಮಾಡಿ ಬಿಸಾಕ್ಬಿಡ್ತಾರೆ. ಓ, ಶೆಫ್ ಗ್ರಿಲ್, ವೆರಿ ಫನಿ. ಸಿದ್ದು ಬಂದಿದ್ದಾರೆ ಅಂತ ಹೇಳಿ, ಪ್ಲೀಸ್ ಕಾಲ್. ಮ್ಯಾಮ್. ಎಸ್. ಸಾರಿ ಟು ಡಿಸ್ಟರ್ಬ್ ಯು ಮ್ಯಾಮ್, ಆಕ್ಚುಲಿ ಸಿದ್ದು ಅಂತ ಯಾರೋ ಬಂದಿದ್ದಾರೆ. ಲೇಟ್ ಆಯ್ತು, ಮೀಟ್ ಮಾಡಲ್ಲ ಅಂತ ಹೇಳಿದ್ರು, ಕೇಳ್ತಾ ಇಲ್ಲ. ದಟ್ಸ್ ಓಕೆ. ಆಸ್ಕ್ ಹಿಮ್ ಟು ಸಿಟ್ ಇನ್ ಮೈ ಕ್ಯಾಬಿನ್. ಓಕೆ ಮ್ಯಾಮ್. ಸರಿ, ಐ ವಿಲ್ ಬಿ ದೇರ್. ಹಾಯ್ ಸಿದ್ದು. ಓ ಹಾಯ್. ನಿಮ್ ಟೈಮಿಂಗ್ ಯಾವಾಗ್ಲೂ ಹೀಗೇನಾ? ಕಾಮಿಡಿ ಟೈಮಿಂಗ್ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ ಮೇಡಮ್. ಸೊ ಶೋ ಯಾರಿಗ್ರಿ? ಅಂದ್ರೆ ಎಷ್ಟು ಜನ ಇರ್ಬೋದು, ಯಾವಾಗ, ಎಲ್ಲಿ? ಆ ಡೀಟೇಲ್ಸ್ ಎಲ್ಲ ಹೇಳಕ್ ಮುಂಚೆ ಸ್ವಲ್ಪ ಕ್ವೆಶನ್ಸ್ ಕೇಳಬೇಕು. ಓ, ನಿಮ್ ಕಂಪನಿ ಪಾಲಿಸೀಸ್ ಇರುತ್ತಲ್ವಾ? ಪ್ಲೀಸ್ ಶೂಟ್. ನಿಮ್ ಪ್ರೊಫೈಲ್ ನೋಡಿದೆ. ಯಾ. ಇಂಜಿನಿಯರಿಂಗ್ ಮಾಡಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಯಾಕೆ? ಅದೇ ಅಲ್ವೇನ್ರಿ ಪ್ರಾಸೆಸ್ಸು? ಅಂದ್ರೆ ನೀವು ಶೆಫ್ ಆಗ್ಬೇಕು ಅಂತ ಫಿಕ್ಸ್ ಆಗಿದ ತಕ್ಷಣ ಇಂಜಿನಿಯರಿಂಗ್ ಮಾಡ್ಲಿಲ್ವಾ? ಇಲ್ವಲ್ಲ, ಶೆಫ್ ಆಗ್ಬೇಕಂತಿದ್ದೆ, ಶೆಫ್ ಆದೆ. ವಾಟ್? ಈ ತರ ಅವ್ರ ಡ್ರೀಮ್ ನ ಡೈರೆಕ್ಟ್ ಆಗಿ ಫಾಲೋ ಮಾಡ್ಬಿಟ್ರೆ ನಮ್ ಟ್ರೆಡಿಷನ್ಸ್ ಏನಾಗ್ಬೇಕು? ಚಿಕ್ಕವರಿದ್ದಾಗಿಂದ ನಮ್ಗೆ ಇಷ್ಟ ಇರೋ ಕೆಲಸನ ಮಾಡ್ದೇನೆ ಪೇರೆಂಟ್ಸ್ಗೋಸ್ಕರ ಇಂಜಿನಿಯರಿಂಗ್ ಮಾಡಿ, ಆ ಡಿಗ್ರಿಗೆ ಸಂಬಂಧನೇ ಇಲ್ದಿರೋ ಜಾಬ್ ಮಾಡಿ, ಆ ಜಾಬ್ ಅಲ್ಲಿ ಫ್ರಸ್ಟ್ರೇಟ್ ಆಗ್ತಿದ್ರೆ ಆ ಫ್ರಸ್ಟ್ರೇಷನ್ ನೋಡಿ ಪೇರೆಂಟ್ಸ್ ಕಣ್ಣಲ್ಲಿ ಒಂದು ಆನಂದ ಕಾಣಿಸುತ್ತೆ. ಇದಲ್ವೇನ್ರಿ ನಮ್ ಟ್ರೆಡಿಷನ್? ಈ ವೆಸ್ಟರ್ನ್ ಕಲ್ಚರ್ ಎಲ್ಲ ಓಕೆ. ವಾಟ್ ಈಸ್ ಯುವರ್ ಸ್ಟ್ರೆಂತ್? ಅವಕಾಶ ಸಿಕ್ಕಿದಾಗೆಲ್ಲ ಕಾಮಿಡಿ ಮಾಡ್ತೀನಿ. ಯುವರ್ ವೀಕ್ನೆಸ್? ಸಿಚುವೇಶನ್ಗೆ ಸಂಬಂಧ ಇಲ್ದಿರೋ ತರ ಕಾಮಿಡಿ ಮಾಡ್ತೀನಿ. ಲೆಟ್ ಸೇ ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಬೇಕಾಗಿರೋದು ನಿಮ್ ಹತ್ರ ಇದ್ದು ನೀವು ಸಹಾಯ ಮಾಡಿದ್ರೆ ಅವ್ರ ಲೈಫ್ ಬದಲಾಗುತ್ತೆ ಅಂದ್ರೆ ಹೆಲ್ಪ್ ಮಾಡ್ತೀರಾ? ಫ್ರೀ ಶೋನ ಇದು? ಪೇಮೆಂಟ್ ಕೊಡಲ್ವಾ? ಕೊನೆ ಪಕ್ಷ ಮಿಕ್ಸಿ ಇಲ್ಲ ಐರನ್ ಬಾಕ್ಸು. ಅಂದ್ರೆ ಕೊಡ್ಲಿಲ್ಲ ಅಂದ್ರೂ ಚಾರಿಟಿ ಅನ್ಕೊಂಡು ಮಾಡ್ಬಿಡ್ತೀನಿ. ಪೇಮೆಂಟ್ ಇರುತ್ತೆ. ಓ ನೈಸ್. ಜಸ್ಟ್ ಇಮ್ಯಾಜಿನ್ ರಾಜು ಹ್ಯಾಸ್ 7 kids. ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಒಬ್ರು ಗ್ರ್ಯಾಂಡ್ ಮದರ್ ಅಂಡ್ ಇನ್ನೊಂದು ಟ್ರ್ಯಾಕ್ ಮೇಲೆ 7 kids. ಟ್ರೈನ್ ಫಾಸ್ಟ್ ಆಗಿ ಬರ್ತಿರುತ್ತೆ, ಕಾಪಾಡಕ್ಕಾಗೋದು ಒಬ್ರನ್ನೇ. ನೀವ್ ರಾಜು ಆದ್ರೆ ಯಾರನ್ನ ಕಾಪಾಡ್ತಿದ್ರಿ? ನನ್ ಕಾಮಿಡಿ ಟ್ರ್ಯಾಕಿಗೆ ರೈಲ್ವೆ ಟ್ರ್ಯಾಕಿಗೆ ಏನ್ರಿ ಲಿಂಕು? ಅದು ನಮ್ ಮಾರ್ಕೆಟಿಂಗ್ ಟೀಮ್ ಈ ಕ್ವೆಶನ್ಸ್ನೆಲ್ಲ ಪ್ರಿಪೇರ್ ಮಾಡಿರೋದು. ಈ ತರ ಕ್ವೆಶನ್ಸ್ ಬರೀತಾರಲ್ಲ ಅವ್ರನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸ್ಬೇಕು ಮೊದಲು. ಇನ್ನೇನ್ರಿ ರಾಜುಗ್ 7 kids? ಟ್ರೈನ್ ಎಲ್ಲ ಮೊದಲು ರಾಜು ನಿಲ್ಲಿಸ್ಬೇಕ್ರಿ. ಓಕೆ, ಬೇಸಿಕ್ ಇಂಟರ್ವ್ಯೂ ಮುಗ್ದೋಯ್ತು. ಓಕೆ, ಯು ಕ್ಯಾನ್ ಗೋ ನೌ. ಯಾ ಶೂರ್, ವಿಲ್ ಗೆಟ್ ಇನ್ ಟಚ್. ಅದೇ ಯಾ, ಅಡ್ವಾನ್ಸ್ ಏನಾದ್ರು? ಓಕೆ ಓಕೆ. ನಾಚಿಕೆ ಮಾನ ದುಡ್ಡು ಇಲ್ಲ. ಗಾಟ್ ಇಟ್. ಇಂಟರ್ವ್ಯೂನ ಸ್ಟ್ಯಾಂಡ್ ಅಪ್ ಶೋಗ್ ಅನ್ಕೊಂಡು ಎಲ್ಲ ಕಾಮಿಡಿ ಆನ್ಸರ್ಸ್ ಕೊಟ್ಟ. ನಿಜವಾಗ್ಲೂ ಸಿದ್ದು ಏನು ಅಂತ ತಿಳ್ಕೋಬೇಕು. ಹಾಗಾದ್ರೆ ಇನ್ವೆಸ್ಟಿಗೇಷನ್ ಮಾಡೋಣ. ವಾಟ್?
5 ವರ್ಷ ಅನುಮಾನ ಪಡೋ ಗಂಡನ ಜೊತೆ ಸಂಸಾರ ಮಾಡಿ ಸಪರೇಟ್ ಆಗಿದ್ದೀನಿ. ಗಂಡಸರನ್ನ ಹೇಗ್ ಜಡ್ಜ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ಜಸ್ಟ್ ಫಾಲೋ ಮೀ. ಎಲ್ಲಿಗೆ? ಹೇಳ್ತೀನಿ ಬಾ. ಸಿದ್ದು ಪೋಲಿ ಶೆಟ್ಟಿ, ಜೆಂಡರ್ ಮೇಲ್, ಏಜ್ 25, ಬ್ಲಡ್ ಗ್ರೂಪ್ O ಪಾಸಿಟಿವ್, lives in BHEL, ಅನ್ಮ್ಯಾರಿಡ್, ಫೇಸ್ಬುಕ್ ಸ್ಟೇಟಸ್ ಸಿಂಗಲ್. ಸ್ಟಾರ್ಟ್ಅಪ್ ಕಂಪ್ನಿಲಿ ಸಣ್ಣ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದಾನೆ. ನೋ ಕ್ರಿಮಿನಲ್ ಹಿಸ್ಟ್ರಿ. FIRs ಏನಾದ್ರೂ ಇದೆಯಾ ಅಂತ ಆನ್ಲೈನಲ್ಲಿ ಚೆಕ್ ಮಾಡಿದೆ. ಪೇರೆಂಟ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಕಾವ್ಯ, ಏನಿದೆಲ್ಲ? ಎಲ್ಲಿಗೆ ಹೋಗ್ತಿದೀವಿ? ಫಸ್ಟ್ ಅವ್ನ ಆಫೀಸಿಂದ ಸ್ಟಾರ್ಟ್ ಮಾಡೋಣ. ಏನು ಆಫೀಸಾ? ಕಾವ್ಯ, ನೋವೇ, ದಟ್ಸ್ ಹಿಸ್ ವರ್ಕ್ ಪ್ಲೇಸ್. ನಿನಗೆ ಗೊತ್ತಿಲ್ಲ, ಹುಡುಗ ಎಂತವನು ಅಂತ ತಿಳ್ಕೊಳಕ್ಕೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಕಾವ್ಯ, ಆಫೀಸ್ ಅಲ್ಲಿರೋದಲ್ವಾ? ಈಸ್ಟ್ ಫೇಸಿಂಗ್ ಅಲ್ಲಿ ಆಫೀಸ್ ಇದ್ರೆ ನಾರ್ತ್ ಫೇಸಿಂಗ್ ಅಲ್ಲಿ ಬೀಡ ಅಂಗಡಿ ಇರತ್ತೆ. ಇದ್ರೆ ಗುಣಗಳ ಬಗ್ಗೆ ತಿಳ್ಕೊಬೇಕಾಗಿರೋದು ಅಲ್ಲಿಂದಾನೆ. ಹೇಳಿ ಮೇಡಮ್, ಯಾವ ಸಿಗರೇಟ್ ಬೇಕೋ? ಇವನ್ ಗೊತ್ತಾ? ನಮ್ ಸಿದ್ದು ಸಾರು. ಎಷ್ಟಿದೆ ಇವ್ರದ್ದು ಸಾಲ? ಸಾರ್ದು ಯಾವ ಸಾಲನೂ ಇಲ್ಲ ಬಿಡಿ. ಅವ್ರಿಗೆ ಸಿಗರೇಟ್ ಅಭ್ಯಾಸನೇ ಇಲ್ಲ, ಸಾಲ ಎಲ್ಲಿಂದ ಆಗತ್ತೆ? ಮತ್ತೆ ಗುಟ್ಕಾ, ಜರ್ದಾ, ಖೈನಿ? ಯಾವಾಗಾದ್ರೂ ಬಂದ್ರೆ ಸ್ವೀಟ್ ಬಿಡ ಕೇಳ್ತಾರೆ, ಅದಕ್ಕೂ ಸ್ವೀಟ್ ಹಾಕ್ಬಾರ್ದು ಅಂತಾರೆ. ತುಂಬಾ ಹೆಲ್ತ್ ಕಾನ್ಶಿಯಸ್ ಅನ್ಸುತ್ತೆ. ಸರಿ, ಥ್ಯಾಂಕ್ ಯು. ಬಾರೆ ಹೋಗೋಣ. ಹಲೋ, ಸಿದ್ದು ಸಾಗೇನೋ ಸಂಬಂಧ ಬಂದಂಗೈತೆ. ಹುಡುಗಿ ಕಡೆಯವರು ಅನ್ಸುತ್ತೆ. ಎನ್ಕ್ವೈರಿಗೆ ಬಂದವ್ರೆ, ಒಂಚೂರು ವಿಚಾರಿಸ್ಕೊಳ್ಳಿ. ಸಿದ್ದು ಕೂತ್ಕೊಳ್ಳೋ ಚೇರ್ ಇದೆ. ನಾನು ಕ್ಯಾಶುಯಲ್ ಆಗಿ 2 minutes ಕೂತ್ಕೊಂಡೆ ಅಷ್ಟೇ. ತಕ್ಷಣ ಪ್ರಮೋಷನ್ ಸಿಕ್ಬಿಡ್ತು. ಸಿದ್ದುಗೆ ಹೆಲ್ಪಿಂಗ್ ನೇಚರ್ ತುಂಬಾ ಜಾಸ್ತಿ. ಒಂದ್ಸಲ ಅವನಿಗೆ ಬಂದಿದ್ದ ಬೋನಸ್ ಇಂದ ವಾಚ್ಮ್ಯಾನ್ಗೆ ವಾಚ್ ಕೊಡ್ಸಿದ್ದನ್ನ ನಾನೇ ನೋಡಿದೀನಿ. ಅವಾಗಿಂದ ನನ್ನ ಟೈಮ್ ತುಂಬಾ ಚೆನ್ನಾಗಿದೆ. ಯಾವತ್ತೇ ಆಗ್ಲಿ ಈ ವಾಚಲ್ಲಿ 10 ಗಂಟೆ ದಾಟಿದ ಮೇಲೆ ಸಿದ್ದು ಸರ್ ಆಫೀಸಿಗೆ ಬಂದಿದ್ನ ನಾನ್ ನೋಡೇ ಇಲ್ಲ ಮೇಡಮ್. ಶೇರಿಂಗ್ ಇಸ್ ಕೇರಿಂಗ್ ಅಂತ ತುಂಬಾ ನಂಬ್ತಾರೆ ಸಿದ್ದು. ಅದಷ್ಟೇ ಅಲ್ಲ, ಲಾಸ್ಟ್ ಬೇಗು ಶೇರ್ ಮಾಡೋಣ ಅಂತಾರೆ. ಅದೇ ಎಗ್, ಟಿಫನ್ ಬಾಕ್ಸ್ ಅಲ್ಲಿ ಎಗ್ ಅಂತ ಹೇಳಕ್ ಬಂದೆ. ಗರ್ಲ್ ಫ್ರೆಂಡ್ಸ್, ಲವ್ ಸ್ಟೋರೀಸ್. ಸಿದ್ದು ಹುಡುಗಿರ ಜೊತೆ ಮಾತಾಡೋದು ನಾನು ಯಾವತ್ತೂ ನೋಡಿಲ್ಲ. ಆದ್ರೆ ಒಬ್ರ ಹತ್ರ ಮಾತಾಡ್ತಾನೆ. ಐಫೋನ್ ಅಲ್ಲಿ ಬರೋ ಸಿರಿ ಹತ್ರ. ಸಿದ್ದು ಲೈಫ್ ಅಲ್ಲಿ ಇಮೇಲ್ಸೇ ಜಾಸ್ತಿ, ಫಿಮೇಲ್ಸೇ ಇಲ್ಲ. ಪಾಪ. ರಾಜೇಶ್ ಇಸ್ ಎ ವಂಡರ್ಫುಲ್ ಗಾಯ್. ಅವನನ್ನ ಯಾರೇ ಮದುವೆ ಮಾಡ್ಕೊಂಡ್ರು ಆ ಹುಡುಗಿ ಅದೃಷ್ಟ ಅಂತಾನೆ. ರಾಜೇಶ್ನ ಯಾರು ಬಿಟ್ಕೊಡೋದಿಲ್ಲ. ರಾಜೇಶ್ ಯಾರು? ನೀವು ರಾಜೇಶ್ ಬಗ್ಗೆ ಕೇಳ್ತಿಲ್ವಾ? ನಾವು ಕೇಳ್ತಿರೋದು ಸಿದ್ದು ಬಗ್ಗೆ. ಸಿದ್ದು ಇಸ್ ಅ ವಂಡರ್ಫುಲ್ ಗಾಯ್. ಅವನನ್ನ ಯಾರೇ ಮದುವೆ ಮಾಡ್ಕೊಂಡ್ರು ಆ ಹುಡುಗಿ ಅದೃಷ್ಟ ಅಂತಾನೆ. ಸಿದ್ದುನ ಯಾರು ಬಿಟ್ಕೊಡೋದಿಲ್ಲ. ಲೆಸಿನೋ, ಒಂದ್ ಕಿಂಗ್ ಕೊಡು. ಧೂಮಪಾನ ಈ ಸಿಚುವೇಶನ್ಗೆ ಹಾನಿಕರ. ತಲೆ ಕೆಟ್ಟಿದ್ಯೇನೋ? ಹುಡುಗಿ ಮನೆ ಕಡೆಯವರು ಎನ್ಕ್ವೈರಿಗೆ ಬಂದಿದ್ರು. ಏನಾದ್ರೂ ನಿಮ್ ಸಾಲ ಇದೆಯಾ ಅಂಗಡಿಯಲ್ಲಿ ಅಂತ ಕೇಳಕ್ಕೆ. ಯಾವ ಹುಡುಗಿನೋ? ಸ್ವಲ್ಪ ಹಿಂದೆ ಮುಂದೆ ನೋಡಿ. ಒಂದ್ ನಿಮಿಷ ಇರು. ಮದುವೆ ಯೋಗ ಬಂತನ್ಸುತ್ತೆ ಸಾರ್ಗೆ. ಏನೇ ಎಲ್ರೂ ಪಾಸಿಟಿವ್. ಹಲೋ ಮೇಡಮ್, ಹಲೋ ಹಲೋ. ನೋಡಾಯ್ತು, ಬನ್ನಿ. ನೋಡಿದ್ರೆ ನಮ್ಗೇನ್ ಭಯನಾ? ನಿಮ್ಮಿಬ್ರಿಗೂ ಇಲ್ಲೇನ್ರಿ ಕೆಲ್ಸ? ನಾನ್ ಸಿಗರೇಟ್ ಸೇತಿನೋ ಇಲ್ವೋ ಅದ್ ನಿಮ್ಗೆ ಯಾಕೆ? ಬ್ಯಾಕ್ ಗ್ರೌಂಡ್ ಚಕ್ರಿ. ಬ್ಯಾಕ್ ಗ್ರೌಂಡ್ ಚೆಕ್ ಅದ್ಯಾಕೆ? ನಾನ್ ನಿಮ್ ಹೋಟ್ಲಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಮಾಡ್ಬೇಕಷ್ಟೇ ತಾನೆ? ಅದಕ್ಕೆ ನೀವ್ಯಾಕೆ ಇಷ್ಟೊಂದೆಲ್ಲ ಶೋ ಕೊಡ್ತಿದ್ದೀರಾ? ಕಾರ್ಪೊರೇಟ್ ಶೋಗಳಿಗೆ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ. ಇಂಥದನ್ನೆಲ್ಲ ತಿಳ್ಕೊಬೇಕಲ್ವಾ? ಸ್ಟೇಜ್ ಮೇಲೆ ಕಾಮಿಡಿ ಮಾಡಿ ಸ್ಟೇಜ್ ಇಳಿತಿದ ಹಾಗೆ ಮರ್ಡರ್ ಮಾಡಲ್ಲ ಅಂತ ಗ್ಯಾರಂಟಿ ಏನು? ಎಕ್ಸ್ಕ್ಯೂಸ್ ಮೀ, ನಾವು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಮೇಡಮ್, ಕ್ರಿಮಿನಲ್ಸ್ ಅಲ್ಲ. ಅಲ್ಲ ಮೇಡಮ್, ಶೋ ಅಲ್ಲಿರೋ ಕಂಟೆಂಟ್ ತಿಳ್ಕೋಬೇಕು ಅಂದ್ರೆ 5 ಗಂಟೆಗೆ ಓಪನ್ ಮೈಕ್ ಬನ್ನಿ. ಈ ತರ ಆಫೀಸಿಗೆ ಬರ್ತಾರೇನ್ರಿ? ಓಪನ್ ಮೈಕ್ ಅಂದ್ರೆ ಏನು? ನಾವು ಜೋಕ್ಸ್ ಟೆಸ್ಟ್ ಮಾಡೋ ಶೋ ಹೆಸರು ರೀ. ಲಿಸನ್ ಈವ್ನಿಂಗ್ 5 o'clock ಓಪನ್ ಮೈಕಿಗೆ ಬರ್ತೀನಿ. ಐ ಸಿ ಯು ದೇರ್. ನೀನ್ ಬಾ. ಏನ್ ಸಾರ್, ಮದ್ವೆ ಸೆಟ್ ಆಯ್ತಾ? ನೀವ್ ಒಳ್ಳೆಯವರು, ಒಳ್ಳೆ ಮನ್ಸಿರೋರು, ರಾಮಂತರ ಅಂತ ಒಂದು ರೇಂಜಲ್ಲಿ ಸುಳ್ಳು ಹೇಳ್ಬಿಟ್ಟ ಸರ್. ಸರ್, ಒಂದು 500 ರೂಪಾಯಿ ಕೊಡಿ ಸರ್. 500 ರೂಪಾಯಿ ಏನಕ್ಕೋ? ನೀನ್ ಹೇಳಿದೆಲ್ಲ ನಿಜ ತಾನೆ? ಥ್ಯಾಂಕ್ ಯು ವೆರಿ ಮಚ್. ಕಾಮಿಡಿ ಸ್ಕಿಟ್ ಸೂಪರ್ ಆಗಿತ್ತು ಫನಿ. ಸೊ ನೀವು ಈ ಲಾಫ್ಟರ್ನ ಹೀಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಇದನ್ನ ಡಬಲ್ ಮಾಡೋದಕ್ಕೆ ಬರ್ತಿದ್ದಾರೆ ನಮ್ಮ ನೆಕ್ಸ್ಟ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಸಿದ್ದು. ಕೀಪ್ ಇಟ್ ಗೋಯಿಂಗ್ ಫಾರ್ ಸಾಯಿ ಕಿರಣ್. ನಮಗೆ ಗೊತ್ತಿರೋರು ಬಂದಿದಾರಪ್ಪ, ಜಾಸ್ತಿನಾಗೆ ಮರ್ಯಾದೆ ತೆಗಿಬೇಡಿ. ನನಗೆ 5 star ಹೋಟೆಲ್ಸ್ ಅಲ್ಲಿ ಈ ಫೈನ್ ಡೈನಿಂಗ್ ರೆಸ್ಟೋರೆಂಟ್ಸ್ ಅರ್ಥನೇ ಆಗಲ್ಲ. ಹೆಂಗಿರುತ್ತೆ ಗೊತ್ತಾ? ನೀನ್ ಹೋಗಿರಲ್ಲ ಬಿಡು. ಅಲ್ಲಿ ಕುಕ್ಸ್ ಇರಲ್ಲ.
ಮಾಸ್ಟರ್ ಶೆಫ್ಸ್ ಇರ್ತಾರೆ. ನನಗೇನ್ ಅರ್ಥ ಆಯ್ತು ಅಂದ್ರೆ ಐಟಮ್ ಹೆಸರು ಹೇಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೋ ಅದಷ್ಟು ಪಾಶ್ ಹೋಟೆಲ್ ಅಂತ ಅರ್ಥ. ಏನ್ ಗೊತ್ತಾ, ಫಸ್ಟ್ ಒಬ್ಬ ವೇಟರ್ ಬರ್ತಾನೆ. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಗ್ರೇಟ್ ಫ್ಯಾಟ್ ಸೋಮಾ ಕಾರ್ಪಾಸೋ ಗ್ರಿಲ್ ಒಬರ್ಜನ್ ಎಗ್ ಪ್ಲಾಂಟ್ ಕಾರ್ಡಿಯೋಲೆ. ಏನಂದೆ? ಒಂದ್ 5 ನಿಮಿಷ ಆ ಕಡೆ ಹೋಗ್ತೀಯಾ? ನೀನ್ ಹೇಳಿದ್ದನ್ನ ಬೈಹಟ್ ಮಾಡ್ಕೊಂಡ್ಮೇಲೆ ಕರಿತೀನಿ. 5 ನಿಮಿಷ ಆದ್ಮೇಲೆ ಮತ್ತೆ ಬರ್ತಾನೆ. ಸೊ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? ಐ ವಿಲ್ ಹ್ಯಾವ್ 3rd ಪೇಜ್ 4th ಐಟಮ್. ನಮ್ಗೆಲ್ ಗೊತ್ತಾಗ್ಬೇಕು ಅವೆಲ್ಲ. ಫೈನಲ್ ಆಗಿ 1 ಗಂಟೆ ಆದ್ಮೇಲೆ ಆ ಪ್ಲೇಟ್ ಅಲ್ಲಿ ಈ ತರ ಹಾವಿನ ಬುಟ್ಟಿ ತಗೋಬರೋ ಹಾಗೆ ಅದನ್ನೇನೋ ತಗೊಂಡ್ಬರ್ತಾನೆ. ಏನಿರ್ಬೋದು ಐಟಮ್ ಅಂತ ನೋಡಿದ್ರೆ ಇಟ್ಸ್ ಬದ್ನೆಕಾಯಿ ಗೊಜ್ಜು ಗಾಯ್ಸ್. ಇಟ್ ಇಸ್ ಬ್ಲಡಿ ಬದ್ನೆಕಾಯಿ. ನನಗ್ ತಲೆ ಕೆಟ್ಟೋಗಿ ಆ ವೇಟರ್ನ ಕರೆದೆ. ಬಾರೋ ಇಲ್ಲಿ ಬಾ, ನನ್ನ ಮಗನೇ ಬಾ. ಏನಿದು ಬದ್ನೆಕಾಯ? ಎಸ್ ಸರ್. ಮತ್ತೆ ಆಬರ್ಜಿನೋ ಫೆನಲಿ ಗಿನಲಿ ಅಂತ ಯಾಕೋ ಹೇಳ್ದೆ? ಬದ್ನೆಕಾಯಿ ಅಂತ ಇಡಕ್ಕಾಗಲ್ವಾ ಹೆಸರು? ಸರ್ ಅದಕ್ಕೆ ಬದ್ನೆಕಾಯಿ ಅಂತ ಹೆಸರಿಟ್ರೆ ನಿಮ್ಮ ಹತ್ರ 5,000 ರೂಪಾಯಿ ಹೇಗೆ ಸರ್ ಚಾರ್ಜ್ ಮಾಡಕ್ಕಾಗತ್ತೆ? ಸರ್ ಇದು ಫೈನ್ ಡೈನಿಂಗ್. ಇಲ್ಲಿ ನೀವು ಡೈನ್ ಮಾಡಿದಕ್ಕೆ ನಾವು ನಿಮಗೆ ಫೈನ್ ಹಾಕ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್. ಮೈ ನೇಮ್ ಇಸ್ ಸಿದ್ದು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ವೆರಿ ಮಚ್. ಹೇ ಥ್ಯಾಂಕ್ಸ್ ಮನ್. ಥ್ಯಾಂಕ್ ಯು. ಹೇ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಬನ್ನಿ ಕೂತ್ಕೊಳ್ಳೋಣ. ದಟ್ ವಾಸ್ ಫನಿ. ಥ್ಯಾಂಕ್ ಯು. ನಾವು ನಗಿಸ್ತಾನೆ ಸಾಯಿಸ್ಬಿಡ್ತೀವಿ. ಐ ಆಮ್ ಸೋ ಸಾರಿ. ಪರವಾಗಿಲ್ಲ ಬಿಡಿ. ನಾನೊಂದು ಮಾತು ಕೇಳಲ್ಲ? ನಿಮಗೆ ಸ್ಟ್ಯಾಂಡಪ್ ಕಾಮಿಡಿ ಬಗ್ಗೆ ಯಾವಾಗಿಂದ, ಐ ಮೀನ್ ಯು ಆರ್ ಸಚ್ ಅ ನ್ಯಾಚುರಲ್. ಥ್ಯಾಂಕ್ ಯು. ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ನಿಮ್ಗೆ ಏನು ಇಷ್ಟ? ಇವಾಗೆಲ್ಲ ಒಬ್ಬ ಇದೆ ನೋಡಿ, ಅವನಿಗೆ ಬ್ರೇಕಪ್ ಆಗಿರ್ಬೋದು, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಇಲ್ಲಿರೋ ಎಷ್ಟೋ ಜನಕ್ಕೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಇರ್ಬೋದು. ಆದರೆ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಎಷ್ಟೋ ಜೋಕ್ಸ್ ಹೇಳ್ತಾನೆ ಇರ್ತೀನೋ ಅಲ್ಲಿವರೆಗೂ ಇವ್ರ ಪ್ರಾಬ್ಲಮ್ಸು ಹಿಂಗೆ ಮಾಯ ಆಗ್ಬಿಡುತ್ತೆ. ಆ ಮೊಮೆಂಟಲ್ಲಿ ಲೈಫ್ ಅಷ್ಟೊಂದು ಕಷ್ಟ ಅಲ್ಲ, ಚೆನ್ನಾಗಿದೆ ಅಂತ ಅನ್ಸ್ಬಿಡುತ್ತೆ. ಕಾಮಿಡಿಗಿರೋ ಪವರ್ ಅದು. ವಾವ್, ಇಂಟೆನ್ಸ್. ಕ್ಲೈಂಟ್ ಇಂಪ್ರೆಸ್ ಆದರೆ ಅದಕ್ಕಿಂತ ನಮ್ಗೇನು ಬೇಕು ಹೇಳಿ? ಇಂಪ್ರೆಸ್ ಸರಿ, ಮಾಸ್ಟರ್ ಶೆಫ್ ಮೇಲೆ ಜೋಕ್ ಮಾಡಿದ್ಯಾಕೆ? ಅದು ನಿಮ್ಮ ಮೇಲಲ್ಲ ಕಣ್ರಿ, ಪಕ್ಕದ ಹೋಟೆಲ್ ಅವ್ರ ಮೇಲೆ. ಇನ್ನೇನ್ರಿ ಮತ್ತೆ ಗ್ರಿಲ್ಡ್ ಆಬರ್ಜಿನ್ ನೆಟ್ಟಿಗೆ ಬದನೆಕಾಯಿ ಅಂದ್ರೆ ಆಗಲ್ವಾ? ಫಸ್ಟ್ ಆಫ್ ಆಲ್ ಯಾವತ್ತಾದ್ರೂ ಗ್ರಿಲ್ಡ್ ಆಬರ್ಜಿನ್ ಟ್ರೈ ಮಾಡಿದ್ದೀರಾ? ಆಬರ್ಜಿನ್ ಗೀಬರ್ಜಿನ್ ಎಲ್ಲ ವೇಸ್ಟ್ ರೀ. ನೀವು ಇಲ್ಲೇ ಪಕ್ಕದಲ್ಲೇ ಒಂದು ಫೇಮಸ್ ಬದನೆಕಾಯಿ ಬಜ್ಜಿ ಅಂಗಡಿ ಇದೆ, ಮೊದಲು ಅಲ್ಲಿ ಹೋಗಿ ಟೇಸ್ಟ್ ಮಾಡಿ ನೋಡಿ. ನೀವು ಬನ್ನಿ ನನ್ನ ಜೊತೆ. ಕಮ್. ಇದೆ ಫೇಮಸ್ ಮಿರ್ಚಿ ಬಜ್ಜಿ ಸೆಂಟರ್. ಹೇಳಿದ್ನಲ್ಲ ಫೇಮಸ್ ಅಂತ. ಬನ್ನಿ. ಲೇ ಮಲೇಶ್. ನಮಸ್ತೆ ಸರ. ಮೇಡಮ್ 5 ಸ್ಟಾರ್ ಹೋಟೆಲ್ ಅಲ್ಲಿ ದೊಡ್ಡ ಶೆಫ್. ಸೊ ನೀನ್ ದಿನ ಯೂಸ್ ಮಾಡೋ ಇಂಜಿನ್ ಆಯಿಲ್ ಬಿಟ್ಟು ಇವತ್ತು ಸ್ಪೆಷಲ್ ಆಗಿ ವಾಟಿಕ್ ಆಯಿಲ್ ಹಾಕು. ಏನ್ ಸರ ನಿಜ ಹೇಳಕತ್ತೀರಿ? ಈ ಸಲ ಪ್ಯಾರಾಚೂಟ್ ಆಯಿಲ್ ಫಿಕ್ಸ್. ಸರಿ ಹಾಕು. ವಾಟ್? ಜೋಕ್ ಕಣ್ರಿ ಅದು. ಅವನು ಕೂಡ ಸ್ಟ್ಯಾಂಡಪ್ ಕಾಮಿಡಿಯನ್ನ? ಇಲ್ಲ, ಇವನಿಗೆ ಸ್ಟೇಬಲ್ ಇನ್ಕಮ್ ಇದೆ. ಸರ ಥ್ಯಾಂಕ್ ಯು ಕಣೋ. ಇದೇನಾ ನಿಮ್ ಬದನೆಕಾಯಿ ಬಜ್ಜಿ? ಪ್ಲೀಸ್ ಟ್ರೈ. ಹೆಂಗಿದೆ? ಸ್ಪೈಸಿ ಇರುತ್ತೆ ಸ್ವಲ್ಪ. ಈ ಕ್ಲೈಮೇಟ್ಗೆ ಇಷ್ಟು ಸ್ಪೈಸಿ ಇಲ್ಲ ಅಂದ್ರೆ ಹೆಂಗೆ ಹೇಳಿ? ಪರವಾಗಿಲ್ಲ, ಆರಾಮಾಗ್ತೀನಿ. ಹೌದು, ನೀವು ಶೆಫ್ ಆಗ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ನಮ್ಮಮ್ಮ ಅವರೇ ನನ್ನ ಇನ್ಸ್ಪಿರೇಷನ್. ಅಮ್ಮ ನಂಗೋಸ್ಕರ ವಿಧವಾದ ಅಡ್ಗೆ ಮಾಡ್ತಿದ್ರು. ದಿನ ಹೊಸ ಅಡ್ಗೆ, ಅದಕ್ಕೊಂದು ಹೊಸ ಹೆಸರು. ಶಿವರಾಜ್ ಕುಮಾರ್ ಚಾಯ್, ರಾಕಿ ಭಾಯ್ ಬಿರಿಯಾನಿ, ನಗ್ಮಾ ನೂಡಲ್ಸ್. ಶಿ ವಾಸ್ ಸಮಥಿಂಗ್ ವೆರಿ ಫನ್ನಿ. ಅವ್ರ ಫುಡ್ನ ಎಕ್ಸ್ಪೆರಿಮೆಂಟ್ ಥರ ಮಾಡ್ತಿದ್ರು ಆ್ಯಂಡ್ ಐ ಲವ್ಡ್ ಇಟ್. ಈಗಲೂ ನಾನು ಅವ್ರ ರೆಸಿಪೀಸ್ನ ರೀಕ್ರಿಯೇಟ್ ಮಾಡ್ತಿರ್ತೀನಿ. ಕ್ರಿಯೇಟ್ ಮಾಡೋ ಪ್ರತಿ ಸಲ ಆ ಫ್ರೇಗ್ರೆನ್ಸ್ನಲ್ಲಿ ಅಮ್ಮನ ನೆನ್ಪು ಬರುತ್ತೆ. ದಟ್ಸ್ ಮೈ ಶೆಫ್ ಸ್ಟೋರಿ. ಅದಕ್ಕೆ ಅನ್ಸುತ್ತೆ ಹೇಳೋದು, ಅಮ್ಮ ಮಾಡೋ ಅಡುಗೆ ಎಲ್ಲ ಸ್ಪೆಷಲ್ಲು ಅಂತ. ನಮ್ಮಮ್ಮಂಗೂ ಕೂಡ ಒಳ್ಳೊಳ್ಳೆ ರೆಸಿಪೀಸ್ ಗೊತ್ತು. ಯಪ್ಪ, ಒಂದೇ ಸಲಕ್ಕೆ ಪ್ರಸಾದದ ಬೊಫೆನೇ ಮಾಡ್ಬಿಡ್ತಾರೆ. ಯು ನೋ ವಾಟ್, ಯು ಶುಡ್ ಡೆಫಿನೆಟ್ಲಿ ಕಮ್ ಹೋಮ್ ಸಮ್ ಟೈಮ್. ನೀವು ನಮ್ಮಮ್ಮ ಕಿಚನ್ನಲ್ಲಿ ಸೇರಿದ್ರೆ ನಮಗೆ ಹುಚ್ಚಿಡಿಸ್ಬಿಡ್ತೀರಾ. ಇಲ್ಲೇ ಪಕ್ಕದಲ್ಲೇ ಡಾಯನ್ಸ್ ಕಾಲೋನಿ ಸ್ಟ್ರೀಟ್ ನಂಬರ್ 10 ಅಲ್ಲೇ ನಮ್ಮನೆ. ನೀವು ಖಂಡಿತವಾಗ್ಲೂ ಒಂದಿನ ನಮ್ಮ ಮನೆಗೆ ಬರಲೇಬೇಕು. ಶೋರ್. ಅನ್ವಿ, ಹುಡುಗ ಓಕೆ ಆಗಿರೋ ಹಾಗಿದೆ? ಇನ್ನೂ ಓಕೆ ಆಗಿಲ್ಲ, ಓಕೆ ಆಗೋ ತರ ಇದೆ. ನೋ ಗರ್ಲ್ ಫ್ರೆಂಡ್ಸ್, ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್, ವರ್ಕ್ ಬಗ್ಗೆ ಅಂತೂ ತುಂಬಾ ಪ್ಯಾಷನೇಟ್ ಆಗಿದ್ದಾನೆ. ದಟ್ಸ್ ಗ್ರೇಟ್. ಆನೆಸ್ಟ್ ಅನ್ಕೊಂಡಿದ್ದೀನಿ,
ಎಲ್ಲ ವಿಷಯನೂ ತುಂಬಾ ಡೀಟೇಲ್ಡ್ ಆಗಿ ಅನಲೈಸ್ ಮಾಡ್ತಾನೆ. ವಾವ್, ದಟ್ ಈಸ್ ಸಚ್ ಅ ಬಿಗ್ ಟಿಕ್ ಫಾರ್ ಯು. ಅಂಡ್ ಅವನು ನನ್ನನ್ನ ಮನೆಗೆ ಇನ್ವೈಟ್ ಮಾಡಿದ್ದಾನೆ. ವಾವ್, ಒಳ್ಳೆ ಚಾನ್ಸೇ. ಇವತ್ ನಾವು ಗಂಟ್ಲು ಪೂರ್ತಿ ಕುಡಿಯೋಣ ಕಣ. ಓಹೋ, ಏನಪ್ಪ ವಿಶೇಷ? ಅವಳು ದೇವತೆ ಕಣೋ. ಶೀ ಸಮಥಿಂಗ್ ಎಲ್ಸ್ ಅಷ್ಟೇ. ಯಾವಾಗ ನೋಡಿದ್ರೆ ಸೇದು ಫ್ರೀ ಟಿಕೆಟ್ಸ್ ಇದ್ರೆ ಹೇಳೋ ಶೋಕ್ ಬರ್ತೀನಿ, ಬರ್ರಿ ಇಂಥ ಫ್ರೆಂಡ್ಸೇ ಆದ್ರು. ಒಬ್ಬನಾದ್ರೂ ಕರೆದು ಅವಕಾಶ ಕೊಟ್ನಾ? ಕಾರ್ಪೊರೇಟ್ ಶೋಕ್ ಚಾನ್ಸ್ ಸಿಕ್ತು ಬೇಬೇ. ಎಲ್ಲ ಚೆನ್ನಾಗಿದೆ ಕಣೆ, ಇನ್ನೇನು? ಕ್ವಾಲಿಟೀಸ್ ಎಲ್ಲ ಓಕೆ, ಆದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಹಿಸ್ಟ್ರಿ, ಹೆಲ್ತ್ ಚೆಕ್. ಐ ಹ್ಯಾವ್ ಎನ್ ಐಡಿಯಾ. ಅಷ್ಟು ದೊಡ್ಡ ಶೆಫ್ ಆದ್ರು ಎಷ್ಟು ಗ್ರೌಂಡೆಡ್ ಗೊತ್ತಾ? ಹಾರ್ಟ್ ಫುಲ್ ಆಗಿ ನಗ್ತಾಳೆ ಕಣೋ. ಲೈ, NRIs ಎಲ್ರ ಜೊತೆಗೂ ಫ್ರೆಂಡ್ಲಿ ಆಗೇ ಇರ್ತಾರೋ, ಅಷ್ಟೊಂದು ಕನ್ಸ್ ಕಾಣ್ಬೇಡ. ಮನೆಗೆ ಹೋದ್ಮೇಲೆ ನಿನ್ ನೆನಪು ಇರಲ್ಲ ಅವ್ರಿಗೆ. ಒಂದ್ ನಿಮಿಷ ಇರು. ಓಪನರ್ ಕೊಡೋ. ಮನೆಗೆ ಹೋದ್ರೆ ಮರ್ತೋಗ್ಬಿಡ್ತಾರ ನೋಡು. ಆಗ್ಲೇ ಫೋನ್ ಮಾಡಿದ್ಲು. ಹಲೋ. ಹಾಯ್ ಸಿದ್ದು, ಆರ್ ಯು ಫ್ರೀ ಟು ಟಾಕ್? ಯಾ ಶೋರ್, ಹೇಳಿ. ಸ್ಪೀಕರ್ ಹಾಕು. ಸಿದ್ದು, ಏನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ಪ್ಲೀಸ್, ಏನ್ ಬೇಕಾದ್ರೂ ಕೇಳಿ. ನನ್ನ ಫ್ರೆಂಡ್ ಕಾವ್ಯ ಇದ್ದಾಳಲ್ಲ, ಅವಳ ರಿಲೇಟಿವ್ ಒಬ್ರಿಗೆ ನಾಳೆ ಸರ್ಜರಿ ಇದೆಯಂತೆ. ಅರ್ಜೆಂಟಾಗಿ O ನೆಗೆಟಿವ್ ಬ್ಲಡ್ ಬೇಕಿತ್ತು. ನಿಮಗ್ ಗೊತ್ತಿರೋರ್ಗೆ ಯಾರಿಗಾದ್ರೂ O ನೆಗೆಟಿವ್? O ನೆಗೆಟಿವಾ? ಓ, ಆದ್ರೆ ನನ್ನ ಬ್ಲಡ್ ಅಷ್ಟು ರೆಡ್ ಆಗಿರಲ್ಲ ಕಣ್ರಿ. ಸೊ ಮೇ ಬಿ ಅವ್ರಿಗೆ ಸೆಟ್ ಆಗಲ್ವೇನೋ. ಏನೋ ಒಂದು ಜಸ್ಟ್ ಕೀಪ್ ಟಾಕಿಂಗ್. ಸಿದ್ದು, ಸಾರಿ, ಎಮರ್ಜೆನ್ಸಿ ಇದ್ದಿದ್ರಿಂದ ಯಾರಿಗೆ ಕಾಲ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಮಗೆ ಮಾಡಿದೆ. ತೊಂದರೆ ಆದ್ರೆ ಪರವಾಗಿಲ್ಲ ಬಿಡಿ. ಹೇ ಇಲ್ಲ, ಅಂದ್ರೆ ಕಾವ್ಯಾಗೆ ಅಂತ ಹಾಗಂದೆ ಅಷ್ಟೇ. ನಿಮಗೆ ಅಂದ್ರೆ ಯಾವ ಪ್ರಾಬ್ಲಮೂ ಇಲ್ಲ. ಆರ್ ಯು ಶೋರ್? ಯಾ ನಾನ್ ಡೊನೇಟ್ ಮಾಡ್ತೀನಿ ಬಿಡಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದು. ಹಾಗಾದ್ರೆ ನಾಳೆ ಎಲ್ಲಿಗೆ ಬರಬೇಕು ಅಂತ ಡೀಟೇಲ್ಸ್ ಮೆಸೇಜ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ನೈಟ್. ಗುಡ್ ನೈಟ್ ಅಂಡ್ ಸ್ವೀಟ್ ಡ್ರೀಮ್ಸ್. ಮಗ, ಎಣ್ಣೆ ಪ್ರೋಗ್ರಾಮ್ ಕ್ಯಾನ್ಸಲ್. ನೀನೇ ಓಡ್ಕೋ. ಯಾಕೇನಾಯ್ತು? ಜೊತೆಲಿರೋರ್ಗೆ ಪ್ರಾಬ್ಲಮ್ ಅಂದ್ರೆ ಸಹಾಯ ಮಾಡ್ಬೇಕಣ. ಯಾವ್ದೋ ಬ್ಲಡ್ ಡೊನೇಷನ್ ಅಂತೆ, ನನ್ನೇ ಕರ್ತಿದ್ದಾಳೆ. ನಾಳೆ ಡೊನೇಟ್ ಮಾಡಿದ್ಮೇಲೆ ಕುಡಿದ್ರಾಯ್ತು. ಲೈ, ಇದು ನಿನ್ ಫಸ್ಟ್ ಕಾರ್ಪೊರೇಟ್ ಶೋ ಮಾಡಿ ದುಡ್ಡು ಮಾಡ್ಕೋ. ಈ ಚಾರಿಟಿ ಕೆಲಸ ಎಲ್ಲ ಯಾಕೋ ನಿನ್ಗೆ? ಡೋಂಟ್ ಟಾಕ್ ಲೈಕ್ ಅ ಬ್ಲಡಿ ಆಲ್ಕೋಹಾಲಿಕ್ ಮ್ಯಾನ್. ವಿ ಹ್ಯಾವ್ ಅ ಸೋಲ್ ಲೆವೆಲ್ ಕನೆಕ್ಷನ್. See you tomorrow. See you. ಸಿದ್ದು, ಯು ಲೇಟ್. ವಾಚ್ ನಿಂತೋಗಿದೆ ಮೇಡಮ್, ಇಲ್ಲಾಂದ್ರೆ ಇಷ್ಟೊತ್ತಿಗಾಗ್ಲೇ ಇಲ್ಲಿಗೆ ಬಂದಿರ್ತಿದ್ದೆ. ಡಾಕ್ಟರ್. ಹಾಯ್ ಅನ್ವಿತಾ, ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಸಿದ್ದು. ಹಲೋ. ಹಾಯ್ ಸಿದ್ದು, ನೀವು ಒಳಗಡೆ ಹೋಗಿ. ಈ ಕಡೆನಾ? ಯಾ ಓಕೆ. ಡೋಂಟ್ ವರಿ, ಐಲ್ ಟೇಕ್ ಕೇರ್ ಆಫ್ ಇಟ್. ಬೈಸೆಪ್ಸ್ ದೊಡ್ಡದಾಗಿದೆಯಲ್ಲ, ನಿಮ್ ಇಂಜೆಕ್ಷನ್ ಮುರಿದು ಹೋಗುತ್ತೆ, ಹುಷಾರು. ಮಮ್ಮಿ. ಹಲೋ, ಅಳ್ಬೇಡಿ, ಮುಗೀತಾ? ಸಿಸ್ಟರ್, ಹೊರಗಡೆ ಎಲ್ಲೊಬ್ರು ಇದಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಹೇಳಲ್ಲ ತಾನೆ? ನಿಮ್ ಬೈಸೆಪ್ಸ್ ಇಂದ ಇಂಜೆಕ್ಷನ್ ಮುರಿದೋಯ್ತು ಅಲ್ಲ? ಬೆಟರ್. ಥ್ಯಾಂಕ್ಸ್ ಸಿಸ್ಟರ್. ಅದ್ಯಾಕೆ? ಬ್ಲಡ್ ಟೆಸ್ಟ್ಗೆ. ಬ್ಲಡ್ ಟೆಸ್ಟ್? ಹಾ. ಡೊನೇಷನ್ ಅಂದ್ರು ಮತ್ತೆ? ಅದೇ ಡೊನೇಷನ್ ಕೆಲ್ಸಕ್ಕೆ ಇದಾಗುತ್ತೋ ಇಲ್ವೋ ಅಂತ. ಆಗುತ್ತೋ ಇಲ್ವೋನಾ? ಹಲೋ ಸಿಸ್ಟರ್, ಯೂನಿವರ್ಸಲ್ ಡೋನರ್ ಇಲ್ಲಿ. ಇದೇನಕ್ಕೆ? ಸಿಗ್ತಾ ಇರಿ. ನಿಮ್ ರಿಪೋರ್ಟ್ಸ್ಗೋಸ್ಕರ ಅಷ್ಟೊಂದು ಟೆನ್ಷನ್ ಆಗಿದ್ದಾರೆ. ನಿಮ್ ಸಿಸ್ಟರಾ? ಸಿಸ್ಟರ್, ನಿಮ್ಮನ್ ಸಿಸ್ಟರ್ ಅಂದಿದ ತಕ್ಷಣ ಎಲ್ಲ ಹುಡುಗಿರು ನನಗ್ ಸಿಸ್ಟರ್ ಆಗಲ್ಲ ಅಲ್ವಾ ಸಿಸ್ಟರ್? ಗರ್ಲ್ ಫ್ರೆಂಡು ಆಗಿರ್ಬೋದಲ್ವಾ? ಗರ್ಲ್ ಫ್ರೆಂಡಾ? ಅಂದ್ರೆ ಅವ್ರು ನಿಮ್ಗಿಂತ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರಲ್ವಾ? ಪ್ರೀತಿ ಬಗ್ಗೆ ಒಬ್ಬ ಇಂಗ್ಲಿಷ್ ಕವಿ ಏನಂದಿದ್ದಾರೆ ಗೊತ್ತಾ ಸಿಸ್ಟರ್? ಏನಂದಿದ್ದಾರೆ? ದ ರಿಲೇಶನ್ಶಿಪ್ ಬಿಟ್ವೀನ್ ಬಾಯ್ ಫ್ರೆಂಡ್ ಅಂಡ್ ಗರ್ಲ್ ಫ್ರೆಂಡ್ ಮಸ್ಟ್ ಬಿ ಲೈಕ್ ದಟ್ ಬಿಟ್ವೀನ್ ಬ್ಲಡ್ ಡೋನರ್ ಅಂಡ್ ರೆಸಿಪಿಯಂಟ್. ಮಾಚಾದ್ರೆ ಸಾಕು. ಮ್ಯಾಮ್ ಜ್ಯೂಸ್. ಥ್ಯಾಂಕ್ ಯು ಸಿಸ್ಟರ್. ಕೊಟ್ಟಾಯ್ತು ಮೇಡಮ್, ಒಂದ್ 3-4 ಲೀಟರ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸಿದ್ದು, ಯು ಸೇವ್ ಮೈ ಡೇ. ಈ ಜ್ಯೂಸ್ ಕುಡಿ. ಇವತ್ತು ಚೆನ್ನಾಗಿ ಊಟ ಮಾಡಿ ರೆಸ್ಟ್ ತಗೋ. ಇವ್ರು ಓಕೆನಾ? ಯಾ. ಇಷ್ಟೊಂದು ಕನ್ಸರ್ನ್. ಥ್ಯಾಂಕ್ಸ್ ಮೇಡಮ್. ಮೇಡಮ್ ಯಾಕೆ ಸಿದ್ದು? ಕಾಲ್ ಮೀ ಅನ್ವಿತಾ. ಓಕೆ ಅನ್ವಿತಾ.
ಅನ್ವಿತಾ ಎಲ್ಲೋ ಕಳೆದು ಹೋಗಿದೆ ನನ್ನ ಮನಸ್ಸು. ಪ್ರೀತಿಲಿ ನೋಡಬಾರದು ವಯಸ್ಸು. ಓ ಪಿತಾಶ್ರೀ. ಹಲೋ, ಹೌದು, ಲಿರಿಕ್ಸ್ ಅದಲ್ಲ ಕಣೋ. ಅದ್ಯಾಕೆ ಬದಲಾಯಿಸ್ಬಿಟ್ರ? ಇದೆ ಅಲ್ವಾ ಒರಿಜಿನಲ್ ಲಿರಿಕ್ಸ್? ಅದೆಲ್ಲ ಬಿಟ್ಟು ಹಾಕು. ನೋಡು ಈ ಹುಡುಗಿ ಹೇಗಿದ್ದಾಳೆ ನೋಡು. ವಾವ್, ಯಾರೀ ಸಿಸ್ಟರ್? ಏಯ್, ಯಾಕೆ ಹುಚ್ಚಿಡ್ದಿದ್ಯಾ? ಬೆಳ್ ತೆಗಿಲ್ಲ. ಮದ್ವೆ ಆಗೋ ಹುಡುಗಿ ಫೋಟೋ ನೋಡಿ ಸಿಸ್ಟರ್ ಅಂತಿದ್ಯಾ? ಯಾಕೆ? ನೋಡು, ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಮಾಡಕ್ಕೆ ನನಗೆ ಇಷ್ಟ ಆಗ್ಬೇಕಲ್ವಾಪ? ಇಷ್ಟ ಆದ್ರೆ ಚಿಕ್ಕವ್ರು ದೊಡ್ಡವ್ರು ಏನು ನೋಡಲ್ಲ. ಏನ? ಅದೇ ಮುಂದೆ ಹಿಂದೆ ನೋಡಲ್ಲ ಅಂದೆ. ಆಗ ಈ ಹುಡುಗಿ ಹೇಗಿದ್ದಾಳೆ ನೋಡು. ರಿಜೆಕ್ಟ್ ಅಮ್ಮ. ರಿಜೆಕ್ಟ್? ಏ ಬೇಡಮ್ಮ, ಈ ತರ ಎಲ್ಲ ಆಪ್ಷನ್ಸ್ ತೋರಿಸ್ಬೇಡ ನಂಗೆ ಪ್ಲೀಸ್. ಯಾಕೋ? ಕುತ್ಕೋ. ಹೇಗಿದ್ಯಮ್ಮ? ನಾವಿಬ್ರು ಮಾತಾಡಿ ಎಷ್ಟು ದಿವಸ ಆಯ್ತು? ಅದೇನು ನಿನ್ನೆ ತಾನೇ ಮಾತಾಡಿದ್ವಲ್ಲ. ಅದಲ್ಲಮ್ಮ, ಇವತ್ತೇನು ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆಯಾ? ಅಯ್ಯೋ ಅಮ್ಮ, ನಿನ್ ಹತ್ರ ಒಂದು ವಿಷಯ ಕೇಳ. ಕೇಳು. ಸಚಿನ್ ತೆಂಡೂಲ್ಕರ್, ಅಂಜಲಿ ಟೆಂಡೂಲ್ಕರ್, ನಿಕ್ ಜೋನಸ್, ಪ್ರಿಯಾಂಕಾ ಚೋಪ್ರಾ, ಅಭಿಷೇಕ್ ಬಚ್ಚನ್, ಐಶ್ವರ್ಯ ರಾಯ್ ಬಚ್ಚನ್, ಈ ಮೂರು ಜೋಡಿಗೆ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಏನದು? ಅವರೆಲ್ಲರೂ ಸಕ್ಸಸ್ಫುಲ್ ಪೀಪಲ್. ಅದೇ ಅದೇ ಸಕ್ಸಸ್ಫುಲ್ ಬಿಡಿ. ಸಕ್ಸಸ್ ಆದ್ರೆ ಏನಕ್ಕೆ ಸಕ್ಸಸ್ಫುಲ್ ಆದ್ರು? ಏನಕ್ಕೆ? ಇವರೆಲ್ಲ ವಯಸ್ಸಲ್ಲಿ ಅವ್ರಿಗಿಂತ ದೊಡ್ಡ ಹುಡುಗಿನ ಮದ್ವೆ ಆದ್ರು, ಅದಕ್ಕೆ ಅಷ್ಟು ಸಕ್ಸಸ್ಫುಲ್ ಆಗಿರೋದು. ಇಷ್ಟಿಲ್ದೆ ಹೇಳ್ತಾರಮ್ಮ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅನ್ ಎಲ್ಡರ್ ವುಮನ್ ಅಂತ. ಸೇಯಿಂಗ್ ಅದಲ್ಲ ಕಣ. ಇದನ್ನು ಬದಲಾಯಿಸ್ಬಿಟ್ರ? ಈ ತರ ಹೇಳ್ದೆ ಬದಲಾಯಿಸಿದ್ರೆ ಕಷ್ಟ ಆಗತ್ತಪ್ಪ. ಈಗೇನು ನಿನಗಿಂತ ವಯಸ್ಸಲ್ಲಿ ದೊಡ್ಡೋಳ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಾ? ಅಲ್ಲ, ಈಗಾದ್ರೆ ನಿನ್ ಮದ್ವೆ ಆದಂಗೆ ಕಣೋ. ತಂದೆ ಶ್ರೀರಾಮಚಂದ್ರ ಪ್ರಭು. ನೋಡಿದ್ಯಾ? ನೀನೇ ಶ್ರೀರಾಮಚಂದ್ರ ನಿನ್ ಫೇವ್ರೆಟ್ ಗಾಡ್ ಅಲ್ವಾ? ಅವ್ರು ಯಾರನ್ ಮದ್ವೆ ಆದ್ರು? ಸೀತಾ ಮಾತೇನ್ ಮದ್ವೆ ಆದ್ರು. ಹೌದು ಹೌದು. ಅದಕ್ಕೆ ತಾನೇ ಜಸ್ಟ್ ರಾಮ ಆಗಿದ್ದವರು ಶ್ರೀರಾಮ ಆದ್ರು. ವಾಟ್ ಅ ಗಾಡ್, ವಾಟ್ ಅ ಲೆಜೆಂಡ್. ಶ್ರೀರಾಮಚಂದ್ರ. ನಾನು ಆ ಕಡೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ. ಹೋಗು. ನಿಕ್ ಜೋನಸ್, ಪ್ರಿಯಾಂಕಾ, ಸಚಿನ್, ಅಂಜಲಿ. ಇವನು ಈಗಾಗ್ಲೇ ಇವನ್ ವಯಸ್ಸಿನ ಹುಡುಗಿರ್ಗೆಲ್ಲ ಮದ್ವೆ ಆಗೋಗಿರುತ್ತೆ. ಇವಾಗ ಇವನಿಗಿಂತ ದೊಡ್ಡ ಹುಡುಗಿನ ಎಲ್ಲಿಂದ ಕರ್ಕೊಂಡ್ಬರೋದು? ಅವನೊಬ್ಬ ಹುಚ್ಚು ನನ್ನ ಮಗ, ನೀನೊಬ್ಳು ದಡ್ಡ ಶಿಖಾಮಣಿ. ದೇವರೇ ಕಾಪಾಡ್ಬೇಕು ನಿಮ್ನ. ಓಂ ಆಧಾರ ಶಕ್ತಿಯೇ ನಮಃ, ಓಂ ನಿವೇದಿನಿಯೇ ನಮಃ. ನಮಸ್ತೆ ಆಂಟಿ. ಅನ್ನಪೂರ್ಣಿಯೇ ನಮಃ. ನಾನು ಅನ್ವಿತಾ, ಓಂ ಧೈರ್ಯ ಸಿದ್ದು ಫ್ರೆಂಡ್. ನಮಃ. ಓಂ ಸರ್ವಲೋಕಪ್ರಿಯಾಯೇ ನಮಃ. ಓಂ ದೇವತಾಯ ನಮಃ. ಓಂ ಸಿಂಹರೂಪಿಣೇ ನಮಃ. ಓಂ ಧಾರಿಣ್ಯೇ ನಮಃ. ಓಂ ಸರ್ವಶಕ್ತಿಯೇ ನಮಃ. ಓಂ ನಿರ್ಗುಣಾಯ ನಮಃ. ಓಂ ರಾಜೇಶ್ವರಿ ದೇವಿಯೇ ನಮಃ. ಓಂ ದೇವತಾಯ ನಮಃ. ಓಂ ದೇವಿಯೇ ನಮಃ. ತಗೋಮ್ಮ. ಹೇಳ್ಕೊಡಿ ಆಂಟಿ. ತಗೋ. ಶುಗರ್ ಹಾಕ್ಲಾ ಆಂಟಿ? ನಂಗೆ ಶುಗರ್ ಏನು ಇಲ್ಲಮ್ಮ, ಹಾಕು. ಅವ್ರು ಯಾರು ಆಂಟಿ? ಯಾರು? ಸಿದ್ದು ತರಾನೇ ಇದ್ದಾರೆ. ಓ, ಸಿದ್ದು ಅವ್ರ ತಾತಾನು ಪಕ್ಕದಲ್ಲಿರೋರು ಅವ್ರ ಅಜ್ಜಿ ಮಹಾನುಭಾವರು. ಹೇಗ್ ಹೋಗ್ಬಿಟ್ರ ಆಂಟಿ? ಅವರೇನೋ ನಿದ್ದೆಲಿ ಹೋಗ್ಬಿಟ್ರು. ಇವ್ರಿಗೆ ಲಿವರ್ ಫೇಲ್ಯೂರು. ಆಲ್ಕೋಹಾಲಿಕಾ? ಹೌದು. ಇವರು ನಮ್ಮ ಅಪ್ಪ ಅಮ್ಮ. ಮತ್ ಇವ್ರು ಹೇಗ್ ತೀರ್ಕೊಂಡ್ರ ಆಂಟಿ? ಅವ್ರಿನ್ನೂ ತೀರೋಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ, ಊರಲ್ಲಿದ್ದಾರೆ. ಸಾರಿ ಆಂಟಿ. ಪರವಾಗಿಲ್ಲ ಬಿಡಮ್ಮ. ಅಂಕಲ್ ಅಂಕಲ್ ವಾಕಿಂಗ್ ಹೋಗಿದಾರಮ್ಮ. ವಾಕಿಂಗ್ ಹೋಗಿದ್ದಾರೆ. ಈ ಹುಡುಗಿ ಯಾರು? ಸಿದ್ದು ತಂಗಿನ? ನನ್ ಮಗ ಸಿದ್ದುನೇ ಅದು. ಚಿಕ್ಕವನಿದ್ದಾಗ ಹುಡುಗಿ ವೇಷದಲ್ಲಿ. ಈ ಫೋಟೋ ಅವನಿಗೆ ಇಷ್ಟ ಇಲ್ಲ ಅಂತ ನೋಡು ಹೀಗ್ ತಿರ್ಗಿಸಿಟ್ಬಿಡ್ತಾನೆ. ಸಿದ್ದುಗ್ ನಿಮ್ ನಗುನೇ ಬಂದಿದೆ. ಅಯ್ಯೋ ಅದೇನಮ್ಮ, ಎಲ್ರು ಹಾಗೆ ಹೇಳ್ತಿರ್ತಾರೆ. ಅಯ್ಯೋ ಇದೆಲ್ಲ ಯಾವ ಲೆಕ್ಕ? ಇದಕ್ಕಿಂತ ಒಳ್ಳೊಳ್ಳೆ ಫೋಟೋಗಳಿದೆ, ತೋರಿಸ್ತೀನಿ ಇರು. ಇಲ್ಲಿ ನೋಡು, ಇದು ನನ್ ತಂಗಿ ಮದ್ವೆ ಫೋಟೋಸು. ಇಲ್ಲಿ ನೋಡು ಸಿದ್ದು ಎಷ್ಟು ಮುದ್ದಾಗಿದ್ದಾನೆ. ಇವನಿದಾನಲ್ಲ ಸಿದ್ದು ಅವ್ರ ಮಾವ. ಮತ್ತೆ ಇವಳು ಬಾಲ್ಡ್ನೆಸ್ ಇದೆಯಾ ಆಂಟಿ? ಅಯ್ಯೋ ಬಾಲ್ಡ್ನೆಸ್ ಅಲ್ಲಮ್ಮ, ತಿರುಪತಿಗೆ ಹೋಗಿದ್ರಲ್ಲ ಅಲ್ಲೇ ಗುಂಡು ಹೊಡ್ಸ್ಕೊಂಡ್ ಬಂದಿದ್ದು. ಈ ಗುಂಡಕ್ಕಿದಾಳಲ್ಲ ಇವಳೆ ಸಿದ್ದು ಅವ್ರ ಅತ್ತೆ. ಥೈರಾಯ್ಡ್ ಇರ್ಬೇಕು. ಅಯ್ಯಯ್ಯೋ
ಇಲ್ಲಮ್ಮ ರೇಷ್ಮೆ ಸೀರೆ ಉಟ್ಕೊಂಡಿದ್ದಾಳಲ್ಲ ಅದಕ್ಕೆ ಹಾಗಿದ್ದಾಳೆ. ಏನಮ್ಮ ಬರೀ ರೋಗದ ಬಗ್ಗೆನೇ ಮಾತಾಡ್ತಿದ್ಯಲ್ಲ, ನೀನ್ ಡಾಕ್ಟ್ರಾ? ಅಯ್ಯೋ ಇಲ್ಲ ಆಂಟಿ, ನಾನ್ ಮಾಸ್ಟರ್ ಶೆಫ್. ಏನಮ್ಮ ನೀನ್ ಶೆಫಾ? ಹಾಗಾದ್ರೆ ನಂಗೊಂದ್ 4 ವೆರೈಟೀಸ್ ಹೇಳ್ಕೊಡು. ಖಂಡಿತ ಆಂಟಿ. ಅಯ್ಯೋ ನನ್ ಬಂಗಾರ. ಇದು ಗುಜರಾತಲ್ಲಿ ಭೂಕಂಪ ಆಯ್ತಲ್ಲ, ಆಗ ನಮ್ ಸಿದ್ದು ಕಾಲೋನಿಲ್ ಫಂಡ್ ಕಲೆಕ್ಟ್ ಮಾಡಿದ್ನಲ್ಲ, ಆಗಿನ ಫೋಟೋ. 2001 ಅಲ್ವಾ? ನನಗ್ ಚೆನ್ನಾಗಿ ನೆನಪಿದೆ. ಆಗ ನಾನು 10th ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೆ. ನೀನ್ 10th? ಹಾ. ನನ್ ಮಗ ಆಗ 5th. ನೀನ್ ಫೋಟೋ ನೋಡ್ತಾ ಇರಮ್ಮ, ನಾನು ಈಗ್ಲೇ ಹೋಗಿ ಅವನ್ನ ಕರ್ಕೊಂಡ್ ಬರ್ತೀನಿ. ಸಣ್ಣನು ಏನಮ್ಮ ನಿಂದು ಗೋಳು? ಹೇಳ್ದೆ ಕೇಳ್ದೆ ಮನೆ ಕರ್ಕೊಂಡ್ ಬಂದಿದ್ಯೇನೋ? ಯಾರನ್ನ? ಸೀತಾ ಮಾತೇನ. ಒಳ್ಳೇದು, ರಾಮಂಗ್ ಹೋಗಿ ಹೇಳೋಗಂದ್ರೆ. ಏಯ್, ಅನ್ವಿತಾ ಮನೆಗ್ ಬಂದಿದ್ದಾಳೋ? ಬೇಗ ರೆಡಿಯಾಗಿ ಕೆಳಗ್ ಬಾ. ಅದ್ರಲ್ಲಂತೂ ಅವ್ನು ತುಂಬಾ ಮುದ್ದಾಗಿ ಕಾಣಿಸ್ತಾನೆ. ಹಾಯ್ ಸಿದ್ದು. ಇದು ನಮ್ ಕಸಿನ್ ಸಿಸ್ಟರ್ ಫೋಟೋ. ಇಲ್ಲ, ನಮ್ಮ ಹುಡುಗ ಸುಳ್ಳು ಹೇಳ್ತಿದ್ದಾನೆ. ಸಾಕು, ಮಾಡಿರೋದೇ ಸಾಕು. ಏನಿದು ಸಡನ್ ಸರ್ಪ್ರೈಸ್? ಸಿದ್ದು, ನೀನೇ ಅಲ್ವಾ ಮನೆಗ್ ಬಂದು ಆಂಟಿ ಪ್ರಸಾದ ರೆಸಿಪಿ ಟ್ರೈ ಮಾಡು ಅಂದಿದ್ದು? ಈ ಕಡೆ ಹೋಗ್ತಿದ್ದೆ ಬಂದೆ. ಆಂಟಿ ನಿಮ್ ಪ್ರಸಾದದ ರೆಸಿಪಿ ಬಗ್ಗೆ ತುಂಬಾ ಹೇಳಿದಾನೆ. ಹೌದಾ? ಹೇಳಿರ್ತಾನೆ ಬಿಡು. ಇವ್ರಪ್ಪ ಬಂದ್ರು. ಏನ್ರಿ, ರಾತ್ರಿ ಸೀತಾ ಮಾತೆ ಬಗ್ಗೆ ಹೇಳ್ತಿದ್ನಲ್ಲ, ಅದ್ ಇವಳೆ. ಇವರು ರಾತ್ರಿ ಸೀತಾ ಮಾತೆಗೆ ಪೂಜೆ ಮಾಡಿದ್ರು. ರಾಮನ್ ಭಕ್ತರಲ್ವಾ, ಇನ್ನು ಆಗುಂಗಲ್ಲೇ ಇದಾರೆ. ನಿನ್ ಪ್ರಸಾದದ ಬೊಫೆ ತಗೊಂಬ, ಹೋಗು ಹೋಗು. ಇರಮ್ಮ, ಹೋಗ್ ಪ್ರಸಾದ ತಗೊಂಬರ್ತೀನಿ. ಇವರು ನಮ್ಮಪ್ಪ ಪೋಲಿ ಶೆಟ್ಟಿ ಪನೀಂದ್ರ. ಹಲೋ ಅಂಕಲ್. ಇದು ಪೋಲಿ ಶೆಟ್ಟಿ ಲೂಸಿ. ಹಾಯ್ ಹೇಳೋ. ಹಾಯ್ ಹೇಳಪ್ಪ. ಇವರು ಅನ್ವಿತಾ ಅಂತ. ತಗೊಳಮ್ಮ. ಅಮ್ಮ ಅದೇನೋ ಸೀತಮ್ಮ ಅಂತ. ಸೀತಾ ಪೂಜೆ ಬಗ್ಗೆ ಹೇಳ್ತಿದ್ರು, ಗೊತ್ತಲ್ವಾ? ಅಮ್ಮನ ಬಗ್ಗೆ. ನಮ್ ಹುಡುಗ ಹೇಗ್ ಪರಿಚಯ ನಿನ್ಗೆ? ಸಿದ್ದು ನಮ್ ಹೋಟೆಲ್ ಅಲ್ಲಿ ಸ್ಟ್ಯಾಂಡ್ ಅಪ್ ಫಾರ್ ವಿಮೆನ್ಸ್ ರೈಟ್ಸ್ ಅಂಡ್ ನ್ಯಾಷನಲ್ ಆಂಥಮ್. ಏನ್ ಮಾತಾಡ್ತಿದ್ಯೋ ನೀನು? ಅವತ್ತು ಇವರು ಹೇಳಿದ ಮಾತ್ ನೆನಪಾಗಿ ಹೌ ಟು ಸ್ಟ್ಯಾಂಡ್ ಅಪ್ ಅನ್ನೋ ಒಂದು ಸೆಮಿನಾರ್ ಅಲ್ವಾ ಮೀಟ್ ಆಗಿದ್ದು. ಇನ್ನು ಲೇಟ್ ಆಗ್ತಾ ಇದೆಯಾ? ಟೆನ್ಷನ್ ಬೇಡ, ಬನ್ನಿ ಹೋಗೋಣ. ಪ್ರಸಾದ ತಿನ್ಕೊಂಡು ಹೋಗ. ಅಯ್ಯೋ ಬೇಡಮ್ಮ, ನೀವು ಮಾಡಿರೋದೇ ಸಾಕು. ಆಮೇಲೆ ಬಂದು ತಿಂತಾರೆ. ಬನ್ನಿ ಹೋಗೋಣ. ಪರವಾಗಿಲ್ಲ, ಅವ್ರಿಗೆ ಲೇಟ್ ಆಗ್ತಿದೆ, ಬನ್ರಿ ಹೋಗೋಣ. ಮತ್ತೆ ಬರ್ತೀನಿ. ನಾನು ಕಳ್ಸ್ಬಿಟ್ಟು ಬರ್ತೀನಿ. ಬೇಡ ಬೇಡ, ನೀವಿಲ್ಲೇ ಇರಿ. ಲೂಸಿಗೆ ಮತ್ತೆ ಅರ್ಜೆಂಟ್ ಅಂತ ನೋಡಿ. ಅಯ್ಯ, ಒಂದ್ ತರ್ಲೆ, ನನ್ ಕಾಫಿ ಕೊಡು. ಜಸ್ಟ್ ಮಿಸ್ಸು. ಸಿದ್ದು ಮನೇಲಿ ಹೇಳಿಲ್ವಾ? ಅಯ್ಯೋ, ನಮ್ಮನೇಲಿ ಸ್ಟ್ಯಾಂಡ್ ಅಪ್ ಬಗ್ಗೆ ಗೊತ್ತೇ ಇಲ್ಲ. ನಮ್ಮ ಅಪ್ಪಂಗೆ ಗೊತ್ತಾದ್ರೆ ದೊಡ್ಡ ರಾಧ ಅಂತ. ಆದ್ರೆ ನೀನು ಸ್ಟ್ಯಾಂಡ್ ಅಪ್ ಸೆಮಿನಾರ್ ಕವರಿಂಗ್ ಸಾಕಾದಾಗೆ ಕ್ಯಾಚ್ ಮಾಡಿದೆ. ಡು ಯು ಥಿಂಕ್ ಐ ಹ್ಯಾವ್ ಅ ಚಾಯ್ಸ್? ಥ್ಯಾಂಕ್ ಯು. ಹೌದು, ಏನ್ ನಿಮ್ಮಿಬ್ರು ಕತೆ? ನಾನು ಇಡೀ ಬಯೋಗ್ರಫಿನೇ ತಿಳ್ಕೊತಿದ್ಯಾ ಅನ್ಸುತ್ತೆ. ಇಲ್ಲ, ಹಾಗೆ ಸುಮ್ನೆ ಆಂಟಿ ತೋರಿಸ್ತಿದ್ರು. ಸಿದ್ದು, ನಿನ್ಗೆ ನಿಮ್ ತಾತಂಗೆ ತುಂಬಾನೇ ಹೋಲಿಕೆ ಇದೆ ಅನ್ಸುತ್ತೆ. ಅವ್ರ ಆಲ್ಕೋಹಾಲ್ ಇಂದ ಸತ್ತೋಗಿದ್ದಲ್ವಾ? ಹೌದು. ಐ ಆಮ್ ವೆರಿ ಸಾರಿ. ಯಾಕೆ ಅಷ್ಟೊಂದು ಫೀಲ್ ಆಗ್ತಿದ್ಯಾ? ಅವ್ರೇನ್ ಚೈಲ್ಡ್ ಮ್ಯಾರೇಜ್ ಮಾಡ್ಕೊಂಡು ಟೀನೇಜ್ ಎಲ್ಲ ಕುಡಿದು ಸಾಯ್ಲಿಲ್ಲ. 90 ವರ್ಷ ಬದುಕಿದ್ರು. ಫುಲ್ ಸ್ಟ್ರಾಂಗ್ ಜೀನ್ಸ್ ನಮ್ದು. ಹೌದಾ? ಆದ್ರೆ ಪಾಪ ಲಾಸ್ಟ್ ಪೇಗ್ ಉಯ್ಕೊಂಡ್ರು. ಆದ್ರೆ ಅದನ್ನ ಪೂರ್ತಿಯಾಗಿ ಕುಡಿಯಕ್ಕಾಗ್ದೆ. ಅದಕ್ಕೆ ಅದನ್ನ ನಾನ್ ಪೂರ್ತಿಯಾಗಿ ಕುಡಿತಿದ್ದೀನಿ. ಚಿಯರ್ಸ್ ತಾತ. ಸಿದ್ದು, ನೀನೇನು ಅನ್ಕೊಳ್ದಿದ್ರೆ ಒಂದ್ ಮಾತು ಹೇಳ. ನೀನು ಕೂಡ ಆಲ್ಕೋಹಾಲ್ ಬಿಟ್ಬಿಡ್ಬೋದಲ್ವಾ? ಹೆಲ್ತ್ಗೆ ಒಳ್ಳೇದು. ಬಿಟ್ಬಿಡ್ತೀನಿ. ಬಿಟ್ಬಿಟ್ಟೆ. ಇನ್ಫ್ಯಾಕ್ಟ್ ನನ್ನ ರಾತ್ರಿನೂ ಕುಡಿಲಿಲ್ಲ. ಅಷ್ಟಕ್ಕೂ ಆಲ್ಕೋಹಾಲ್ ಅಂದ್ರೆ ಏನ್ ಅನ್ವಿತಾ? ಹೌ ಆರ್ ಪೀಪಲ್ ಡ್ರಿಂಕಿಂಗ್? ಐ ಹೇಟ್ ಬ್ಲಡಿ ಆಲ್ಕೋಹಾಲಿಕ್ಸ್. ಸಿದ್ದು, ಮಾತಾಡ್ತಾ ಮಾತಾಡ್ತಾ ನಿಜವಾದ ವಿಷಯನೇ ಮರ್ತೆ. ನಿನ್ ಶೋಗೆ ಒಂದ್ ಫೋಟೋ ಶೂಟ್ ಅರೇಂಜ್ ಮಾಡಿದೀನಿ. ಅಂದ್ರೆ ಈಗ ಪೋಸ್ಟರ್ ಮೇಲೆ ನನ್ ಫೇಸ್ ಇರುತ್ತಾ? Yes, Sidhu. As I promised, it's going to be a big show. Come, let's go. Cheers. ಅನ್ವಿತಾ, ಇಷ್ಟು ದೊಡ್ಡ ಶೋಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾಳೆ ದಿನ ನನ್ಗೇನಾದ್ರು ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಆಸ್ಕರ್ ಕೊಟ್ರೆ ಸ್ಟೇಜ್ ಮೇಲೆ ಫಸ್ಟ್ ನಿನ್ನ ಹೆಸರೇ ಹೇಳೋದು. ನಾನೇನ್ ಮಾಡಿದ್ದೀನಿ? ಲುಕ್ ಎಟ್ ಯು, ಯು ಓನ್ ದ ಸ್ಟೇಜ್ ಲೈಕ್ ಅ ಪ್ರೋ. ಇದಕ್ಕೆಲ್ಲ ಕಾರಣ ಸಿದ್ದು, ನೀನ್ ಆಕ್ಚುಲಿ ಆ ಜಾಬ್ ಬಿಟ್ಟು ಫುಲ್ ಟೈಮ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ಬೋದಲ್ಲ? ಫುಲ್ ಟೈಮ್? ಅಪ್ಪ, ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಅಷ್ಟಕ್ಕೂ ಜಾಬ್ ಬಿಡೋದು ಅಷ್ಟೊಂದು ಈಸಿ ಅಲ್ಲ ಅನ್ವಿತಾ. ಸಿದ್ದು, ಈ ವೈನ್ ಗ್ಲಾಸ್ ಅಲ್ಲಿ ಕಾಫಿ ಕೂಡ ಹಾಕ್ಬೋದು, ಆದ್ರೆ ಇದನ್ ಕಾಫಿ ಕುಡಿಯೋಕೆ ಉಪಯೋಗಿಸಲ್ಲ. ನೀನು ಕಾಮಿಡಿ ಆರ್ ಮೇಡ್ ಫಾರ್ ಈಚ್ ಅದರ್. ನಾವು ಮಾಡೋ ಕೆಲಸ ನಮ್ಮ ಮನ್ಸಿಗೂ ಇಷ್ಟ ಆದ್ರೆ ಲೈಫ್ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಬಟ್ ಸಿದ್ದು, ವಿತ್ ಯೋರ್ ಸ್ಪಾಂಟೇನಿಟಿ, ವಿಟ್ಟಿನೆಸ್, ಚಾರ್ಮ್, ಹ್ಯೂಮರ್, ಐಡಿಯಾಲಜಿ, ಒಬ್ಬ ವ್ಯಕ್ತಿಲಿ ಇಷ್ಟೆಲ್ಲ ಕ್ವಾಲಿಟೀಸ್ ಇದ್ರೆ ನೋ ಹೇಳಕ್ ಹೇಗ್ ಸಾಧ್ಯ?
ಐ ಮೀನ್ ನೀನ್ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ತೀಯಾ. ಇದೇನು ನಿಕ್ಕರ್ ಹಾಕೊಂಡೆ ಆಫೀಸ್ಗೆ ಹೋಗ್ತಿದ್ಯಾ? ಇನ್ಮೇಲಿಂದ ಎಲ್ಲ ಹೇಗಿರುತ್ತೆ ಮೊಬೈಲ್? ಅಯ್ಯೋ, ಸಿ ಯು ಸೂನ್. ಹೀಗೆ ಬದಲಾಗ್ತಾ ಇರ್ತಾನೆ ತರಕಾರಿ ತರ. ನೀನ್ ತೂಕ ಹಾಕಪ್ಪ. ವಾವ್ ವಾವ್. Bloody corporate slaves. ಛೇ. ಯಾಕೆ ಹಿಂದೆ? Yes. La 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 la. ಏನೋ ಪ್ಯಾಕ್ ಮಾಡ್ತಾ ಇದೀಯಾ? Guys, I have resigned. Yes. ರಿಸೈನ್? ಏನ್ ಹೇಳ್ತಿದ್ಯಾ ಸಿದ್ದು? ನಿಜ ಹೇಳು, ಅವ್ರು ತೆಗ್ದು ಹಾಕಿದ್ದಾರೆ, ನಮ್ಮ ಮುಂದೆ ಬಂದು ರಿಸೈನ್ ಅಂತ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಲೇ, ಇವಾಗ ಈ ಟೀ ಕಪ್ ಇದೆ, ಇದರಲ್ಲಿ ನಾವು ಕಾಫಿ ಹಾಕೊಂಡು ಕುಡಿಬಹುದು. ಬಟ್ ದಟ್ಸ್ ನಾಟ್ ವಾಟ್ ಇಟ್ ಇಸ್ ಮೆಂಟ್ ಫಾರ್. ಹೌದು, ಕಾಫಿನ ಹಾಕೊಂಡು ಕುಡಿಬಹುದು. ಅದು ಅವ್ಳು ಹೇಳ್ದಾಗ ಏನೋ ಫೀಲ್ ಬಂತು, ಆದ್ರೆ ನಾನು ಹೇಳ್ದಾಗ ಬರ್ತಿಲ್ಲ. ಬಟ್ ಎನಿವೆ, ನಿಮ್ಗೆ ಅರ್ಥ ಆಯ್ತಲ್ಲ, ನಾನು ನನ್ನ ಜಾಬ್ನ ರಿಸೈನ್ ಮಾಡಿದ್ದೀನಿ. ಇನ್ಮೇಲಿಂದ ನಾನೊಬ್ಬ ಫುಲ್ ಟೈಮ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಗಸ್ತಾನೆ ಇರ್ತೀಯಾ? ಯಾ. ಜನ ನಗ್ಲಿಲ್ಲ ಅಂದ್ರೆ ನೀನ್ ಸ್ಯಾಲರಿ ಸ್ಲಿಪ್ ತೋರಿಸ್ತೀನೋ? ಥ್ಯಾಂಕ್ ಯು. ಇಷ್ಟು ದಿನ ನನ್ನ ಜೋಕ್ಸ್ ನಕ್ಕಿ ನನ್ನ ಸ್ಟ್ಯಾಂಡ್ ಅಪ್ ಹೆಲ್ಪ್ ಮಾಡಿದ್ರಿ. ಆದ್ರೆ ಈಗ ನೀವೆಲ್ಲರೂ ಸೇರಿ ನನ್ಗೊಂದು ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಹೆಲ್ಪ್ ಮಾಡಬೇಕು ಪ್ಲೀಸ್. ಇದಲ್ಲ, ನಾನು ಹೇಳ್ತೀನಿ ಕಣ. ಐ ಥಿಂಕ್ ಹಿ ಇಸ್ ದ ರೈಟ್ ಗೈ, ಕಾವ್ಯ. ಇನ್ 2 words, ಟೇಲರ್ ಮೇಡ್, ರೈಟ್? ಎಸ್. ಜಾಬ್ ಬಿಟ್ಟು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ತೀನಿ ಅಂತ ನೀನು ಹೇಳಿದಾಗ ಏನಾಗೋಗ್ತೀವಿ ಅಂತ ಭಯ ಪಟ್ಟಿದ್ವಿ. ಒಂದೇ ಸಲಕ್ಕೆ ಇಂಟರ್ನ್ಯಾಷನಲ್ ಶೆಫ್ನ ಪುಟ್ಟಿಗೆ ಹಾಕೊಂಡಿದ್ಯಾ? ನಂಗೆ ಬೇಕಾಗಿದ್ದ ಡೋನರ್ ಸಿಕ್ಕಿದ್ದಾನೆ. ಈಗ ವಿಷಯ ಹೇಳ್ಬಿಡ್ತೀನಿ. ಐ ಆಮ್ ಸೋ ಎಕ್ಸೈಟೆಡ್. ಅರ್ಥ ಮಾಡ್ಕೋತಾನೆ ಅನ್ಕೊಂಡಿದ್ದೀನಿ. ನೋ ಅನ್ನೋಕೆ ಚಾನ್ಸೇ ಇಲ್ಲ. ಹಿಂಗ್ ಪ್ರಪೋಸ್ ಮಾಡಿದ್ರೆ ಯಾರು ನೋ ಅಂತ ಹೇಳು, ನಾವೆಲ್ಲರೂ ನಿಂಗೆ ಹೆಲ್ಪ್ ಮಾಡ್ತೀವಿ. ಅಲ್ಲಿವರೆಗೂ ವಿಲ್ ಸಿಟ್ ಹಿಯರ್. ಯಾ ಇಲ್ಲೇ ಕೂತ್ಕೊಳ್ಳೋಣ. ಸಿದ್ದು. ಯಾ ಅನ್ವಿತಾ? ನಾನು ನಿಂಗೊಂದು ಮಾತು ಹೇಳಬೇಕು. ಹಾ ಸಿದ್ದು. ಯಾ ಅದು ಹೇ. ಸಿದ್ದು. ಏನಾಯ್ತು? ಸಾಕು ಹೇಳ್ಸೋ. ವಾಟ್ಸ್ ಹ್ಯಾಪ್ನಿಂಗ್ ಗೈಸ್? ಓಹಾ,
ಹೇಳ್ತೀನಿ. ಮಾತ್ ಕೇಳು. ಅನ್ವಿತಾ, ನಾನು ಇನ್ನೂ ಫಿನಿಶ್ ಮಾಡಿಲ್ಲ. ಸಿದ್ದು, ಅಯ್ಯೋ ನನ್ ಫೀಲ್ ಹೋಗುತ್ತೆ. ಹಗ್ ಮಾಡ್ಕೊಂಬಿಟ್ರು. ಬೇರೆ ಕೊಡ್ತಿದ್ದಾರೆ. ಪ್ರೀತಿ ಮದುವೆ ಬೇಡ, ಆದ್ರೆ ಪ್ರೆಗ್ನೆಂಟ್ ಆಗಕ್ಕೆ ನಮ್ ಸಹಾಯ ಬೇಕಾ? ಅಂದ್ರೆ ಡೈರೆಕ್ಟ್ ಆಗಿ ಫಸ್ಟ್ ನೈಟಾ? ಸ್ಟ್ರೈಟ್ ಅವೇ ಕೆಲ್ಸನಾ? What the ಸಿದ್ದು ಸಿದ್ದು ಕುಡಿ ಮಗ, ಒಂದ್ ಸಿಪ್ ಕುಡಿ. ಕುಡಿಯೋ. ಲೇ, ಪಾರ್ಟಿ ನಿಂದು, ನೀನೇ ಕುಡಿಯಲ್ಲ ಅಂದ್ರೆ ಹೆಂಗೋ? ಕುಡಿ ಮಗ, ಕುಡಿಯೋ. ನೀನ್ ಕುಡಿದ್ರೆ ನಾವು ಕುಡಿದ್ರೆ ಗಿಲ್ಟಿ ಫೀಲಿಂಗ್ ಇದೆ, ಕುಡಿ. ಆ ಗಿಲ್ಟ್ ಅಲ್ಲಿ ನಾವು ಜಾಸ್ತಿ ಕುಡ್ಬಿಡ್ತೀವಿ ಅನ್ನೋ ಭಯ. ನಿನ್ ಲವರ್ ಬಗ್ಗೆ ಮಾತ್ರ ಅಲ್ಲ, ನಮ್ ಲಿವರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಎಂತ ಬದಲಾವಣೆ ಆದ್ರೂ ಅವಳು ಗ್ಲಾಮರ್ ಏನೋ ನಿನ್ ಗ್ಲಾಮರ್ ಏನು, ಅವಳ ಪೊಸಿಷನ್ ಏನೋ ನಿನ್ ಪೊಸಿಷನ್ ಏನು, ಅವಳ ಏಜ್ ಏನೋ ನಿನ್ ಏಜ್ ಏನು, ಪ್ರೀತಿಗ್ ಮಿತಿ ಇರಬಾರ್ದು ಅಂತ ಇಡೀ ಪ್ರಪಂಚಕ್ಕೆ ಉದಾಹರಣೆ ಆಗಿದ್ದಾನೆ. ವೆರಿ ಪ್ರೌಡ್ ಆಫ್ ಯು ಮಗ. ಸೂಪರ್. ಲೈ ಸಾಕ್ ಮಾಡ್ರೋ, ನಿಲ್ಲಿಸ್ರು. ಏನಂದ್ಲು? ಎಸ್ ಅಂದ್ಲ, ನೋ ಅಂದ್ಲ? ನೀನ್ ಹೇಳೋ. ಮುದ್ದು ಕೂಡ ಕೊಟ್ಕೊಂಡ್ರು ಸರ್. ಅಯ್ಯೋ, ಹಕ್ ಕೂಡ ಮಾಡಿದ್ರು. ಕರೆಕ್ಟ್. ನೀವಿಬ್ರು ಸ್ವಲ್ಪ ಸುಮ್ನಿರ್ತೀರಾ? ಹೇಳೋ. ನೋ ಅಂತ ಹೇಳಿಲ್ಲ, ಆದ್ರೆ ಎಸ್ ಅಂತಾನು ಹೇಳಿಲ್ಲ. ಏನ್ ಹೇಳ್ತಿದ್ಯಾ ಸಿದ್ದು? ಸರಿಯಾಗಿ ಹೇಳು. ಮೇಡಮ್ಗೆ ಪಿಜ್ಜಾ ಬೇಕಂತೆ, ಆದ್ರೆ ಕ್ಯಾಲರೀಸ್ ಬೇಡವಂತೆ. ಅದೇ ಮನೆ ಬೇಕಂತೆ, ಆದ್ರೆ EMI ಕಟ್ಟಲ್ವಂತೆ. ಫ್ಲೈಟ್ ಅಲ್ಲಿ ಹೋಗ್ಬೇಕಂತೆ, ಆದ್ರೆ ಟಿಕೆಟ್ ಬೇಡವಂತೆ. ಏನೋ ವ್ಯತ್ಯಾಸ ಇದೆಯಲ್ಲ. ಅಲ್ಲ, ನೋಡ್ ನಕ್ಕದ್ರೇನೆ ಲವ್ ಅನ್ಕೊಳ್ಳೋ ಅಮಾಯಕರು ನಾವು. ಹಿಂಗಿರೋವಾಗ ಅಂದ್ರೆ ಫ್ರೆಂಡ್ ಝೋನ್ ಅಲ್ಲಿ ಇಟ್ಟಿದ್ದಾಳ? ನಿಜವಾಗ್ಲೂ ಇದು ಯಾವ ಝೋನ್ ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೋ. ಆ ಹುಡುಗಿಗೆ ನನ್ನಿಂದ ಒಂದು ಮಗು ಬೇಕಂತೆ, ಆದ್ರೆ ಅವ್ರ ಲೈಫಲ್ಲಿ ನಾನ್ ಬೇಡವಂತೆ. ಏನು? ಅವಳಿಗೆ ಮಗು ಬೇಕು ಅಂತ ನನ್ನನ್ನು ಚೂಸ್ ಮಾಡ್ಕೊಂಡ್ಲಂತೆ. ಅವಳು ಪ್ರೆಗ್ನೆಂಟ್ ಆಗೋದಕ್ಕೋಸ್ಕರ ನನ್ ಸಹಾಯ ಬೇಕಂತೆ, ಆದ್ರೆ ನನ್ ಜೊತೆ ಮದ್ವೆ ರಿಲೇಶನ್ಶಿಪ್ ಬೇಡವಂತೆ. ಇದು ಬ್ರೋ ಝೋನು ಅಲ್ಲ, ಅತ್ಲಕ್ ಫ್ರೆಂಡ್ ಝೋನು ಅಲ್ಲ. ಐ ಆಮ್ ಯೂಸ್ ಅಂಡ್ ಥ್ರೋ ಝೋನ್ ಗೈಸ್. ಚಿಯರ್ಸ್. ನಿನಗ್ ಮೊದ್ಲೇ ಹೇಳಿದ್ನಲ್ವಾ ಫ್ಯಾಂಟಸಿಯಿಂದ ಹೊರಗ್ ಬಾ ಅಂತ. ಅನ್ಕೊಂಡೆ, ಅವಾಗ್ಲೇ ಅನ್ಕೊಂಡೆ ಇದು ವರ್ಕೌಟ್ ಆಗಲ್ಲ ಅಂತ. ಆದ್ರೂ ಅವಳು ಗ್ಲಾಮರ್ ಏನೋ ನಿನ್ ಗ್ಲಾಮರ್ ಏನೋ, ಅವಳ ಪೊಸಿಷನ್ ಏನೋ ನಿನ್ ಪೊಸಿಷನ್ ಏನೋ, ಅವಳ ಏಜ್ ಏನೋ ನಿನ್ ಏಜ್ ಏನೋ, ಪ್ರೀತಿಗ್ ಮಿತಿ ಇರ್ಬೇಕು ಅನ್ನೋದಕ್ಕೆ ಇವನೇ ಉದಾಹರಣೆ. ವೇಸ್ಟ್ ನನ್ ಮಗ. ಟಿಕೆಟ್ ಇಲ್ದೆ ಫ್ಲೈಟ್ ಹತ್ತಕ್ಕೇನೋ ನಿಂಗ್ ಪ್ರಾಬ್ಲಮ್. ಆ ಕಡೆಯಿಂದ ಆಫರ್ ತುಂಬಾ ಕ್ಲಿಯರ್ ಆಗಿದೆ, ನೀನೇ ಸುಮ್ನೆ ಕಾಂಪ್ಲಿಕೇಟ್ ಮಾಡ್ಕೋತಾ ಇದೀಯಾ. ಹಲೋ, ಸೆಕ್ಸ್ ಅನ್ನೋದು ನಿನಗೆ ಆಫರ್ ಆಗಿರ್ಬೋದು, ನನ್ಗದೊಂದು ಎಮೋಷನ್. ಹೋಗ್ಲಿ, ಎಮೋಷನಲ್ ಆಗಿ ಪಾರ್ಟಿಸಿಪೇಟ್ ಮಾಡು. ಅಲ್ಲ, ನಾನು ಹೇಳ್ತಿರೋದು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಾ? ನನ್ ಮಕ್ಕಳ ಕೊಡೋದ್ ಸಾಯ್ರಿ. ಸಿದ್ದು ಪ್ರಪೋಸ್ ಮಾಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮೊದ್ಲೇ ವಿಷಯ ಹೇಳ್ಬೇಕಿತ್ತು. ನಾವ್ ತಪ್ಪು ಮಾಡ್ಬಿಟ್ವಿ ಕಣೆ. ನಮ್ದೇನ್ ತಪ್ಪಿಲ್ಲ ಬಿಡೆ ಅನ್ವಿ. ನಾವೇನೋ ಟೈಮ್ ತಗೊಂಡು ಅವನ ಬಗ್ಗೆ ತಿಳ್ಕೊಳ್ಳೋಣ ಅನ್ಕೊಂಡ್ವಿ, ಅವನೇ ಅರ್ಜೆಂಟ್ ಮಾಡಿ ಪ್ರೀತಿಸ್ಬಿಟ್ಟ. ಕಾವ್ಯ, ನೀನ್ ಹೇಳಿದ್ರಿಂದಾನೇ ಹೀಗೆಲ್ಲ ಆಗಿತ್ತು. ಇನ್ಮೇಲೆ ಐಲ್ ಡೂ ಇಟ್ ಮೈ ವೇ. ಮೊದಲು ಸಿದ್ದು ಹತ್ರ ಹೋಗಿ ಸಾರಿ ಕೇಳ್ಬೇಕು. ಏ ಲೂಸಿ, ಹೊರಗಡೆ ಹೋಗಿ ಏನ್ ಮಾಡ್ತೀಯ? ಇಲ್ಲೇ ಸೈಡಲ್ಲಿ ಎಲ್ಲಾದ್ರೂ ಹೋಗಿ, ಯಾರು ಗೊತ್ತಾಗಲ್ಲ. ಮೂರ್ಖ, ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ಕುಡಿದ್ರೆ ಹೀಗೆ. ಅದಕ್ಕೆ ವಾಕಿಂಗ್ ಟೈಮ್ ಆಯ್ತು, ಎದ್ ಕರ್ಕೊಂಡು ಹೋಗೋ. ಇರಾಮ, ಸ್ವಲ್ಪ ನನಗೆ ತುಂಬಾ ತಲೆನೋಯ್ತಿದೆ. ಹಾ, ಕುಡಿದ್ರೆ ಬರಲ್ವೇ? ಎದ್ದು ಏನ್ ಉದ್ಧಾರ ಮಾಡಬೇಕು? ಬಲ್ಕೊಳ್ಳಿ ಅವನು. ಇವ್ರೊಬ್ರು ಏನ್ ಆಫೀಸೋ ಕೆಲ್ಸನ? ಆದ್ರೆ ನನ್ಗೊಂದು ಡೌಟ್ ಕಣೋ, ಏನ್ ಕಿತ್ತು ಗುಡ್ಡೆ ಹಾಕ್ಬೇಕಂತ ಕೆಲಸ ಬಿಟ್ಟೆ? ಕುಡ್ದು ಟೈಯ ತಕ್ಕಂದ ಡ್ಯಾನ್ಸ್ ಮಾಡಕ್ ಟೈಮ್ ಇಲ್ಲ ಅಂತಾರ?
ನಿನಗೆ ಬಂದಿರೋ ಕಿತ್ತೋಗಿರೋ ಮಾರ್ಕ್ಸ್ಗೆ ಅವನು ಬಿಟ್ರೆ ಬೇರೆ ಯಾರು ಕೆಲಸ ಕೊಡಲ್ಲ. ಹೆತ್ತು ತಪ್ಪಿಗೆ ಮನೇಲಿ ಕೂರಿಸಿ ನಾವೇ ಊಟ ಹಾಕ್ಬೇಕಾಗಿದೆ. ನಮ್ ಕರ್ಮ. ಸಿದ್ದು, ಬಾಮ, ಬಾ ಕೂತ್ಕೋ. ಏಯ್, ಅನ್ವಿತಾ ಬಂದಿದ್ದಾಳು. ಯಾಕೆ ಬಂದಿದ್ದಾಳೆ? ನಂಗೇನ್ ಗೊತ್ತು, ಎದ್ದು ಫ್ರೆಶ್ ಆಗ್ ಬಾ. ಅಯ್ಯೋ, ಇಂಥ ಗಲಾಟೆ ಎಲ್ಲ ನಮ್ಮ ಮನೇಲಿ ಮಾಮೂಲಿ ಕಣಮ್ಮ. ನೀನೆಂತ ಓದ್ತೀಯಾ? ಕಾಫಿನಾ ಟೀನಾ? ಅವಳಿಗೆ ಬೇಕಾಗಿರೋ ನಿನ್ ಕೈಲಿ ಕೊಡಕ್ ಆಗಲ್ಲಮ್ಮ. ಸಿದ್ದು, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇನ್ ಪ್ರೈವೇಟ್. ಸಿದ್ದು, ಐಮ್ ಸಾರಿ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನ್ ನಿನ್ನ ತಿಳ್ಕೊಳ್ಳೋ ಪ್ರಾಸೆಸ್ ಅಲ್ಲಿ ನೀನ್ ನನ್ನ ಪ್ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಏನು ನನ್ ಬಗ್ಗೆ ತಿಳ್ಕೊಳ್ಳೋ ಪ್ರಾಸೆಸ್ ಏನು? ನೀನು ನಿನ್ ಫ್ರೆಂಡು CBI ಅಂತ ಅನ್ಕೊಂಡಿದ್ದೀರಾ? ಅಂದ್ರೆ ಈ ಸ್ಟ್ಯಾಂಡ್ ಅಪ್ ಕಾಮಿಡಿ, ಕಾರ್ಪೊರೇಟ್ ಶೋ ಇದೆಲ್ಲ ಸುಳ್ಳೇನಾ? ಎಲ್ಲ ಸುಳ್ಳಲ್ಲ ಸಿದ್ದು. ಯು ಆರ್ ರಿಯಲಿ ವೆರಿ ಟ್ಯಾಲೆಂಟೆಡ್. ನಿಂಗ್ ಸ್ಟ್ಯಾಂಡ್ ಅಪ್ ಕಾಮಿಡಿಲಿ ನಿಜವಾಗ್ಲೂ ಸ್ಕೋಪ್ ಇದೆ. ಪ್ಲೀಸ್ ಬೇಡ ಹಿಂಗೆ. ಸಿದ್ದು, ನೀನ್ ತುಂಬಾ ಫನ್ನಿ, ನಿನ್ನಲ್ಲಿ ತುಂಬಾ ಒಳ್ಳೆ ಕ್ವಾಲಿಟೀಸ್ ಇದೆ. ಕಪ್ ಮಾಡೋ ಕೆಲ್ಸನ ಕಪ್ ಮಾಡ್ಬೇಕು ಸಿದ್ದು. ಹೆಲ್ತ್ ಹುಷಾರು, ಕೇರ್ ತಗೋ. ಇದೆಲ್ಲ ಸಾಕಾಗಲ್ಲ ಅಂತ ಆಲ್ಕೋಹಾಲ್ ಬಿಟ್ಬಿಡು ಸಿದ್ದು. ಈ ತರ ಎಲ್ಲ ಮಾತಾಡಿದ್ರೆ ಯಾವ್ದೇ ಹುಡುಗ ಆದ್ರೂ ಪ್ರೀತಿ ಅನ್ಕೊಳಲ್ವಾ ಅನ್ವಿತಾ? ಸಿದ್ದು, ಫೀಲಿಂಗ್ಸ್ ಹುಟ್ಟಲ್ವಾ? ಫೀಲಿಂಗ್ಸ್ ಬಿಟ್ಟಾಕು. ನಾನ್ ನನ್ನ ಇಮ್ಯಾಜಿನೇಷನ್ ಅಲ್ಲಿ ನಮ್ಮ ಮದ್ವೆಗೆ ಖಾಜಾ ಮ್ಯಾನ್ಷನ್ ಫಂಕ್ಷನ್ ಹಾಲ್ ವರ್ಗೂ ಹೋಗ್ಬಿಟ್ಟಿದ್ದೆ. ಸಿದ್ದು, ನನ್ ಜೀವನ. ನಾನು ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೋ. ನನ್ ಇಷ್ಟ ಆಗಿಲ್ಲ ಅನ್ಕೋ, ನನ್ ಕರ್ಮ ಅನ್ಕೋತೀನಿ ಅನ್ವಿತಾ. ನನ್ ಕೆಲ್ಸ ಇಷ್ಟ ಆಗ್ತಿಲ್ವಾ? ವೇವ್ ಲೆಂತ್ ಮ್ಯಾಚ್ ಆಗ್ತಿಲ್ಲ ಅನ್ಕೋತೀನಿ. ನನ್ನ ಅಭ್ಯಾಸದಿಂದ ಪ್ರಾಬ್ಲಮ್. ಓಕೆ, ಸೆಟ್ ಆಗಲ್ಲ ಅನ್ಕೊಂಡು ಮೂವ್ ಆನ್ ಆಗ್ತೀನಿ. ಆದ್ರೆ ಇದೇನಮ್ಮ ಇದು? ನಾನು ಇಷ್ಟ ಆಗಿದ್ದೀನಿ. ಮಗು ಮಾಡ್ಕೊಳ್ಳೋದಕ್ ನಾನ್ ಬೇಕು, ಆದ್ರೆ ಮದ್ವೆ ಮಾಡ್ಕೊಳ್ಳೋದಕ್ ನಾನ್ ಬೇಡವಾ? ಇದು ನಿನ್ ಬಗ್ಗೆ ಅಲ್ಲ ಸಿದ್ದು, ಇದು ನನ್ ಬಗ್ಗೆ. ನಂಗೆ ಪ್ರೀತಿ, ರಿಲೇಶನ್ಶಿಪ್ಸ್, ಮದ್ವೆ ಎಲ್ಲ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಯಾ, ನಿನ್ ಪ್ರಕಾರ ಇದು ಕಪ್ ಅಲ್ವಾ? ನನ್ ಪ್ರಕಾರ ಇದು ಫುಲ್ ಪ್ಲೇಟ್ ಮೀಲ್ಸ್ ಅಮ್ಮ. ಓಕೆ ಸಿದ್ದು, ಇದನ್ನೆಲ್ಲೇ ಬಿಟ್ಬಿಡೋಣ. ನಿಮ್ UK-ಲಿ ಈ ಮದ್ವೆ, ಪ್ರೆಗ್ನೆನ್ಸಿ ಎಲ್ಲ ವೀಕೆಂಡ್ ಅಲ್ಲಿ ಮಾಡೋ ಫನ್ ಆಕ್ಟಿವಿಟೀಸ್ ಅಂತ ಅನ್ಸುತ್ತೆ. ಆದ್ರೆ ನಮ್ ಕಡೆ ಇದು ಲೈಫ್ ಟೈಮ್ ಪ್ರಾಸೆಸ್ ಮೇಡಮ್. ಇದು ಇಂಡಿಯಾ UK ವಿಷಯ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಮೆಚುರಿಟಿ ಬೇಕು. ಓಹೋ, ಕರೆಕ್ಟೇ ಬಿಡಿ. ಈ ತರ ಚೀಪ್ ಐಡಿಯಾಸ್ ನ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ನಮ್ಗೆ. ಸಿದ್ದು, ಚೀಪ್ ಯಾಕೆ? ಒಬ್ಳು ಹುಡುಗಿ ಮದ್ವೆ ಇಲ್ದೆ ತಾಯಿ ಆಗ್ಬೇಕು ಅನ್ಕೊಳ್ಳೋದು ಚೀಪಾ? ಅದ್ರಲ್ಲಿ ಚೀಪ್ ಏನಿದೆ? ಏನೋ ನನ್ನಿಂದ ತಪ್ಪಾಗಿದೆ ಅಂತ ರೆಕ್ಟಿಫೈ ಮಾಡೋದಕ್ ಬಂದೆ. ಆದ್ರೆ ನೀನೇ ಹೇಳಿದ್ದೆ ಅಲ್ವಾ, ಎಲ್ಲ ನಡೆದ ಮೇಲೂ ಏನಾದ್ರೂ ಉಳ್ದಿದ್ರೆ ಅದು ಪ್ರೀತಿ ಅಂತ. ಅಂಥದ್ರಲ್ಲಿ ನೀನೇ ಇಷ್ಟು ಬೇಗ ಪ್ರೀತಿಲಿ ಬೀಳ್ತೀಯ ಅಂತ ನಾನ್ ಹೇಗೆ ಅನ್ಕೊಳ್ಳಿ? ಓಕೆ, ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಸ್ಟೇಜ್ ಮೇಲೆ ಮಾಡಿರೋ ಜೋಕನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ, ಹ್ಯಾಟ್ಸ್ ಆಫ್ ಮೇಡಮ್ ನಿಮ್ಗೆ. ಹೆಂಗಿದೆಲ್ಲ? ಆದ್ರೆ ನಮ್ದು ತುಂಬಾ ರೆಸ್ಪೆಕ್ಟಬಲ್ ಫ್ಯಾಮಿಲಿ ಅನ್ವಿತಾ. ಈ ತರ ಅಸಹ್ಯವಾದ ಕೆಲಸನ ನಾವು ಮಾಡಲ್ಲ. ನೋಡಿದ್ಯಾ, ನೀನ್ ಮಾಡ್ತಿರೋ ಕೆಲಸನ ನಿನಗೆ ಹೇಳಿದಕ್ಕೆ ಎಷ್ಟು ಅಸಹ್ಯ ಅನಿಸ್ತು. ಏನಾಯ್ತು? ಯಾಕೆ ಇಷ್ಟೊಂದು ನುರ್ಕೋತಾ ಇದೆಯಾ? ಇನಫ್ ಸಿದ್ದು. ನೀನಿಷ್ಟು ನ್ಯಾರೋ ಮೈಂಡೆಡ್ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಗುಡ್ ಬೈ. ಕಳ್ಸ್ಕೊ. ಅಂಡ್ ಬೈ ದ ವೇ, ನೀನ್ ಅನ್ಕೊಂಡಿರೋ ಹಾಗೆ ನೀನ್ ಕಾಮಿಡಿಯನ್ ಅಲ್ಲ, ಜೋಕರ್ ಅಷ್ಟೇ. ಜೋಕರ್ ಹತ್ರ ನಂಗೆ ಕೆಲಸ ಇಲ್ಲ. ನೋ, ಲವ್ ಇಸ್ ನಾಟ್ ದಟ್ ಕಾಂಪ್ಲಿಕೇಟೆಡ್. ಆದ್ರೆ ಹುಡುಗಿರು ಅದನ್ನ ಕಾಂಪ್ಲಿಕೇಟ್ ಮಾಡ್ಬಿಡ್ತಾರೆ. ಒಬ್ಬ ಹುಡುಗ ಎಷ್ಟು ಕ್ಲಿಯರ್ ಆಗಿರ್ತಾನೆ ಗೊತ್ತಾ ರಿಲೇಶನ್ಶಿಪ್ ಅಲ್ಲಿ? ಒಬ್ಬ ಹುಡುಗ ಬಂದು ಒಂದು ಹುಡುಗಿಗೆ ಹಾಯ್ ಅಂದ ಅಂದ್ರೆ ಅದ್ರ ಅರ್ಥ ಐ ಲವ್ ಯು ಅಂತ ಅಷ್ಟೇ. ಇದಕ್ ಬೇರೆ ಇನ್ಯಾವ ಅರ್ಥನೂ ಇಲ್ಲ. ಫ್ರೆಂಡ್ಶಿಪ್ ಆಗಿರ್ಬೋದಲ್ವಾ ಅಂದ್ರೆ ಯಾವನಿಗೋ ಬೇಕು ಫ್ರೆಂಡ್ಶಿಪ್. ಆದ್ರೆ ಹುಡುಗಿರ್ದು ಹಾಗಲ್ಲ ಬ್ರೋ. ಒಂದ್ ಹುಡುಗಿ ಬಂದು ನಿನ್ಗೆ ಐ ಲವ್ ಯು ಅಂತ ಅಂದ್ರೂ ಕೂಡ ಅದ್ರ ಅರ್ಥ ಹಾಯ್ನೆ. ಇದೇನಮ್ಮ ಮೊನ್ನೆ ಐ ಲವ್ ಯು ಅಂದಲ್ಲ ರಮೇಶ್, ನನ್ನ ನಾಯಿಗೂ ಕೂಡ ದಿನಕ್ಕೆ 10 ಸಲ ಐ ಲವ್ ಯು ಅಂತೀನಿ. ಹಾಗಂತ ಟಾಮಿ ವೆಟ್ ಸುಪ್ರಿಯಾ ಅಂತ ನಾವೇನ್ ವೆಡ್ಡಿಂಗ್ ಕಾರ್ಡ್ ಮಾಡ್ಸಲ್ಲ ತಾನೆ? ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತನಾ? ಇದನ್ನ ನಮ್ಮ ಅಪ್ಪ ಅಮ್ಮನ ಹತ್ರ ಶೇರ್ ಮಾಡ್ಕೊಳಕ್ ಆಗಲ್ವಲ್ಲ. ನಮ್ಮನೇಲಿ ಈ ತರ ಎಲ್ಲ ಡಿಸ್ಕಷನ್ ನಡೆಯಲ್ಲ ಬ್ರೋ, ನಡೆಯೋದೇ ಇಲ್ಲ. ಲವ್, ಸೆಕ್ಸ್, ಮೋಸ ಈ ತರ ಫೀಲಿಂಗ್ಸ್ ಹೇಳ್ತಿರೋ ಒಂದು ಪ್ರಪಂಚದಲ್ಲಿ ಬೆಳೆಸಿದ್ರು ನನ್ನ. ಚಿಕ್ಕವನಿದ್ದಾಗ ಒಂದ್ಸಲ ಟೈಟಾನಿಕ್ ಸಿನಿಮಾಗೆ ಹೋಗಿದ್ದೆ. ಟೈಟಾನಿಕ್ ನೆನಪಿದೆಯಲ್ಲ?
ಆ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಪೇಂಟರ್ ಆಗ್ಬೇಕು ಅನ್ಕೊಂಡ್ರು. ಟೈಟಾನಿಕ್ ಸಿನಿಮಾದಲ್ಲಿ ಆ ಕಿಸ್ಸಿಂಗ್ ಸೀನ್ ಬರುತ್ತೆ. ಆ ಕಿಸ್ ಸೀನ್ ನೋಡೋಣ ಅಂತ ಹೋಗಿ ಕೂತ್ರೆ ಆ ಸೀನ್ ಬರೋಕ್ಕೂ 2 ನಿಮಿಷ ಮುಂಚೆ ನಮ್ಮಪ್ಪ ಹೋಗಿ 2 ಸಮೋಸ ತಗೊಂಬ ಹೋಗ್. ಅಪ್ಪ ನನಗೆ ಸಮೋಸ ಬೇಡ. ಮಾಜಾ ರೇವತಿ ಮಾಜಾ ಕುಡಿತೀಯ? ಯಾರಿಗಾದ್ರೂ ಮಾಜಾ ಬೇಕಾ ಇಲ್ಲಿ? ಮಾಜಾ ಸಿಗೋವಾಗ ಮಾಜಾ ಯಾವನಿಗೆ ಬೇಕಪ್ಪ? ನನ್ನ ಜೊತೆ ಈ ತರ ಡಿಸ್ಕಷನ್ಸ್ ಇಲ್ಲ ಅಂದ್ರೆ ಓಕೆ. ನಮ್ಮ ಅಪ್ಪ ಅಮ್ಮ ಇವರಿಬ್ರು ಮಧ್ಯನೂ ಈ ತರ ಡಿಸ್ಕಷನ್ಸ್ ಇರಲ್ಲ ಬ್ರೋ. ಅವ್ರ ಗಂಡ ಹೆಂಡತಿ ತರ ಪ್ರಿಟೆಂಡು ಮಾಡಲ್ಲ. ನನ್ಗೆ ಅವಾಗ ಡೌಟ್ ಬಂದ್ಬಿಡುತ್ತೆ, ನೀವಿಬ್ರು ಕೋವರ್ಕರ್ಸಾ? ಒಂದ್ ದಿವಸ ಡೌಟ್ ಬಂದು ಕೇಳ್ದೆ, ಅಪ್ಪ ನಾನು ಹೆಂಗ್ ಹುಡ್ದೆ? ಹೆಚ್ಚಿ ಏನ ಕ್ವಶನ್ಸು? ಇನ್ನೆಂಗ್ ಹುಡ್ತೀಯ? ಸಾಯಿಬಾಬಾ ಬ್ಲೆಸ್ಸಿಂಗ್ಸ್ ಇಂದ ಹುಟ್ಟಿದ್ಯಾ? ಅದ್ರಲ್ಲೂ ಅವ್ರ ಮಧ್ಯೆ ಮಿಡಲ್ ಕ್ಲಾಸ್ ರೊಮ್ಯಾನ್ಸ್ ಇರುತ್ತೆ ಬ್ರೋ. ರೇವತಿ, ನಾನು AC 3 ಸ್ಟಾರ್ಸ್ ಹಾಕ್ಸಿದ್ದೀನಿ. ಕರೆಂಟ್ ಬಿಲ್ ಈ ಸಲ 1500 ಕಮ್ಮಿ ಬಂದಿದೆ. ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಸಿದ್ದು ಆಫೀಸ್ಗೆ ಹೋಗಿದ್ದಾನೆ. ನಾನು ಪೂಜೆ ರೂಮ್ಗೆ ಹೋಗಿ ಅರ್ಚನೆ ಮಾಡ್ಕೋತೀನಿ. ಬೇಬಿ, ಓಯಾ ಓಯಾ ಓ. Who is Sidhu's daddy? Who is Sidhu's daddy? You are Sidhu's daddy. Oh yeah, that's right. That's right. I am daddy. 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 ರೇ ಸೈಡ್ ಹೋಗ್ರೆ. ಅಂದ್ರೆ ನಮ್ ಡ್ಯಾಡಿ ಬಗ್ಗೆ ಅಲ್ಲ, ನಿಮ್ಮೆಲ್ಲರ ಡ್ಯಾಡಿ, ನಿಮ್ಮೆಲ್ಲರ ಡ್ಯಾಡಿ ಬಗ್ಗೆ. ಎನಿವೇ ದಟ್ ವಾಸ್ ಮೈ ಟೈಮ್. ಥ್ಯಾಂಕ್ ಯು ಸೋ ಮಚ್. ಹಿಲೇರಿಯಸ್ ಕಣೋ, ಏನ್ ಜೋಕ್ಸ್ ಅದು, ಸೂಪರ್. ಅದ್ರಲ್ಲೂ ನಿಮ್ಮ ಅಪ್ಪನ ಮೇಲೆ ಮಾಡಿ. ಅವರೇ ಬಂದಿರೋ. ಏನು? ಎಲ್ಲಿ? ಹಿಂದ್ಗಡೆ ಕ್ರೌಡ್ ಅಲ್ಲಿ ಇದ್ರು. ಎಲ್ಲ ಕೇಳಿಸ್ಕೊಂಡ್ರ? ನನಗೇನ್ ಗೊತ್ತು, ನೀನ್ ಹೇಳಿದ್ ಕೇಳಿಸ್ಕೊತಾ ಇದ್ದೆ ನಾನು. ಅಯ್ಯೋ, ಪೂಜೆ ಅರ್ಚನೆ ದೇವಸ್ಥಾನ ಅವರಿಗೆ ಹರ್ಟ್ ಆಗಿರುತ್ತೋ ನನಗೆ ಹರ್ಟ್ ಮಾಡ್ತಾರೆ ಇವಾಗ. ಲೇ ಸಿದ್ದು, ಇರೋ ದೋಸೆ ತಿನ್ಕೊಂಡು ಹೋಗುವಂತೆ. ಅಮ್ಮ ನಾನು ಹುಯ್ ನೀನ್ ದೋಸೆ ಹುಯ್. ಇವನ್ ಸಾಯಂಕಾಲ ಹೋಗಿ ನಮ್ಮ ಮೇಲೆ ಜೋಕ್ ಹೊಡಿತಾನೆ ಅಲ್ವೇನೋ? ಜಸ್ಟ್ ಜೋಕ್ಸ್ ಅಪ್ಪ. ಜನರಲ್ ಆಗಿ ಅಪ್ಪಂದಿರು ಹೇಗಿರ್ತಾರೆ ಅಂತ ಹೇಳ್ತಿದ್ದೆ ಅಷ್ಟೇ. ಜನರಲ್ ಆಗಿ ಅಪ್ಪಂದ್ರು ಹ್ಯಾಪಿಯಾಗೇ ಇರ್ತಾರೆ ಕಣೋ. ಇದ್ ನನ್ ಕರ್ಮ ಅಪ್ಪ. ಅದು ಸ್ಟ್ಯಾಂಡ್ ಅಪ್ ಕಾಮಿಡಿ ಅಪ್ಪ. ನನ್ ಪ್ಯಾಷನ್ ಫಾಲೋ ಮಾಡೋದ್ ತಪ್ಪ. ಐ ವಾಂಟ್ ಟು ಬಿ ಅ ಪ್ರೊಫೆಷನಲ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಅಂದ್ರೆ ಕೆಲಸ ಬಿಟ್ಬಿಟ್ಟು ಒಬ್ರನ್ನ ಕಾಲ್ ಎಳೆದು ಜೋಕ್ ಮಾಡೋದು ಪ್ರೊಫೆಷನ್ ಅಂತಿದ್ಯಾ ಅಲ್ವಾ? ಅಲ್ಲಪ್ಪ, ನಿನ್ ಮಾತೇನ ಅರ್ಥ ಅದೇ ತಾನೆ? ಅಲ್ಲಲ್ಲ ಅಪ್ಪ, ಒಂದ್ ನಿಮಿಷ. ಆಚೆ ಆಗಲ್ವಾ ನಿನಗೆ ಈ ತರ? ನೀವು ಅನ್ಕೊಂಡಿರಷ್ಟು ಬ್ಯಾಡ್ ಅಲ್ಲ ಅಪ್ಪ ಸ್ಟ್ಯಾಂಡ್ ಅಪ್ ಅನ್ನೋದು. ಅಷ್ಟು ಈಸಿನೂ ಅಲ್ಲ ಜನಗಳನ್ನ ನಗ್ಸೋದು. ಇಟ್ಸ್ ಸಿಂಪಲ್ ಆರ್ಟ್ ಫಾರ್ಮ್. ಅಮ್ಮ 1 hour ಶೋ ಬಿಲ್ಡ್ ಮಾಡ್ಕೊಂಡು ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಂಡ್ರೆ ಈ ಪ್ರೊಫೆಷನಲ್ ತುಂಬಾ ದುಡ್ಡು ಸಂಪಾದನೆ ಮಾಡ್ಬೋದಪ್ಪ. ಏನೇ ಕೇಳಿಸ್ಕೊಂಡೇನಿ ಅವನು ಬೊಗಳೆ ಮಾತು? ಹೌದು, ನಿನ್ನೆ ನೀನ್ ಮಾಡಿದ ಹರಿಕತೆಗೆ ಎಷ್ಟು ದುಡ್ಡು ಕೊಟ್ರಪ್ಪ ಅವರು? 5,000 ರೂಪಾಯಿ ಕೊಟ್ರಪ್ಪ. ಅಬ್ಬಾ, ಏನು 5 ಲಕ್ಷ ಕೊಟ್ಟವ್ರ ತರ ಹೀಗ್ ಹೋಗ್ಬಿಟ್ಟಿಯಲ್ಲೋ. ಅಂದ್ರೆ ಅವ್ರು ಕೊಡೋ 5,000 ರೂಪಾಯಿಗೆ ಜನಗಳ ಮಧ್ಯೆ ನಮ್ಮ ಮನೆ ಮರ್ಯಾದನೆ ದಿನ ಹರಾಜಾಕ್ಬಿಡ್ತೀಯ ನೀನು. ಏನ್ ಮಾತಾಡ್ತಾ ಇದೀರಪ್ಪ? ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನಿಮ್ಗೆ? ಏನಮ್ಮ ಇವರು? ನಾನು ಏನೇ ಮಾತಾಡಿದ್ರು ಹೇಳ್ತಾನೆ ಇದ್ದೀನಿ. ಹೇಳೋದನ್ನ ಅರ್ಥ ಮಾಡ್ಕೊ. ಈ ತರ ಕೆಲಸ ಮಾಡಿದ್ರೆ ಜನ ನಗ್ತಾರ ಕಂದ. ನನಗ್ ಬೇಕಾಗಿರೋದು ಅದೇ ಅಲ್ವಮ್ಮ? ಹುಚ್ಚು ನನ್ ಮಗನೇ, ಉದ್ಯೋಗ ಇದ್ರೇನೆ ರೆಸ್ಪೆಕ್ಟ್ ಸಿಗೋದು. ಈ ತರ ಹುಚ್ಚು ವೇಷಗಳು ಹಾಕೊಂಡ್ರೆ ಇರೋ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಮಣ್ಪಾಲ್ ಹಾಕಿ ಹೋಗುತ್ತೆ. ಅರ್ಥ ಆಗ್ತಿದೆ ನಿನ್ಗೆ? ನಮಸ್ತೆ. ಓ ಬಾರೋ, ನೀನು ಈ ಹುಚ್ಚು ಕಾಮಿಡಿ ಬ್ಯಾಚ್? ರಾಹುಲ್ ಬಾ, ನಿಂಗೂ ದೋಸೆ ಹಾಕೊಡ್ತೀನಿ, ತಿನ್ನು ಅಂತೆ ಕೂತ್ಕೋ. ಸಿದ್ದು ಬೈಗುಳ ತಿಂತಿದ್ರೆ ನಂಗೆ ದೋಸೆ ತಿನ್ನಕ್ಕಾಗಲ್ಲ. ಅಂಕಲ್ ನಾವು ಹೊರಗಡೆ ಹೋಗ್ಬೇಕು. ನೆನ್ನೆ ಹೇಳಿದೆ, ಟೈಮ್ ಆಯ್ತು. ಯಾವಾಗ್ಲೂ ಲೇಟ್ ಆಗೇ ಬರ್ತೀಯ. ಅದ್ರಲ್ಲಿ ಇವ್ರದ್ದು ಬೇರೆ. ನೀನು ಈ ಕಾಲೋನಿಯಲ್ಲಿ ಇರೋರ್ಗೆ ಎಲ್ರಿಗೂ ಮಾಡ್ಕೊಡೆ. ಇವಾಗ ನಾವಿರೋ ಸಿಚುವೇಶನ್ಗೆ ಇಂಥ ಆಂಬಿಯನ್ಸ್ ಇರೋ ಹೋಟ್ಲಲ್ಲಿ ಕಾಫಿ ಕುಡಿಯೋ ಅವಶ್ಯಕತೆ ಇದೆಯಾ? ಲೇ, ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡ್ಬೇಕಾದ್ರೆ ಇದು ಅವಶ್ಯಕತೆ ಕಣೋ. ನೀನ್ ಬಾರೋ, ಬಾ. ಯಾರದು ಇಂಪಾರ್ಟೆಂಟ್ ಪರ್ಸನ್? ಗುಡ್ ಮಾರ್ನಿಂಗ್ ಜೆಂಟ್ಲ್ಮನ್, ಐ ಆಮ್ ರಾಹುಲ್ ಕುಮಾರ್, ಯುವರ್ ಮ್ಯಾನೇಜರ್. ನನಗೆ ಯಾಕೋ ಮ್ಯಾನೇಜರು? ನಿನ್ ಪೇಮೆಂಟ್ಸು, ಸ್ಕೆಡ್ಯೂಲ್ಸು, ಮೀಟಿಂಗ್ಸು, ಶೋಸು ನಾನೇ ನೋಡ್ಕೋತೀನಿ. ವಾರಕ್ಕೊಂದು ಶೋ ಇರೋದೇ ಹೆಚ್ಚು, ಅದರಲ್ಲಿ ಶೆಡ್ಯೂಲು, ಮೀಟಿಂಗ್ಸು, ಪೇಮೆಂಟ್ಸ್ ನೋಡ್ಕೋತಾನಂತೆ. ಲೇ, ನಿನ್ನೆ ನೀನ್ ಶೋ ನೋಡಿದ್ಮೇಲೆ ವರ್ಲ್ಡ್ ಕಪ್ ಗೆಲ್ಲೋ ಕೆಪಾಸಿಟಿ ಇರೋನು ಗಲ್ಲಿ ಕ್ರಿಕೆಟ್ ಆಡ್ತೀನಿ ಅನ್ನೋ ತರ ಇದೆ. ಸಿದ್ದು ಪ್ರಪಂಚ ನೋಡಿದ್ ಸಾಕು. ಪ್ರಪಂಚ ಈಗ ಸಿದ್ದುನ ನೋಡ್ಬೇಕು.
ಯಪ್ಪೋ ಅದಕ್ಕೆ ಆದಿತ್ಯ ನಾನು ಕೆಲಸ ಬಿಟ್ಟು ನಿನ್ ಮೀಟಿಂಗ್ಸು ಪೇಮೆಂಟ್ಸು ಸ್ಕೆಡ್ಯೂಲ್ಸ್ನೆಲ್ಲ ನಾನು ನೋಡ್ಕೋತೀನಿ. ನೀನ್ ಬೆಳಿ. ಹೌದು, ನಿನ್ ಜೊತೆ ನಾನು ಬೆಳಿತೀನಿ. ನೈಸ್. ಸೊ ನಿಮ್ ತಾಯಿ ಕಡೆ ಆಗ್ಲಿ ನಿಮ್ ತಂದೆ ಕಡೆ ಆಗ್ಲಿ ಎನಿ ಹೆರಿಡಿಟರಿ ಇಶ್ಯೂಸ್? ಅದ್ರ ಬಗ್ಗೆ ನಾನು ದಟ್ಸ್ ಗುಡ್. ಲೇ ಏನು ಇಶ್ಯೂಸ್ ಇಲ್ಲ. ಯು ಹ್ಯಾವ್ ಎನಿ ಅಡಿಕ್ಷನ್? ಲೇ ಸ್ಯಾಲ್ರಿ ಅಂತಿದ್ದಾಗೆ ಮುಖ ತಿರುಗಿಸ್ಕೊಂಡಿರೋ. ನಿಮ್ ತಾತನ ವಯಸ್ಸೇನು ಅಂದ್ರಿ? 85. ನಿಮ್ ಅಜ್ಜಿ ಅವ್ರದ್ದು? 76. ನೀವು ರಾಜು ಅವ್ರ ಮಕ್ಕಳು ಟ್ರೈನ್ ಟ್ರ್ಯಾಕ್ ಮೇಲೆ ಇದ್ದಾಗ ಎಷ್ಟು ಜನ ಕಾಪಾಡಿದ್ರಿ? ಕೇಳಮ್ಮ ಅದನ್ನು. ವಾಟ್ಸ್ ಗೋಯಿಂಗ್ ಆನ್? ತಾತನ ವಯಸ್ಸು, ಅಜ್ಜಿ ಮನ್ಸು ಎಲ್ಲ ಮತ್ತೆ ಶುರು ಮಾಡ್ಕೊಂಡ್ಯಾ? ಸಿದ್ದು, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಅಂದ್ರೆ ಆಲ್ರೆಡಿ ಇನ್ನೊಬ್ಬನ್ ಸೆಟ್ ಮಾಡ್ಕೊಬಿಟ್ಟಿದ್ಯಾ? ಪ್ರಪಂಚದಲ್ಲಿ ನೀನೊಬ್ನೇ ಗಂಡ್ಸು ಅನ್ಕೊಂಡಿದ್ಯಾ? ಅನ್ವಿತಾ, ಹೌ ಕ್ಯಾನ್ ಯು ಡೂ ದಿಸ್ ಟು ಮೀ ಅನ್ವಿತಾ? ವೈ ಕಾಂಟ್ ಐ? ನನಗ್ ಬೇಕು. ಅನ್ವಿತಾ, ಹೂಸಿ? ನಿನ್ ಪ್ಲೇಸ್ ಅಲ್ಲಿ ಇರ್ಬೇಕಾದವನ್ ಬ್ರೋ, ಜಸ್ಟ್ ಮಿಸ್ ಆಯ್ತು ಅಷ್ಟೇ. ಇದೆಲ್ಲ ಲವ್ ಅನ್ಕೊಂಡಿದ್ಯಾ? ಆತರ ಎಲ್ಲ ಏನೂ ಇಲ್ಲ. ಇದೊಂದು ದೊಡ್ಡ ಆಂಟಿ ಸೋಷಲ್ ಐಡಿಯಾ, ಗೊತ್ತಾ? ನಿನ್ ಜೊತೆ ನಡೆದಿದ್ ಬ್ಲಂಡರ್ ನಾನ್ ಮತ್ತೆ ಮಾಡ್ತಿಲ್ಲ. ಎಲ್ಲ ವಿಷಯ ಮೊದ್ಲೇ ಹೇಳಿದ್ದೀನಿ. ಹೇಳ್ಬಿಟ್ಲಾ? ಯಾ. ಓ ಓಕೆ ಬ್ರೋ. ಯಾ, ನಿನ್ಗಿದೆಲ್ಲ ಓಕೆನಾ? ಒಂದಿನದ ಕೆಲಸ ಅಲ್ಲ ಬ್ರೋ, ಕಳ್ಕೊಳ್ಳೋದೇನಿದೆ? ಏನ್ ಕಳ್ಕೊತೀವಿನಾ ಬ್ರೋ? ನೀನ್ ಮದ್ವೆ ಆಗ್ದೇನೆ ತಂದೆ ಆಗ್ತೀಯಲ್ಲ, ಮನೇಲೇನೇ ಹೇಳ್ತೀಯಾ? ಒಂದ್ಸಲ ಯೋಚನೆ ಮಾಡು. ನಾಳೆ ನೀನ್ ಮದ್ವೆ ಆಗೋ ಹುಡುಗಿಗೆ ನೀನ್ ಆಲ್ರೆಡಿ ತಂದೆ ಅಂತ ಹೇಳಕ್ಕಾಗತ್ತಾ? ಮನೆಯವ್ರಿಗೆ ಗೊತ್ತು. ಇನ್ಫ್ಯಾಕ್ಟ್ ನನ್ನ ಗರ್ಲ್ ಫ್ರೆಂಡ್ಗೂ ಗೊತ್ತು. ಆಕ್ಚುಲಿ ನಾನು ನೆಗ್ಲೆಕ್ಟ್ ಮಾಡಿದೆ. ನನ್ನ ಗರ್ಲ್ ಫ್ರೆಂಡ್ ಎನ್ಕರೇಜ್ ಮಾಡಿದ್ಲು. ಚಿ ಏನು? ನಿನ್ ಗರ್ಲ್ ಫ್ರೆಂಡೇ ಮಾಡು ಅಂತ ಹೇಳಿದ್ಲಾ? ಯಾ. ಎಲ್ಲಿವರೆಗೂ ಬಂತು ಈ ಸಮಾಜ? ಚಿ ಎನ್ಕರೇಜ್ ಮಾಡಿದ್ರು ಅಂತ ಮಾಡಕ್ಕಿದೆ ನೆಂಬಿಯನೇನೋ? ನಾಚಿಕೆ ಆಗ್ಬೇಕು. ಡೋಂಟ್ ಕ್ರಿಯೇಟ್ ಅ ಸೀನ್ ಹಿಯರ್. ಆದಿತ್ಯ, ನಾವ್ ಇನ್ನೊಂದ್ಸಲ ಮೀಟ್ ಮಾಡಿ ಫಾರ್ಮಾಲಿಟೀಸ್ ಎಲ್ಲ ಮಾತಾಡ್ಕೊಂಡು ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣವಾ? ಅಮ್ಮ, ಇದಕ್ ಪ್ರೊಸೀಜರ್ ಅಂತ ಹೆಸರು ಇಟ್ಬಿಟ್ಟ? ಟೇಕ್ ಇಟ್ ಈಸಿ ಬ್ರೋ. ಏನ್ ಬ್ರೋ ಟೇಕ್ ಇಟ್ ಈಸಿ? ಹೇಯ್ ಅನ್ವಿತ್, ಇದಕ್ಕೆಂತ ಫಾರ್ಮಾಲಿಟೀಸ್ ಇರುತ್ತೋ? ಒಳ್ಳೆ ಮುಹೂರ್ತ ನೋಡ್ತಾ ಇದ್ದಾರೋ ಏನೋ. ಇನ್ನೊಂದು 3 ಶೋ ಬುಕ್ ಮಾಡ್ದೆ ಕಣೋ. ಮುಖ ಯಾಕೋ ಆಗಿಟ್ಕೊಂಡಿದ್ಯಾ? ನಾಳೆ ಸ್ಯಾಟರ್ಡೆ ಇನ್ನೊಂದು ಶೋ ಇದೆ, ಮರ್ತೋಯ್ತಾ? ಲೋ, ನನಗೆ ಮೂಡ್ ಇಲ್ಲ ಕಣೋ. ಒಳಗಡೆ ನೋವಿಟ್ಕೊಂಡು ಹೊರಗಡೆ ಈ ತರ ಎಲ್ಲ ನಗ್ಸಕ್ ನನಗೆ ಬರಲ್ಲ. ಮೂಡಿಲ್ವಾ? ವಾವ್, ನಿನ್ನ ನಂಬ್ಕೊಂಡು ನಿನಗ್ ಮ್ಯಾನೇಜರ್ ಆಗಿ ನನಗ್ ನಾನೇ ಶಂಕ ಊದ್ಕೋತಾ ಇದ್ದೀನಿ ಕಣೋ. ಲೇ, ಆರ್ಟ್ ಅಂದ್ರೆ ಅದೇ ಕಣೋ. ಕಾಮಿಡಿ ಈಸ್ ಈಕ್ವಲ್ ಟು ಟ್ರಾಜಿಡಿ ಪ್ಲಸ್ ಟೈಮ್ ಟ್ರಾವೆಲ್. ಲೇ, ಡಿಪ್ರೆಷನ್ ಈಸ್ ಈಕ್ವಲ್ ಟು ಲೈಫ್ ಮೈನಸ್ ಅನ್ವಿತಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಏನೋ ಅನ್ವಿತಾ ಅಂತ ಬೇರೆ ಹುಡುಗಿರೇ ಇಲ್ವಾ? ಮೂವ್ ಆನ್. ಅಷ್ಟು ಈಸಿಯಾಗಿ ಹೇಗೋ ಮೂವ್ ಆನ್ ಆಗ್ತಾರೆ? ಲೇ, ನನ್ನ ಪ್ಲೇಸ್ ಅಲ್ಲಿ ನಾನು ಇನ್ನೊಬ್ಬನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನಗೆ ತಡ್ಕೊಳಕ್ಕೂ ಆಗ್ತಿಲ್ಲ. ಲೇ, ಹಾನೆಸ್ಟ್ ಆಗಿ ಹೇಳೋ, ನಾನು ಹೆಂಗಿದ್ದೀನೋ? ಅದೇ ಅವನ್ ಹೆಂಗಿದ್ದಾನೆ? ಥೂ, ಅವನದೊಂದು ಕಿತ್ತೋಗಿರೋ ಮುಖ ಕಣೋ. ಈಗ ನೀನ್ ಬೈಕೋತಾ ಇರ್ಬೋದು, ಆದ್ರೆ ನೀನ್ ನೋ ಅಂದಿದ್ದಕ್ಕೆ ತಾನೇ ಅವಳು ಅವನ್ನ ಹಿಡ್ಕೊಂಡಿದ್ದು. ಕರೆಕ್ಟೇ ಕಣೋ. ಲೋ, ನನ್ ಕಣ್ ಮುಚ್ಕೊಂಡ್ರೆ ನನ್ನ ಕಣ್ ಮುಂದೆ ಅವರಿಬ್ರೇ ಬರ್ತಾರೋ. ಈಗ ಅವರಿಬ್ರು ಏನ್ ಮಾಡ್ತಿರ್ಬೋದು? ಬರೀ ಇಂಥ ಥಾಟ್ಸೇ ಬರುತ್ತೆ. ಕಾಫಿ ಶಾಪಲ್ಲಿ ಅವ್ನು ಮಾಡೋ ಜೋಕ್ಸ್ಗೆ ಹಾ ಅಂತ ನಗ್ತಿರ್ಲು ದೊಡ್ಡದಾಗಿ. ಅಲ್ಲ, ನಾನ್ ಮಾಡಲ್ವಾ ಜೋಕ್ಸು? ನನಗಂತೂ ನಾನು ನೆನೆಸ್ಕೊಂಡ್ರೆ ಜಲಸಿ ಜೊತೆ ಕೋಪ ಮಿಕ್ಸ್ ಆಗಿ ಬ್ಲಡ್ ಪ್ರೆಷರ್ ರೈಸ್ ಆಗ್ಬಿಡುತ್ತೆ. ಹಾಗಿದ್ರೆ ಅನ್ವಿತನ್ನೇ ಒಪ್ಸು. ಏನಂತ? A way to a woman's heart is through her stomach. ಕೋಟದಲ್ಲ ಅಲ್ವೇನೋ? A man's heart. Hey, a way to a woman's heart is through her stomach. Make love to create love. ಲೇ, ಆ ಹುಡುಗಿ ನಿನ್ ಜೊತೆ ಪ್ರೀತಿಲಿ ಬೀಳ್ಬೇಕು ಅಂದ್ರೆ ನಿನಗಿರೋ ಆಪ್ಷನ್ ಅದು ಒಂದೇ ಕಣೋ. ಲೋ, ಇವಾಗ ನಾನೇ ಒಪ್ಕೊಂಡ್ರು ಆ ಹುಡುಗಿ ಕೇಳ್ಬೇಕಲ್ಲೋ? ಕೇಳೋದೇನೋ? ರಿಕ್ವೆಸ್ಟ್ ಮಾಡು, ಕಾಲಿಗೆ ಬೀಳು, ಅವಳ ಹತ್ರ ಬೇಡ್ಕೋ. ಥೋ, ನಾನ್ಯಾಕೋ ಬೇಡ್ಕೋಬೇಕು? ನಾನಾ ಹುಡುಗಿ ಕಾಲಿಗೆ? ಇಂಪಾಸಿಬಲ್. ನೋ 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 ನೋ, ನೆವರ್. ಸಾರಿ ಅನ್ವಿತಾ, ಐ ಆಮ್ ವೆರಿ ಸಾರಿ. ಪ್ಲೀಸ್. ಆ ಡ್ರಾಯಿಂಗ್ ನೋಡು, ನಿನ್ ಹಾಗೆ ಇದೆ. ಜಸ್ಟ್ ಪ್ಯಾಂಟ್ ಒಂದೇ ಕಂಬಿಚ್ಕೊಂಡು ಕೂತ್ಕೋತೀಯ ಪ್ಲೀಸ್. ಅಂದ್ರೆ ನಿಮ್ಮ ಇಂಟರ್ವ್ಯೂಸು, ಬ್ಯಾಕ್ ಗ್ರೌಂಡ್ ಚೆಕ್ಸು ಎಲ್ಲ ಮೊದಲು ಕ್ಲಿಯರ್ ಮಾಡಿದ್ ನಾನೇ ತಾನೆ. ಏನೋ ಸ್ವಲ್ಪ ಜಾಯ್ನಿಂಗ್ ಡೇಟ್ ಲೇಟ್ ಆಯ್ತು ಅಂತ ಅನ್ಕೊಳ್ಳೋಣ. ಆದ್ರೆ ನಿಮ್ ಜಾಬ್ಗೆ ಬೇಕಾಗಿರೋ ಕ್ವಾಲಿಫಿಕೇಶನ್ಸ್ ಎಲ್ಲ ನನ್ನ ಹತ್ರ ಇದೆಯಲ್ಲ, ಸೊ ನಾನೇ. ಯಾಕೆ ಈಗಿದು ಚೀಪ್ ಅಂತ ಅನ್ನಿಸ್ತಿಲ್ವಾ? ಚೀ 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 ಅವೆಲ್ಲ ಮೆಚುರಿಟಿ ಇಲ್ದಿರೋವಾಗ ಮಾತಾಡಿರೋ ಮಾತುಗಳು. ನೋ ನೋ, ಐ ಆಮ್ ಕಂಪ್ಲೀಟ್ಲಿ ಚೇಂಜ್ಡ್, ಫುಲ್ಲಿ ಮೆಚೂರ್ಡ್. ಸೊ ನಾನೇ ಪ್ಲೀಸ್ ಅನ್ವಿತಾ, ನಾನು ಒಂದೇ ಒಂದು ಕೇಳ್ಕೊಂತಿದ್ದಾನಲ್ವಾ ಅನ್ವಿ, ಒಂದ್ ಚಾನ್ಸ್ ಕೊಡ್ಬೋದಲ್ವಾ? ಇವನ್ ಯಾವ ಚಾನ್ಸ್ ಬಗ್ಗೆ ಕೇಳ್ತಿದ್ರೆ ಅಂತ ನಿನಗೆ ಗೊತ್ತಾಕಂದ? ಕಿರು,
ಆ ಮಗು ಹೇಳಿದಕ್ಕಾದ್ರೂ ನೀವು ಒಪ್ಕೋಬೋದಲ್ವಾ? ಅಲ್ರಿ, ಯಾಕೆ ಅಷ್ಟೊಂದು ಕೋಪದಲ್ಲಿ ನೋಡ್ತಾ ಇದ್ದೀರಾ? ಏನೋ ಎಲ್ಲ ತಪ್ಪು ನಮ್ಮ ಹುಡುಗಂದೆ ಅನ್ನೋ ಹಾಗೆ. ನಿಜವಾದ ವಿಷಯನ ಮುಚ್ಚಿಟ್ಟು ಮೊದಲು ಶುರು ಮಾಡಿದ್ ನೀವು, ಅದು ನಿಮ್ ತಪ್ಪು. ಸರಿ, ವಿಷಯ ಗೊತ್ತಾದ್ಮೇಲೆ ಇವನೇನೋ ಫ್ರಸ್ಟ್ರೇಷನ್ ಅಲ್ಲಿ ಒದರದ, ಅದು ಇವನ್ ತಪ್ಪು. ತಪ್ಪಿಗೆ ತಪ್ಪು ಲೆಕ್ಕ ಚುಕ್ತ. ಆದ್ರೆ ನೀವ್ ಹೇಳಿದಕ್ಕೆಲ್ಲ ಈಗ ಇವನು ಒಪ್ಕೋತಾ ಇದ್ದಾನಲ್ಲ. ಏನೇ ಆದ್ರೂ ನಂಗೆ ಸಿದ್ದು ಜೊತೆ. ಒಂದ್ ನಿಮಿಷ, 2 minutes. ನೀನ್ ಬಾರೆ ಒಂದ್ ನಿಮಿಷ. ಏನು ಅನ್ವಿ, ಒಂದ್ಸಲ ಯೋಚಿಸು. ಹಿ ಹ್ಯಾಸ್ ಎ ಪಾಯಿಂಟ್. ಸಿದ್ದು ಹಾಗೆ ರಿಯಾಕ್ಟ್ ಮಾಡಿದ್ದು ಪರಿಸ್ಥಿತಿಯಿಂದಾಗಿ. ಆದ್ರೆ ಹಿ ಈಸ್ ಆಲ್ವೇಸ್ ಬೀನ್ ಯುವರ್ ಫಸ್ಟ್ ಚಾಯ್ಸ್. ಅದ್ ಸರಿ, ಆದ್ರೆ ಆದಿತ್ಯನ ಓಕೆ ಅನ್ಕೊಂಡಿದ್ವಲ್ಲ. ಸಿದ್ದು ಜೊತೆ ನೀನು 3 months ಟ್ರಾವೆಲ್ ಮಾಡಿದ್ಯಾ. ಆದಿತ್ಯನ 3 ವಾರದಲ್ಲೇ ಓಕೆ ಅಂದೆ. ಆರ್ ಯು ಶೋರ್? ಅವ್ನ್ ಸಿದ್ದು ಲೆವೆಲ್ಗೆ ಇಲ್ದೇ ಇರ್ಬೋದು. ಅಟ್ಲೀಸ್ಟ್ ಹೀಸ್ ನಾಟ್ ನ್ಯಾರೋ ಮೈಂಡೆಡ್. ಬಂದು ಸಾರಿ ಹೇಳ್ದ, ವಿಚ್ ಮೀನ್ಸ್ ಹಿ ಇಸ್ ನಾಟ್ ನ್ಯಾರೋ ಮೈಂಡೆಡ್. ಪ್ರೆಸೆಂಟ್ ಬಗ್ಗೆ ಮರ್ತು ಬಿಡು, ಫ್ಯೂಚರ್ ಬಗ್ಗೆ ಯೋಚಿಸು. ಇಟ್ಸ್ ಆಲ್ ಅಬೌಟ್ ಯುವರ್ ಬೇಬಿ. ದಟ್ಸ್ ಟ್ರೂ. ಓಕೆ ಸಿದ್ದು, ಲೆಟ್ಸ್ ಗೋ ಅಹೆಡ್ ವಿತ್ ಇಟ್. ನಾಳೆ ಎಲ್ಲಿಗೆ ಬರಬೇಕು ಅಂತ ನಾನು ಕಾಲ್ ಮಾಡಿ ಹೇಳ್ತೀನಿ. ಓಕೆ, ನೈಸ್. I'll be waiting. Bye. Thank you. So happy. ಹಲೋ ಅನ್ವಿತಾ. ಹಾಯ್ ಸಿದ್ದು, ಈಗ ಹೋಟೆಲಿಗೆ ಬರಕ್ಕಾಗತ್ತಾ? ಇವಾಗಲೇ ಮಾಡೋಣ. ಬೇಗ ಬಾ. I'll come very very quickly. Okay, bye. ಇಷ್ಟು ಸ್ಮಾರ್ಟ್ ಆಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ಯೋ? ಸ್ವಲ್ಪ ಕೆಲಸ ಇದೆಯಮ್ಮ. ಏನ್ ಕೆಲ್ಸಾನೋ? ವರ್ಕ್ ರಿಲೇಟೆಡ್ ಅಮ್ಮ. ಹೋಗ್ಲಿ ಬಿಡು, ಇವತ್ತು ಶ್ರಾವಣ ಶುಕ್ರವಾರ, ಒಳ್ಳೆ ದಿನ. ಮನ್ಸಲ್ಲಿ ಏನಾದ್ರೂ ಬೇಡ್ಕೊಂಡ್ರೆ ಖಂಡಿತ ನೆರವೇರುತ್ತೆ. ಹೌದಾ? ಹಾ. ವಾಟ್ ಅ ಕೋಇನ್ಸಿಡೆನ್ಸ್. ಇವತ್ತು ಬೇಡ್ಕೊಳ್ಳೋ ಸಮಯ ಅಲ್ಲಮ್ಮ, ಬೇಡಿಕೆ ತೀರೋ ಅಂತ ಸಮಯ. ಆಶೀರ್ವಾದ ಮಾಡಮ್ಮ. ಅಭಿಷ್ಟ ಕಾರ್ಯಾದಿ ಸಿದ್ಧಿರಸ್ತು. ಥ್ಯಾಂಕ್ ಯು. ಏನೇ ಅವನು ಯಾವ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂತ ತಿಳ್ಕೊಳ್ಳದೆ ಆಶೀರ್ವಾದ ಮಾಡಬೇಡ್ವೆ. ಅಮ್ಮ, ಏನಮ್ಮ ಇವರು ಬೆಳಗ್ಗೆ ಬೆಳಗ್ಗೆನೆ ಬಂದು ನನ್ನ ಮೂಡೆಲ್ಲ ಹಾಳು ಮಾಡ್ತಾರೆ. ತಲೆ ಕೆಡಿಸ್ಕೋಬೇಡ. ನಮಗಿರಲ್ವೇ ಮೂಡು? ಇದೇ ಸಿನ್ಸಿಯಾರಿಟಿ ಆಫೀಸಲ್ಲಿ ತೋರಿಸಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಿ ಮಕ್ಕಳಾಗಿರ್ತಿದ್ವು. ಆ ಕೆಲ್ಸದ ಮೇಲೆ ಹೋಗ್ತಿದ್ದೀನಪ್ಪ. ಏನಂತೆ? ಹಲೋ ಲೈ. ಹಾಯ್. ಸಾರಿ, ಸ್ವಲ್ಪ ಲೇಟ್ ಆಯ್ತು. ನಿಮಗ್ ಟೈಮಿಂದ ಕೆಲಸ ಏನ್ ಸರ್? ಮ್ಯಾಮ್ಗೆ ನಿಮ್ಮಿಂದ ಕೆಲಸ ಇರೋದು. ನೀವು ಬರ್ತಿದ್ದ ಹಾಗೆ ಕ್ಯಾಬಿನ್ ಕಳ್ಸು ಅಂದ್ರು. ಪ್ಲೀಸ್ ಗೋ. ಓಕೆ. ಮ್ಯಾಮ್ಗೆ ಅಪಾಯಿಂಟ್ಮೆಂಟ್ಸ್ ಏನಾದ್ರು ಇದ್ರೆ ಕ್ಯಾನ್ಸಲ್ ಮಾಡ್ಬಿಡಿ. ಹಾಯ್ ಅನ್ವಿತಾ. ಹಾಯ್ ಸಿದ್ದು. ಹಾಯ್. ನಿಂಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಫಾರ್ಮಾಲಿಟೀಸ್ ಶುರು ಮಾಡೋಣವಾ? ಡೈರೆಕ್ಟ್. ಎಲ್ಲಿಗೆ ಹೋಗೋಣ? ನನಗಂತೂ ನಿಮ್ ಮನೆನೇ ಓಕೆ. ಇಲ್ಲೇ ಮಾಡ್ಬೋದಲ್ಲ? ಇಲ್ಲ ಅಂದ್ರೆ ಅಲ್ಲಿ ಜನಗಳಿದಾರಲ್ಲ, ಪ್ರೈವಸಿ. ಐ ಅಂಡರ್ಸ್ಟ್ಯಾಂಡ್. ಹಾಗಾದ್ರೆ ಅಲ್ಲಿ ಮಾಡೋಣವಾ? ಸೋಫಾ ಮೇಲ? I'll see you in a bit. Okay. ಎಲ್ಲಿಂದ? ಅನ್ವಿತಾ, CCTV ಕ್ಯಾಮ್ರಾ ಇದೆ ಅಲ್ಲಿ. ಇದ್ರೆ ರೆಕಾರ್ಡ್ ಆಗುತ್ತೆ. ನಂಗೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಏನ್ ಮಾತಾಡ್ತಿದ್ಯಾ? ವೈರಲ್ ಆಗ್ಬಿಡ್ತೀವ ಆಮೇಲೆ. ಸಿದ್ದು, ಇದು ಇಂಡಿಯಾಲ್ ಹೊಸದಾಗಿರ್ಬೋದು, ಆದ್ರೆ ಹೊರಗಡೆ ತುಂಬಾ ಕಾಮನ್. ಇಷ್ಟೊಂದು ಬ್ರಾಡ್ ಮೈಂಡೆಡ್ ಅನ್ವಿತಾ ನೀನು? ನನಗ್ ಸ್ವಲ್ಪ ಶೈ. ಗಾಡ್, ಐ ಗೆಟ್ ಇಟ್. ಓಕೆ, ಒಂದು ಕೆಲಸ ಮಾಡೋಣ. ಆ ಪ್ರೊಸೀಜರ್ನೆಲ್ಲ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಟೇಕ್ ಓವರ್ ಆಫ್ಟರ್ ದ್ಯಾಟ್. ಅದೋಕೆನಾ?
ಪ್ರೊಸೀಜರ್ ನನಗೆ ಗೊತ್ತು ಬಿಡು. ಪ್ರೊಸೀಜರ್ನ ಚಿಂದಿ ಓಡಾಯಿಸ್ಬಿಡ್ತೀನಿ. ಸಿದ್ದು, ಸಿದ್ದು, ನಿನ್ ವಿಷಯನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನು ಪ್ರೆಗ್ನೆಂಟ್ ಆಗ್ಬೇಕು ಅಂತ ಹೇಳ್ದೆ, ಆದ್ರೆ ಯಾವುದೇ ಫಿಸಿಕಲ್ ಇಂಟಿಮೆಸಿ ಇಲ್ದೇನೆ. ಟೀಸಿಂಗ? ಫಿಸಿಕಲ್ ಟಚ್ ಇಲ್ದೆ ಪ್ರೆಗ್ನೆಂಟ್ ಹೆಂಗ್ ಆಗ್ತಾರಮ್ಮ? ಅದಕ್ಕೊಂದು ಪ್ರೊಸೀಜರ್ ಇದೆ, IUI. ಅದು ಡಾಕ್ಟರ್ ಸೂಪರ್ವಿಷನ್ ಅಲ್ಲೇ ನಡೆಯುತ್ತೆ. ವಾಟ್? IUI? ಡಾಕ್ಟರ್ ವೈ ಸೂಪರ್ವಿಷನ್ ಅಲ್ಲಿ ಮಾಡಿದ್ರೆ ಫೀಲ್ ಬರಲ್ವೇನೋ ಅಂತ. ಸಿದ್ದು, ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊ. ಈ IUI ಪ್ರಾಸೆಸ್ ಅಲ್ಲಿ ನೀನ್ ಸ್ಪರ್ಮ್ ಡೋನರ್ ಮಾತ್ರ ಆಗಿರ್ತೀಯ. ನಿನ್ ಸ್ಪರ್ಮ್ನ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಮಾಡೋದ್ರ ಮೂಲಕ ಪ್ರೆಗ್ನೆಂಟ್ ಆಗ್ಬೋದು, ಯಾವುದೇ ರೀತಿ ಫಿಸಿಕಲ್ ಅಂಡ್ ಎಮೋಷನಲ್ ಅಟ್ಯಾಚ್ಮೆಂಟ್ಸ್ ಇಲ್ದೇನೆ. ಸ್ಪರ್ಮ್ ಡೋನರ? ಸ್ವಲ್ಪ ನೀರು ಕುಡಿಬೋದಾ? ನಿನ್ ಕಾನ್ಸೆಪ್ಟ್ಸ್ ಎಲ್ಲ ಹೊಸದಾಗಿದೆ ಅನ್ವಿತಾ. ಸೊ ಇವಾಗ ನಾನೊಬ್ಬ ಸ್ಪರ್ಮ್ ಡೋನರು. ಸ್ಪರ್ಮ್ ತಗೊಂಡು ಡಾಕ್ಟರ್ ಇನ್ಸಿಮಿನೇಟ್ ಮಾಡಿದ್ರೆ ನೀನ್ ಪ್ರೆಗ್ನೆಂಟ್ ಆಗ್ತೀಯ. ಎಕ್ಸಾಕ್ಟ್ಲಿ. ಐ ನೀಡ್ ಯುವರ್ ಹೆಲ್ಪ್ ಇನ್ ಗೆಟಿಂಗ್ ಪ್ರೆಗ್ನೆಂಟ್ ಅಂದ್ರೆ ಇದಾ? ಓಕೆ ಓಕೆ. ಸೊ ನಾನು ನಿನ್ನ ಟಚ್ ಮಾಡೋದು ಬೇಕಾಗಿಲ್ಲ, ನೀನ್ ಬೇಬಿ ಡೆಲಿವರ್ ಮಾಡ್ಬಿಡ್ತೀಯ. ಕಾಂಟ್ಯಾಕ್ಟ್ಲೆಸ್ ಡೆಲಿವರಿ, ಸ್ವಿಗ್ಗಿ ತರನಾ? ಅಗ್ರಿಮೆಂಟ್ ಪೇಪರ್ಸ್. ಅಗ್ರಿಮೆಂಟಾ? ಓಹ್, ಅಗ್ರಿಮೆಂಟ್ ಕೂಡ ಇದೆಯಾ? ಓಹ್, ಲಾಯರ್ಸ್ ಇನ್ವಾಲ್ವ್ಡ್. ವೆರಿ ನೈಸ್. ಇದು IUI ಲೀಗಲ್ ಡಾಕ್ಯುಮೆಂಟ್ ಸ್ಟೇಟಿಂಗ್ ನೀನ್ ಸ್ಪರ್ಮ್ ಡೋನರ್ ಆಗೋದಕ್ಕೆ ಒಪ್ಕೊಂಡಿದ್ಯಾ ಅಂತ. ಒಂದ್ಸಲ ಡೊನೇಟ್ ಮಾಡಿದ್ಮೇಲೆ ಈ ಇನ್ಫಾರ್ಮೇಶನ್ ಯಾರಿಗೂ ಹೊರಗಡೆ ಹೇಳ್ಬಾರ್ದು. ಒನ್ಸ್ ಈ ಪ್ರಾಸೆಸ್ ಸಕ್ಸಸ್ಫುಲಿ ಪೂರ್ತಿ ಆದ್ಮೇಲೆ ನಿನ್ಗೆ ನನ್ಗೆ ಯಾವುದೇ ಸಂಬಂಧ ಇರೋದಿಲ್ಲ. ನೀನ್ ಲೀಗಲ್ ಪೇರೆಂಟೂ ಅಲ್ಲ, ಸ್ಪೌಸೂ ಅಲ್ಲ, ಫ್ರೆಂಡೂ ಅಲ್ಲ. ನಿನ್ಗೆ ನನ್ ಮೇಲಾಗ್ಲಿ ನನ್ ಮಗು ಮೇಲಾಗ್ಲಿ ಯಾವುದೇ ಹಕ್ಕಿರಲ್ಲ. ನೀನ್ ಯಾವಾಗ್ಲೂ ನನ್ ಮಗುಗೆ ಅನ್ಡಿಸ್ಕ್ಲೋಸ್ಡ್ ಅನಾನಮಸ್ ಡೋನರ್ ಆಗಿರ್ತೀಯ ಅಂತ ಒಪ್ಕೊಂಡ್ ಹಾಗೆ. ಒಂದ್ ವೇಳೆ ಈ ಬಾಂಡ್ ಬ್ರೇಕ್ ಆದ್ರೆ ನಿನ್ ಮೇಲೆ ಲೀಗಲ್ ಆಕ್ಷನ್ ತಗೋಬಹುದು. ಲೀಗಲ್ ಆಕ್ಷನ್? ನಾನು ಕಾಂಟ್ಯಾಕ್ಟು ಮಾಡೋ ಹಾಗಿಲ್ಲ. ನಿನ್ ಮಗು ನಮ್ಮ ಮಗು ಅಲ್ಲ. ಸಿದ್ದು, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ನಿಂಗೇನಾದ್ರೂ ಡೌಟು ಸಮಸ್ಯೆ ಅಂತ ಅನ್ಸಿದ್ರೆ ನೀನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಮಾಡ್ತೀನಿ. ಯಾಕೆ ಅಂತ ಗೊತ್ತಾ? ನಿನಗೆ ಸಂಬಂಧಪಟ್ಟಿರೋ ಚಿಕ್ಕ ಚಿಕ್ಕ ವಿಷಯ ಕೂಡ ನಂದೇ ಆಗಿರ್ಬೇಕು. ಮದ್ವೆಗೆ ಮುಂಚೆನೆ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಹಾಕ್ತಿರೋ ತರ ಇದೆ ಅನ್ವಿತಾ. ಹಾಗಾದ್ರೆ ನಾಳೆ 10 o'clock ಎಲ್ಲಿಗೆ ಬರ್ಬೇಕಂತ ಹೇಳ್ತೀನಿ. ಓಕೆ. ಹಲೋ, ನೀನ್ ಟೈಮಿಂಗ್ ಯಾವಾಗ್ಲೂ ಹಿಂಗೇನಾ? ನನಗೆ 10ಗೆ ಹೇಳಿ ನೀನ್ 10:30ಗೆ ಬಂದಿದ್ಯಾ? ಅಪಾಯಿಂಟ್ಮೆಂಟ್ 10:30ಗೆ. ನೀನ್ ಟೈಮಿಂಗ್ ಯಾವಾಗ್ಲೂ ಹೀಗೆ ಅಂತ ಹಾಫ್ ಅನ್ ಅವರ್ ಮುಂಚೆ ಹೇಳಿದ್ದೆ. ಬಾ. ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ. ಯಾಕೆ ಅಂದ್ರೆ ನೀನ್ ತಿಳಿದೇ ಕೇಳ್ತೀಯ ಅಥವಾ ತಿಳ್ಕೋಬೇಕು ಅಂತ ಕೇಳ್ತೀಯ? ನಮ್ ಲವ್ ಫೇಲ್ಯೂರ್ ಅಲ್ವಾ ಅನ್ವಿ? ಸಿದ್ದು, ಓವರ್ ಡ್ರಾಮ್ಯಾಟಿಕ್ ಆಗ್ಬೇಡ. ಈ ಪ್ರೀತಿ ಮದ್ವೆ ಅಂತ ಹೇಳಿ ನನ್ನ ಇರಿಟೇಟ್ ಮಾಡ್ಬೇಡ. ಕಮ್. ಇರಿಟೇಟಾ? ರಾಕ್ಷಸಿ. ಅಬ್ಬೋ, ಇವಳು ಇನ್ನೂ ಇದ್ದಾಳ? ಪಬ್ಲಿಕ್ ಅಲ್ಲಿ ಏನಿದು? ಪಬ್ಲಿಕ್? ಇಲ್ಲಿ ನಡೆಯೋದು ಹೋಮ ಅಲ್ಲ, ಕಾಮ. ಬರೀ ಇದಾಯ್ತು. ಆದ್ರೆ ಈ ಮ್ಯಾಗಝಿನ್ ಎಲ್ಲ ನನಗ್ ಬೇಕಾಗಿಲ್ಲ. ಯಾಕೆ? ನಾನು ನಿನ್ನೆ ಇಮ್ಯಾಜಿನ್ ಸಿದ್ದು, ನೋ ವೇ. ಯಾಕೆ? ನಿನ್ನ ಅಗ್ರಿಮೆಂಟ್ ಅಲ್ಲಿ ಈ ಕಂಡೀಷನ್ಸ್ ಎಲ್ಲ ಇಲ್ವಲ್ಲ? ಡೋಂಟ್ ಯು ಡೇರ್ ಸಿದ್ದು. ಅಂದ್ರೆ ಇವಾಗ ನನ್ನ ಇಮ್ಯಾಜಿನೇಷನ್ ಅಲ್ಲೂ ನನಗೆ ಫ್ರೀಡಮ್ ಇಲ್ವಾ? ಸಾಧ್ಯನೇ ಇಲ್ಲ.
ಯು ಸೋ ಡಾಮಿನೇಟಿಂಗ್. ಸರಿ ಬಿಡು, ನಾನೇ ನಿನ್ನ ಇಮ್ಯಾಜಿನ್ ಮಾಡ್ಕೊಳಲ್ಲ. ಗ್ಯಾರಂಟಿ ಏನು? ಗ್ಯಾರಂಟಿನಾ? ನಿನಗೆ ಹುಟ್ಟೋ ಮಗುಗೆ ನಿನ್ನ ಹೋಲಿಕೆ ಒಂಚೂರು ಇರಲ್ಲ. ಇವಳು ಹೋಲಿಕೆ ಇರುತ್ತೆ, ನೋಡ್ಕೋ. ಮೇಡಮ್, ನೀವು ಬ್ಲಡ್ ಟೆಸ್ಟಿಗೆ ಬರ್ಬೇಕು. ಕರ್ಕೊಂಡು ಹೋಗಿ. ಹೋಗು. ಓಕೆ, ಹೋಗು. ಸರ್, ನೀವೇನ್ ಸರ್ ಇಲ್ಲೇ ವೇಟ್ ಮಾಡ್ತಾ ಇದ್ದೀರಾ? ಬನ್ನಿ, ನಾವು ಸೀಮೆನ್ನ ಕಲೆಕ್ಟ್ ಮಾಡೋಣ. ನಾವು ಅಲ್ಲ, ನಾನು ಒಬ್ಬನೇ ಮಾಡ್ಕೋತೀನಿ. ಯಾ ಪ್ಲೀಸ್. ಅದು ಸ್ಪರ್ಮ್ ಸ್ಯಾಂಪಲ್ಗೆ ಬಾಟ್ಲು ತೊಗೊಂಡೋಗಿ ಅಲ್ಲಿ ವೇಟ್ ಮಾಡು. ನನ್ನ ಮನುಷ್ಯನ ಕುದುರೆನಾ? ಇಷ್ಟೊಂದು ಬರಲ್ಲ ರೀ. ಆ ಬಾಟ್ಲು. ಓ ಸಾರಿ. ಓಕೆ. ಇವರೇನ ನಿಮಗ್ ಬೇಕಾಗಿರೋ ಹುಡುಗ? ನೀವ್ ಹೇಳಿದ ಕ್ವಾಲಿಟೀಸ್ ನೋಡಿ ಅಂತ ಹುಡುಗ ಈ ಪ್ರಪಂಚದಲ್ಲಿ ಸಿಗೋದೇ ಇಲ್ಲ ಅನ್ಕೊಂಡಿದ್ನಮ್ಮ. ಗುಡ್. ಹೇಳಿದೆ ತಾನೆ ಸ್ಟ್ರಾಂಗ್ ಜೀನ್ಸ್ ಅಂತ. ನಿನಗೆ ಟ್ವಿನ್ಸ್ ಹುಡ್ತಾರೆ ಬಿಡು. ಬಟ್ ಗುಡ್ ಇಸ್ ನಾಟ್ ಗುಡ್ ಇನಫ್. ಏನ್ ನಾಟ್ ಗುಡ್ ಇನಫ್? ಹಲೋ, ನಮ್ ತಾತಂಗ್ 11 ಜನ ಮಕ್ಕಳು ಗೊತ್ತಾ? ಡೋನರ್ ನಿಮ್ ತಾತ ಅಲ್ವಲ್ಲ? ನೋಡಪ್ಪ, ಸ್ಪರ್ಮ್ ಕೌಂಟ್ ತುಂಬಾ ಹೆಚ್ಚಾಗಬೇಕು ಅಂದ್ರೆ ನೀನ್ ಇನ್ಮೇಲೆ ಲೈಫ್ ಸ್ಟೈಲ್ ಪೂರ್ತಿಯಾಗಿ ಬದಲಾಯಿಸ್ಕೋಬೇಕು. ಶೋರ್. ಸಿಗರೇಟು, ಡ್ರಿಂಕ್ಸು ಬಿಟ್ಬಿಡ್ಬೇಕು. ವಾಟ್? ಇವತ್ತಿನಿಂದ 6 ವಾರ ನಾನ್ ಪ್ರಿಸ್ಕ್ರೈಬ್ ಮಾಡೋ ಫುಡ್, ಎಕ್ಸಸೈಸ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಮುಖ್ಯವಾಗಿ ಅಫೆನ್ಯೂಗ್ರೀಕ್, ಅದನ್ನ ಚೆನ್ನಾಗಿ ತಿನ್ನು. ಏನಂದ್ರು? ಫೆವಿಕ್ವಿಕಾ? ಅದ್ಯಾಕೆ? ಇನ್ನೇನ್ ಮಾಡ್ಬೇಕು ಡಾಕ್ಟರ್? ಸ್ಕಿನ್ ಟೈಟ್ ಜೀನ್ಸ್ ನ ಅವಾಯ್ಡ್ ಮಾಡ್ಬೇಕಮ್ಮ. ಗಾಳಿ ಆಡ್ಬೇಕಲ್ವಾ? ಸಿದ್ದು, ಮೆಂಟಲ್ ಸ್ಟ್ರೆಸ್ ನ ತಗೊಳ್ಳೇಬಾರ್ದು. ನೀವ್ ಹೇಳ್ತಿದ್ರೆ ನನ್ಗೆ ಆಲ್ರೆಡಿ ಸ್ಟ್ರೆಸ್ ಆಗ್ತಿದೆ ಡಾಕ್ಟರ್. ಸ್ಟ್ರೆಸ್ ಅಂದಾಗ ನೆನಪಾಯ್ತು, ಸೆಲ್ಫ್ ಎಂಟರ್ಟೈನ್ಮೆಂಟ್ ಮಾಡಲೇಬಾರ್ದು. ಓ ಇಂಪಾಸಿಬಲ್. ಇಟ್ಸ್ ಪಾಸಿಬಲ್ ಡಾಕ್ಟರ್. ಏನ್ ಕಾಮಿಡಿ ಮಾಡ್ತಿದ್ಯಾ? ಇದೆಲ್ಲ ನಾನು ಯಾಕೆ ಮಾಡ್ಬೇಕು ಡಾಕ್ಟರ್? ಅಲ್ಲ, ಇಂಡಿಯಾದಲ್ಲಿ ದಿನ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಾ ಇದೆ. ಇದನ್ನೆಲ್ಲ ಫಾಲೋ ಮಾಡ್ತಾರ ಅವರು? ಇಲ್ಲಿ ಸಿಚುವೇಶನ್ ಬೇರೆ ಸಿದ್ದು, ನಮ್ದು ಆರ್ಟಿಫಿಷಿಯಲ್ ಪ್ರೋಸೆಸ್. ಹೊರಗಡೆ ಕಾರ್ಯದಿಂದ ಕೆಲಸ ನಡೆದ್ರೆ ಇಲ್ಲಿ ವೀರ್ಯದಿಂದ ಕೆಲಸ ನಡೆಯುತ್ತೆ. ನೀವು ಈ ಸ್ಪರ್ಮ್ ಡೋನರ್ ಕ್ವಾಲಿಟೀಸ್ಗೆ ಎಷ್ಟು ಇಂಪಾರ್ಟೆಂಟ್ ಕೇರ್ ತಗೊಂಡ್ರೋ, ನೆಕ್ಸ್ಟ್ ರೊಟೀನ್ ಬಗ್ಗೆನೂ ಅಷ್ಟೇ ಕೇರ್ ಇರಬೇಕು. ಸ್ಪರ್ಮ್ ಕೌಂಟ್ ಎಷ್ಟು ಹೆಚ್ಚಾಗುತ್ತೋ ಸಕ್ಸಸ್ ರೇಟು ಅಷ್ಟೇ ಜಾಸ್ತಿ ಇರುತ್ತೆ. ಐ ಗೆಟ್ ಇಟ್ ಡಾಕ್ಟರ್. ಗುಡ್. ವಿ ವಿಲ್ ಸ್ಟ್ರಿಕ್ಟ್ಲಿ ಫಾಲೋ ಇಟ್. ವೀನಾ, ವಿ ಎಲ್ಲಿಂದ ಬಂತಿಲ್ಲಿ? ಇಲ್ಲೆಲ್ಲ ನಾನೇ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ, ಥ್ಯಾಂಕ್ಸ್ ಡಾಕ್ಟರ್. ಓಕೆ ಡಾಕ್ಟರ್, 6 ವೀಕ್ಸ್ ಅಂತ ಅಂದ್ರಿ, ಆದ್ರೆ ಮಧ್ಯದಲ್ಲಿ ಸಂಡೇ ಅಥವಾ ನ್ಯಾಷನಲ್ ಹಾಲಿಡೇ ಇದ್ದಾಗ ಚೀಟಿಂಗ್ ಮಾಡ್ಬೋದಲ್ವಾ? He wants to cheat on you, ma. ಏನಿಲ್ಲ, ಬರೀ ಚಿಟ್ಚಾಟ್ ಮಾಡ್ತಿದ್ವಿ ಅಷ್ಟೇ. ಥ್ಯಾಂಕ್ ಯು ಡಾಕ್ಟರ್. ಇದು ವೀಕ್ಲಿ ಡಯಟ್, ಇದನ್ನೇ ಫಾಲೋ ಮಾಡಬೇಕು. ಎಷ್ಟು ಚೆನ್ನಾಗಿದೆ ಡಯಟ್. ಅಮ್ಮ, ನಾಳೆಯಿಂದ ಇದೆ ಡಯಟ್. ಏನಿಕೋ ಇದೆಲ್ಲ? ಸ್ಪರ್ಮ್ ಕೌಂಟ್ ಜಾಸ್ತಿ. ಏನು? ಜರ್ಮ್ ಕೌಂಟ್ ಅಮ್ಮ. ಜರ್ಮ್ಸ್ ಹೋಗುತ್ತೆ ತಿಂದ್ರೆ. ಇಲ್ಲಿ ಹಸಿರು ಕಲರ್ ಅಲ್ಲಿ ಏನೇನ್ ಕಾಣಿಸುತ್ತೋ ಅದನ್ನೆಲ್ಲ ತಗೋ, ಮಿಕ್ಸ್ ಮಾಡಿ ಒಂದೊಳ್ಳೆ ಹಸಿರು ಕಲರ್ ಜ್ಯೂಸ್ ಮಾಡು. ಮಾರ್ನಿಂಗ್ ಕರೆಕ್ಟ್ ಆಗಿ 6 o'clock ಬಂದು ಕುಡಿತೀನಿ. ಹಲೋ ಅನ್ವಿತಾ, ಇವತ್ತೇನೆ 20 ರೌಂಡ್ಸ್ ಜಾಗಿಂಗ್ ಕಂಪ್ಲೀಟ್ ಮಾಡಿದೆ. ಇನ್ನೊಂದು 30 ರೌಂಡ್ಸ್ ಹೊಡೆದು ನೀನು ಕಾಲ್ ಮಾಡ್ತೀನಿ. ನಂಗೆ ಗೊತ್ತು ನೀ ಹೇಗ್ ಜಾಗಿಂಗ್ ಮಾಡ್ತಿದ್ಯಾ ಅಂತ. ಇದರಲ್ಲಿರೋ ಟ್ರ್ಯಾಕರ್ ನನ್ನ ಫೋನಿಗೆ ಸಿಂಕ್ ಮಾಡಿದ್ದೀನಿ. ಈಗ ನೀನು 20+30 ರೌಂಡ್ಸ್ ಕಂಟಿನ್ಯೂ ಮಾಡು. ಶೇಮ್ ಆನ್ ಯು ಮ್ಯಾನ್. ಸಿಗರೇಟ್ ಸೇದಿದ್ರೆ ಮಕ್ಳು ಹುಟ್ಟಲ್ಲ ಗೊತ್ತಾ? ನನಗೆ 3 ಜನ ಹುಟ್ಟಿದಾರೆ ಗೊತ್ತಾ? ಅವ್ರು ನಿನ್ ಮಕ್ಳಾಗಿರಲ್ಲ. ಹೋಗೋ. ಹಾಯ್ ಸಿದ್ದು, ನಿನ್ ಡಯಟ್ ಫುಡ್ ಕಳ್ಸಿದ್ದೀನಿ ನೋಡು. ಸರ್ ಆರ್ಡರ್. ಥ್ಯಾಂಕ್ ಯು ಸರ್. ಕಸದ್ಬಿಟ್ಟು ಯಾಕೆ? ಏನಿದೆ ದರಿದ್ರ? ಅಪ್ಪ, ಭಕ್ತಿ ಟಿವಿ ಚಾನೆಲ್ ನಂಬರ್ ಎಷ್ಟು? ಏನ್ ನಡೀತಾ ಇದೆ? ಏನು ನಡೀತಾ ಇಲ್ಲ ಡಾಕ್ಟರ್. ಇಂಟರ್ನೆಟ್ ಡೇಟಾ ಎಲ್ಲ ಹಂಗೆ ಬಿದ್ದಿದೆ. ಐ ಕ್ಯಾನ್ ಸಿ ದಟ್. ಗುಡ್. ಬಟ್ ಗುಡ್ ಇಸ್ ನಾಟ್ ಗುಡ್ ಎನಫ್. ಇನ್ನು 4 ವೀಕ್ಸ್ ಎಕ್ಸ್ಟೆಂಡ್ ಮಾಡೋಣ. ಮಾಡ್ಲೇಬೇಕಲ್ವಮ್ಮ? ಅಂದ್ರೆ ನಾನು ನೀನೇನು ಮಾಡೋ ಹಾಗಿಲ್ಲ. ನೋ, ನಾಚಿಕೆ ಆಗಲ್ವೇನೋ? ಆಲ್ಕೋಹಾಲಿಕ್ 6 ವೀಕ್ಸ್ ತಡ್ಕೊಳ್ಳೋ, ಆಮೇಲೆ ತೋರಿಸ್ತೀನಿ ನಾನು.
ಒಂದು ಬ್ರೇಕಪ್ ಆದ್ಮೇಲೆ ಹುಡುಗರು ಡಿಪ್ರೆಸ್ ಆಗ್ತಾರೆ, ಹುಡುಗಿರು ಇನ್ನೂ ಹಾಟ್ ಆಗ್ತಾರೆ. ಯಾವುದೇ ಇದು ಇಲ್ಲಿ ನೀವು ನಗ್ಬೇಕಾಗಿತ್ತು ಆಕ್ಚುಲಿ. ಅವನ ಸ್ಟೋರಿನೇ ಹೇಳ್ಕೊತಾ ಇದ್ದಾನೆ. ಜೋಕ್ ಅರ್ಥ ಆಗ್ಲಿಲ್ವಾ? ಬ್ರೇಕಪ್ ಆದ್ಮೇಲೆ ಹುಡುಗಿರು ಇನ್ನೊಂದು ಹುಡುಗನ ನೋಡ್ಕೊಂಡು ಯಾ ಎನಿವೇ ಥ್ಯಾಂಕ್ ಯು, ದಟ್ ವಾಸ್ ಮೈ ಸೆಟ್. ಥ್ಯಾಂಕ್ ಯು. ಏನಾಯ್ತು ನಿನಗೆ? ಜೋಕ್ ಹೇಳೋಕ್ಕೂ ಮುಂಚೆನೆ ಜೋಕ್ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೇಕಾಗಿದೆ ಈಗ. ಅಲ್ಲ, ಬ್ರೇಕಪ್ ಆದಾಗ್ಲೂ ಹೀಗಿರ್ಲಿಲ್ವಲ್ಲೋ? ಬ್ರೇಕಪ್ ಅನ್ನೋದು ಪರ್ಸನಲ್ ಕಣೋ, ಆದ್ರೆ ಇದು ಆ ಥರ ಅಲ್ಲ ಕಣೋ. ಅವಳು ನನ್ನ ಪ್ರೀತಿಸಲ್ಲ, ಮದುವೆ ಆಗಲ್ಲ, ನನ್ನ ಲೈಫಲ್ಲಿ ಇರೋದೇ ಇಲ್ಲ ಅಂತ ಗೊತ್ತಾದ್ಮೇಲೂ ನಾನು ಯಾಕೋ ಇದನ್ನೆಲ್ಲ ಮಾಡ್ತಿದ್ದೀನಿ. ಅವಳಿಗೆ ಹೇಳಕ್ಕಾಗ್ದೆ, ನನ್ನ ಇಷ್ಟದಂಗೆ ನಾನು ಇರಕ್ಕಾಗ್ದೆ, ಅವಳನ್ನ ನಾನು ಬಿಡಕ್ಕೂ ಆಗ್ದೆ. ನಾನು ನಿಲ್ಸು. ನಿನಗೆ ಬೇಕಾಗಿರೋದು ಅಡ್ವೈಸರ್ ಅಲ್ಲ, ಬಡ್ವೈಸರ್. ಬೇಡ ಕಣೋ, ಡಾಕ್ಟರ್ ಎಣ್ಣೆ ಸಿಗರೇಟ್ ಬೇಡ ಮಾಡಿದ್ರೆ ಏನಾಗುತ್ತೋ? ಏನಾಗುತ್ತೆ? ಲೈ, ನೀನು ನೀನಾಗಿಲ್ದೇ ಇರೋ ಹಾಗೆ ಮಾಡೋದು ಯಾವುದು ಬೇಡವೋ. ಅದು ಡಾಕ್ಟರ್ ಆದ್ರೂ ಸರಿ, ಅನ್ವಿತಾ ಆದ್ರೂ ಸರಿ. ಬಿ ಯೋರ್ ಸೆಲ್ಫ್, ಬಿ ಎ ಮ್ಯಾನ್. ತಗೊಂಡ್ ಬಾ ಬ್ರೋ. ಏನ್ ಬೇಕು ಸರ್? 2 ಬಿಯರ್ಸ್. ಓಕೆ ಸರ್. ಸರ್ ಬಿಯರ್ಸ್ ಹಚ್ಕೊಂಡು ತಗೋ. ಸಿದ್ದು ಈಗ ಏನ್ ಮಾಡ್ತಾನೆ? ದಮ್ ಹೊಡಿತಾನೆ ಕಣೋ. ಸಿದ್ದು ಏನ್ ಮಾಡಲ್ಲ? ಅನ್ವಿತಾ ಮಾತನ್ನ ಕೇಳಲ್ಲ. ರೈಟ್. ಮ್ಯಾಮ್, ಈಗ ನಿಮ್ದೇ ಅಪಾಯಿಂಟ್ಮೆಂಟು. ಯಾ ಐ ನೋ. Can you give me 15 minutes, please? Okay. Thank you. Ma'am, sorry, it's already too late. I totally understand. Thanks for waiting. Thank you. ಆಂಟಿ, ಸಿದ್ದು ರಾತ್ರಿ ಲೇಟಾಗಿ ಬಂದ ಹಾಗಿದೆ ಅಮ್ಮ. ಮೇಲ್ ರೂಮಲ್ಲಿ ಮಲಗಿದ್ದಾನೆ. ಸಿದ್ದು, ಸಿದ್ದು. ಅನ್ವಿತಾ, ಕುಡ್ದಿದ್ಯಾ? ಇಲ್ಲ, ಬೆಳಗ್ಗೆಯಿಂದ ಸ್ವಲ್ಪನೂ ಕುಡ್ದಿಲ್ಲ. ನೆನ್ನೆ ರಾತ್ರಿ ಮಾತ್ರ. ಸಿದ್ದು, ಡಾಕ್ಟರ್ ಏನ್ ಹೇಳಿದ್ರು? ಡಾಕ್ಟರ್ದೇನಿದೆ ಬಿಡು, ಅವ್ನ ಬಿಲ್ಲುಗೋಸ್ಕರ 1000 ಹೇಳ್ತಾನೆ ಅವನು. ಇಷ್ಟೊತ್ತಿಗೆ ನೀನ್ ಹಾಸ್ಪಿಟ್ಲಲ್ಲಿ ಇರ್ಬೇಕಿತ್ತು. ಅದನ್ ಬಿಟ್ಟು ಹೀಗೆ ಕುಡ್ಕೊಂಡು. ಏನಿಲ್ಸೆ. ಹೌದು, ಕುಡ್ದೆ. ಅದಕ್ಕೇನೀಗ? ಯಾವಾಗ ನೋಡಿದ್ರು ನನಗೆ ಸ್ಪರ್ಮ್ ಬೇಕು, ನನ್ನ ತಾಯಿ ಆಗ್ಬೇಕು, ಇಷ್ಟು ಬಿಟ್ರೆ ಮನುಷ್ಯರ ಫೀಲಿಂಗ್ ಬಗ್ಗೆ ಅರ್ಥನೇ ಆಗಲ್ವಾ? ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ನಂಗೆ ಫೀಲಿಂಗ್ಸ್ ಇಲ್ಲ, ಬರೋದೂ ಇಲ್ಲ. ಮುಂಚೆಯಿಂದ ಅದನ್ನೇ ಹೇಳ್ತಿದ್ದೀನಿ. ನೀನೇ ಅರ್ಥ ಮಾಡ್ಕೋತಿಲ್ಲ. ನೀನು ಹ್ಯಾಪಿ ಆಗಿರೋ ನಿಮ್ಮ ಅಪ್ಪ ಅಮ್ಮನ ನೋಡಿ ಬೆಳೆದಿರೋದ್ರಿಂದ ನಿಂಗೆ ಪ್ರೀತಿ ಮದ್ವೆ ಎಲ್ಲ ಸ್ವೀಟ್ ಡ್ರೀಮ್. ಆದ್ರೆ ನನ್ಗೆ 4 ವರ್ಷ ಪ್ರೀತಿಸಿ ಮದ್ವೆ ಆಗಿದ್ ನಮ್ಮ ಅಪ್ಪ ಅಮ್ಮ ಇಬ್ರು ನಂಗೆ 6 ವರ್ಷ ಇದ್ದಾಗ ಬೇರೆ ಆಗಿದ್ ನೋಡ್ದೆ. ಪ್ರೀತಿ ಅನ್ನೋ ಹೆಸರಲ್ಲಿ ಇಬ್ರು ನರ್ಕ ಅನುಭವಿಸಿದ್ರು. ಅಪ್ಪ ಬಿಟ್ಟು ಹೋದ್ಮೇಲೆ ಅಮ್ಮ ಸಫರ್ ಆಗ್ತಿದ್ ನೋಡ್ತಾ ಬೆಳ್ದೆ. ಅದಕ್ಕೆ ನಂಗೆ ಪ್ರೀತಿ ಮದ್ವೆ ಅಂದ್ರೆ ಒಂದು ಕೆಟ್ಟ ಕನ್ಸು. ನಿಂಗೆ ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮ ಮನೆ, ನನಗಮ್ಮ ಮಾತ್ರನೇ. ಈಗ ಅಮ್ಮ ಕೂಡ ಇಲ್ಲ. ನಾನು ಅಮ್ಮ ಆಗೋದು, ಅನಾಥಳಾಗಿ ಉಳಿಯೋದ್ರ ಮಧ್ಯದಲ್ಲಿದ್ದೀನಿ. ಜನರಲಿ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಆದ್ರೆ ಇದು ನನ್ನೊಬ್ಳಿಂದಾನೇ ಆಗೋ ಕೆಲಸ ಅಲ್ಲ. ಐ ನೀಡ್ ಅ ಡೋನರ್. ನಾನು ಹೀಗೆ ಅಮ್ಮ ಆಗೋದು ನಿಂಗೆ ಸಿಲ್ಲಿ ಅನ್ನಿಸ್ಬೋದು, ಆದ್ರೆ ನಾನ್ ನಂಬೋ ಜೊತೆ ಇದೆ.
ಈ 6 ವಾರ ಯಾವಾಗ ಕಳೆಯುತ್ತೋ ಅಂತ ನಿನಗಿಂತ ಜಾಸ್ತಿ ನನಗೆ ಆತ್ರ ಇದೆ. ಇದೆಲ್ಲ ನಿನಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಯಾಕಂದ್ರೆ ಇಲ್ಲಿವರೆಗೂ ಇದನ್ನೆಲ್ಲ ನೀನು ಇಷ್ಟಪಟ್ಟು ಮಾಡ್ತಿದ್ಯಾ ಅಂತ ಅನಿಸ್ತು ಅದಕ್ಕೆ. ಆದ್ರೆ ಹೀಗೆ ನನಗೆ ಬೇಡ ಸಿದ್ದು. ಹಲೋ ಡಾಕ್ಟರ್. ಹಾಯ್ ಮಾ, ರೀಸೆಂಟ್ ಲ್ಯಾಬ್ ರಿಪೋರ್ಟ್ಸ್ ಬಂದಿದೆ. ವಿ ಆರ್ ಗುಡ್ ಟು ಗೋ. ನಾಳೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಬನ್ನಿ. ಶೋರ್ ಡಾಕ್ಟರ್, ಥ್ಯಾಂಕ್ ಯು. ಸಿದ್ದು. ಹಾಯ್ ಅನ್ವಿತಾ. ಡಾಕ್ಟರ್ ಈಗ ಫೋನ್ ಮಾಡಿ ರಿಪೋರ್ಟ್ಸ್ ಓಕೆ ಅಂದಿದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್. ನಾಳೆ 11 o'clockಗೆ ಫೈನಲ್ ಪ್ರೊಸೀಜರ್. ಸಿದ್ದು, ನಿನ್ ಕಾಂಟ್ರಾಕ್ಟ್ ಪ್ರಕಾರ ನಾಳೆನೆ ನಮ್ ಕೊನೆ ಭೇಟಿ ಅನ್ಸುತ್ತೆ. ಓಕೆ ಲಿಸನ್, ನಾನಲ್ಲಿರ್ತೀನಿ ಶಾರ್ಪ್ 11ಗೆ. ಥ್ಯಾಂಕ್ ಯು ಸಿದ್ದು. ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ಆಕ್ಚುಲಿ ಥ್ಯಾಂಕ್ ಯು ತುಂಬಾ ಚಿಕ್ಕ ವರ್ಡ್ ನೀನ್ ಮಾಡಿರೋ ಹೆಲ್ಪ್ಗೆ. ಹೆಲ್ಪ್ ಅನ್ಕೊಂಡಿದ್ರೆ ನಾನು ಇದನ್ನ ಮಾಡಕ್ ಆಗ್ತಿರ್ಲಿಲ್ಲ ಅನ್ವಿತಾ. ಒಂದು ಚಿಕ್ಕ ರಿಕ್ವೆಸ್ಟ್. ಶೋರ್ ಸಿದ್ದು, ಹೇಳು. ನಾಳೆ ನಿನ್ಗೆ ಹೆಣ್ಮಗುನು ಗಂಡ್ಮಗುನು ಹುಟ್ಟಿದ್ಮೇಲೆ ನಮ್ಮಪ್ಪ ಯಾರು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ದಿರೋ ಒಬ್ಬ ಸ್ಪರ್ಮ್ ಡೋನರ್ ಅಂತ ಹೇಳಿದೆ. ನಿಮ್ಮಮ್ಮನ್ ಪ್ರೀತಿಸಿದ ವ್ಯಕ್ತಿ ಅಂತ ಹೇಳು. ಯು ಟೇಕ್ ಕೇರ್. Ma'am, call for you. ಹಲೋ. ಕಂಗ್ರ್ಯಾಚುಲೇಷನ್ಸ್ ಅನ್ವಿತಾ, ನಿಮ್ ಪ್ರೆಗ್ನೆನ್ಸಿ ರಿಪೋರ್ಟ್ಸು ಪಾಸಿಟಿವ್ ಬಂದಿದೆ. ಆಲ್ ದಿ ಬೆಸ್ಟ್ ಅಮ್ಮ. ಏನೋ ಶೋ ಇದೆ ಅಂತ ಹೇಳ್ದಮ್ಮ, ಏನಾದ್ರೂ ಹೇಳ್ಬೇಕಾ? ಶೋ ಎಲ್ಲಿ ಆಂಟಿ? ರವೀಂದ್ರ ಕಲಾಕ್ಷೇತ್ರ. ನಾನೇ ಹೋಗ್ತೀನಿ. ಆಯ್ತಮ್ಮ. ಹಾ, 3rd or 4th ಕನ್ಫರ್ಮ್ ಮಾಡ್ತೀನಿ. ಅನ್ವಿತಾ, ನೀವಿಲ್ಲಿ? ಕಂಗ್ರ್ಯಾಚುಲೇಷನ್ಸ್. ಸಿದ್ದು ಹತ್ರ ಶೇರ್ ಮಾಡೋಣ ಅಂತ ಬಂದ್ರ? ಒಂದು ಸಣ್ಣ ಕ್ಲಾರಿಫಿಕೇಶನ್. ಸಿದ್ದುನ ಮೀಟ್ ಮಾಡಿ ಹೊರಟೋಗ್ತೀರಾ ಅಥವಾ ಸಿದ್ದು ಜೊತೆಗೆ ಇರ್ತೀರಾ? ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಕಾಂಟ್ರಾಕ್ಟ್ ಪ್ರಕಾರ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಬರೋದಕ್ಕೆ ಸಿದ್ದುಗೆ ಯಾವುದೇ ರೀತಿ ಹಕ್ಕಿಲ್ವೋ ಹಾಗೆ ಅವನ ಪರ್ಸ್ನಲ್ ಲೈಫಲ್ಲಿ ಬರೋದಕ್ಕೂ ನಿಮ್ಗೆ ಹಕ್ಕಿರಬಾರ್ದಲ್ವಾ? ಅಂದರೆ ಈಗಷ್ಟೇ ಅವನು ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ.
ಬೀಳಿಸ್ಬೇಡಿ ಪ್ಲೀಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬಾಯ್. ಇಷ್ಟು ಕ್ವಾಲಿಟೀಸ್ ಇದ್ರು ರಿಜೆಕ್ಟ್ ಆಗಿ ಸಿಂಗಲ್ ಆಗಿ ಉಳ್ಕೊಂಡಿರುವಂತ ಮೇಲ್ಜಾತಿ ಗಂಡಸ ಅಂದ್ರೆ ಅದು ನಾನೇ, ನಿಮ್ಮ ಸಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅನ್ವಿ. ಓ ಮೈ ಗಾಡ್, ಸಾಧಿಸ್ಬಿಟ್ಟೆ ಕಣೆ ಕೊನೆಗೂ. ಸೂಟ್ ಕೇಸ್ ಯಾಕೆ? ಎಲ್ಲಿಗೆ ಹೋಗ್ತಿದ್ಯಾ? ನಾನು ಯುಕೆಗೆ ಹೋಗ್ತೀನಿ. ಇವಾಗ ಯುಕೆಗೆ ಯಾಕೆ? ಕಾವ್ಯ, ನಾನು ವಾಪಸ್ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀಯಾ? ಅನ್ವಿ, ನೀನು ಈ ಪರಿಸ್ಥಿತಿಲಿ ಒಂಟಿಯಾಗಿ. ಕಾವ್ಯ, ಡೋಂಟ್ ವರಿ ಕಾವ್ಯ, ನಾನು ಜೊತೆಯಾಗೆ ಬಂದಿದ್ದು ಜೊತೆಯಾಗೆ ಹೋಗ್ತಿದ್ದೀನಿ. ಬ್ರೇಕಪ್ ಆದ್ಮೇಲೆ ತುಂಬಾ ಜನ ತರದ ಅಡ್ವೈಸ್ಗಳನ್ನ ಕೊಡ್ತಾ ಇರ್ತಾರೆ. ಏ ಬ್ರೋ, ಫರ್ಗೆಟ್ ಇಟ್ ಮ್ಯಾನ್, ದೇರ್ ಆರ್ ಸೋ ಮೆನಿ ಫಿಶ್ ಇನ್ ದ ಸೀ. ಆದ್ರೆ ಫಿಶರ್ಮನ್ಗಳು ಕೂಡ ಜಾಸ್ತಿ ಇದಾರಲ್ಲೋ. ಅದನ್ನ ಯಾವ ನನ್ನ ಮಗನೂ ಹೇಳಲ್ಲ. ಆಲ್ ಯು ಫಿಶರ್ಮನ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್. ಶೋ ಇಟ್ ಸರ್, ಆಟೋಗ್ರಾಫ್ ಸರ್. ಥ್ಯಾಂಕ್ ಯು ಪ್ಲೀಸ್ ಸರ್. ಎಕ್ಸ್ಕ್ಯೂಸ್ ಮೀ ಬ್ರೋ. ಯಾ, ಆಟೋಗ್ರಾಫ್. ಹೇ, ಒಂದ್ ನಿಮಿಷ. ಅಪ್ಪ, ನೀವೇನಿಲ್ಲಿ? ಆಟೋಗ್ರಾಫ್ ಕೊಡೋ. ಅಪ್ಪ, ನೀವುನಾ? ನಾನೇ. ಕೊಡೋ. ಏಯ್, ಮನೇಲಿ ಅಮ್ಮಂಗೆ ತೋರಿಸ್ತೀನಿ ಕಣೋ. ಮನೆಗೆ ಈಗ? ಮನೆಗೆ ಅಲ್ವಾ? ಬಾ, ನಾನು ಕಾಯ್ತಿರ್ತೀನಿ. ಸರಿ ಸರ್, ಒಂದು ಸೆಲ್ಫಿ ಸರ್, ಪ್ಲೀಸ್ ಸರ್. ಸಕ್ಕತ್ತಾಗಿದೆ ಕಣೋ ನಿನ್ ಪೋಸ್ಟರ್. ಥ್ಯಾಂಕ್ಸ್ ಅಪ್ಪ. ಹೌದು, ಈ ಸಲ ಯಾಕೋ ನನ್ನ ಮೇಲೆ ಜೋಕ್ಸ್ ಹೇಳಿಲ್ಲ? ಹೋಗೋಣವಾ? ಇನ್ನೇನು ವಿಷಯ? ಏನಿರುತ್ತಪ್ಪ, ಎಲ್ಲ ಮಾಮೂಲಿ. ಬೆಳಗ್ಗೆ 6 ಗಂಟೆಗೆ ಹೇಳೋದು ಮಾಮೂಲೇ, ಆದ್ರೆ 6 ಗಂಟೆ ಯಾವಾಗ ಆಗುತ್ತೆ ಅಂತ ನೋಡೋದು ಮಾಮೂಲಲ್ಲ. ಅಂದ್ರೆ ಎಲ್ಲಾ ಕೆಲಸಗಳನ್ನು ಟೈಮಿಗೆ ಸರಿಯಾಗಿ ಮಾಡ್ತಿದೀಯಾ. ಬೆಳಗ್ಗೆ ಜಾಗಿಂಗ್ ಇಂದ ಹಿಡಿದು ರಾತ್ರಿ ಡಿನ್ನರ್ವರೆಗೂ. ಮುಖ್ಯವಾಗಿ ಎಣ್ಣೆ ಬಿಟ್ಟಿದೀಯಾ. ಹಾ, ಒಳ್ಳೇದೇ. ಮತ್ತೆ ಶುರು ಮಾಡ್ಕೋಬೇಡ. ನನಗೇನು ಅನಿಸ್ತಿದೆ ಅಂತ ಹೇಳ, ಅನ್ವಿತಾನ ಮರೆಯೋಕ್ಕೂ ಆಗದೆ ಅವಳನ್ನ ನೆನಪಲ್ಲಿ ಇಟ್ಕೊಳ್ಳೋಕೋಸ್ಕರ ಈ ಕೆಲಸ ಮಾಡ್ತಿದ್ಯಾ ಅಂತ ನನಗನ್ಸುತ್ತೆ. ಅಗ್ರಿಮೆಂಟ್ ಪ್ರಕಾರ ನಾನು ಅವಳನ್ನ ಕಾಂಟ್ಯಾಕ್ಟ್ ಮಾಡಬಾರ್ದಪ್ಪ. ಏನ್ ಮಾಡು ಅಂತೀಯ? ಆ ಹುಡುಗಿಗೆ ಯಾವ ತರ ಹುಡುಗ ಇಷ್ಟ ಆಗ್ತಾನೋ ಅಂಥವನ್ನೇ ತನ್ನ ಮಗುಗೆ ತಂದೆ ಆಗ್ಬೇಕು ಅಂತ ಎಲ್ಲ ಕಡೆ ಹುಡುಕಿ ಆಯ್ಕೆ ಮಾಡಿದಾಳೆ. ಇಂಡೈರೆಕ್ಟ್ ಆಗಿ ತನಗೆ ಇಷ್ಟವಾದ ಹುಡುಗನ್ನೇ ಆಯ್ಕೆ ಮಾಡಿದಾಳೆ. ಬಟ್ ಆ ಹುಡುಗಿಗೆ ಈ ಮದ್ವೆ ಪ್ರೀತಿ ಮೇಲೆಲ್ಲ ನಂಬಿಕೆ ಇಲ್ವಂತೆ ಅಪ್ಪ. ಅವಳಿಗೆ ಪ್ರೀತಿ ಮೇಲೆ ನಂಬಿಕೆ ಇಲ್ದಿದ್ರೆ ತಾಯಿ ಆಗ್ಬೇಕು ಅಂತ ಅನ್ಕೋತಿರ್ಲಿಲ್ಲ. ಹೊರಗಿಂದ ಬರೋ ಪ್ರೀತಿಲಿ ನಿಜ ಇದೆಯಾ ಇಲ್ವೋ ಅಂತ ಭಯ ಕಣ ಅವಳಿಗೆ. ಅದಕ್ಕೆ ಪ್ರೀತಿನ ತನ್ನೊಳಗೆ ಹುಡುಕ್ತಿದ್ದಾಳೆ ಪಾಪ. ಆದ್ರೆ ನೀನೇನ್ ಮಾಡ್ದೆ ಹೇಳು? ನನಗೆ ನೀನು ಬೇಕು ಅಂತ ಹೇಳ್ದೆ ಹೊರತು ನಿನಗೋಸ್ಕರ ನಾನು ಇದೀನಿ ಅಂತ ಹೇಳಿದೇನೋ? ಇಲ್ಲ ತಾನೆ? ಹೇಳಿಲ್ಲ. ಹೇಳ್ಬೇಡ. ಹೋಗಿ ಅವಳ ನಂಬಿಕೆನ ಗೆಲ್ಲೋದಕ್ಕೋಸ್ಕರ ಫೈಟ್ ಮಾಡು. ಐಮ್ ಸಿದ್ದು. ನಾನು ಅನ್ವಿತಾನ್ ಮೀಟ್ ಮಾಡಕ್ ಬಂದೆ. ಸಿದ್ದು? ಯಾ. ಸಿದ್ದು, ಅನ್ವಿತಾ ಇಲ್ಲಿಗೆ ಬಂದಿದ್ಲು, ಆದ್ರೆ ಅವಳಿಗೆ ಇಲ್ಲಿಲ್ಲ. ಡಿಕೆ,
ನಾನು ಇಲ್ಲಿಂದ ಹೊರಟೋಗೋಣ ಅನ್ಕೋತಿದ್ದೀನಿ. ಯಾಕೇನಾಯ್ತು? ವರ್ಕ್ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ, ಸುಮ್ಮನೆ ಇರೋಕ್ಕಾಗ್ತಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಅ ಪೀಸ್ಫುಲ್ ಪ್ರೆಗ್ನೆನ್ಸಿ. ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ನಿನ್ನಲ್ಲಾಗಿರೋ ಬದಲಾವಣೆನ ನಾನು ನೋಡ್ತಾನೆ ಇದ್ದೀನಿ. ಇಂಡಿಯಾದಿಂದ ನೀನು ವಾಪಸ್ ಬಂದಾಗಿನಿಂದ ನೀನಾಗೇ ಇಲ್ಲ. ಅದು ನಿನಗೆ ಗೊತ್ತಾಗೋವರೆಗೂ ಮೈ ಡಿಯರ್ ಚೈಲ್ಡ್, ನೀನು ಹೀಗೇನೆ ಕಷ್ಟಪಡ್ತಾನೆ ಇರ್ತೀಯ. ಅದಾದ್ಮೇಲೆ ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲೇ ಇಲ್ಲ. ಈಗ ಅವಳು ಇಲ್ಲಿದ್ದಾಳೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಹೊರಗಿಂದ ಬರೋ ಪ್ರೀತಿಲಿ ನಿಜ ಇದೆಯೋ ಇಲ್ವೋ ಅಂತ ಭಯ ಕಣ ಅವಳಿಗೆ. ಅದಕ್ಕೆ ಪ್ರೀತಿನ ತನ್ನೊಳಗೆ ಹುಡುಕ್ತಿದ್ದಾಳೆ ಪಾಪ. ನನಗೆ ನೀನು ಬೇಕು ಅಂತ ಹೇಳಿದೆ ಹೊರತು ನಿನಗೋಸ್ಕರ ನಾನು ಇದೀನಿ ಅಂತ ಹೇಳಿದೇನು? ಸಿದ್ದು, ಕಾಣಿಸ್ಕೊಳ್ಳೇಬಾರ್ದು ಅನ್ನೋಳನ್ನ ಎಲ್ಲಿ ಅಂತ ಹುಡುಕ್ತೀಯೋ? ನನಗೆ ಯುಕೆಯಲ್ಲಿ ಪ್ರತಿ ಸಿಟಿಲೂ ಸ್ಟ್ಯಾಂಡ್ ಅಪ್ ಅರೇಂಜ್ ಮಾಡ್ಕೊಡಕ್ಕಾಗತ್ತಾ? ಅದ್ಯಾಕೆ? ಶೋ ಬಗ್ಗೆ ಅವಳಿಗೆ ಗೊತ್ತಾದ್ರೆ ತಪ್ಪದೆ ಬರ್ತಾಳೆ ಕಣೋ. ಲೇ, ನಿನ್ಗೇನಾದ್ರೂ ಹುಚ್ಚೇನೋ? ಲೇ ರಾಹುಲ್, ಅವಳನ್ನ ಮೀಟ್ ಮಾಡಕ್ ಬಂದಾಗ ನನಗೆ ಹೇಳ್ದೇನೆ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಇವಾಗ ನನ್ನ ತಡೆದು ಇನ್ನೊಂದು ತಪ್ಪು ಮಾಡಬೇಡ ಪ್ಲೀಸ್. ಓಕೆ ಕಣೋ, ಸಾರಿ. ಐ ಟ್ರೈ ಮೈ ಬೆಸ್ಟ್. I'll find you, Anvita. Anvita, I'll find you. ಎಲ್ಲಿದ್ಯಾ Anvita? Where are you? This prenatal session was very helpful to me. I'm so happy. Thank you. Yeah, good to hear. It's your turn, Charu. After all this, I feel much better now. I'm feeling my baby now. ಇವತ್ತಿಗೆ ನಂದು 35th ಶೋ. ಇನ್ನೂ ಅವಳನ್ನ ಹುಡುಕ್ತಾನೆ ಇದ್ದೀನಿ. ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಆದ್ರೆ ಇವತ್ತಿಗೆ ಅವಳು ಪ್ರೆಗ್ನೆಂಟ್ ಆಗಿ 250 ಡೇಸ್ ಆಯ್ತು. Hey, excuse me. It's too cold out here. Can you give me a room, please? Oh my God. ಅಮ್ಮ, ನೀನೇ ಹೇಳಿದ್ದೆ ಅಲ್ವಾ, ನಮ್ದವ್ರ ಜೊತೆಗಿದ್ರೆ ಹೆಜ್ಜೆನ ಹಿಂದೆ ಇಡ್ಬೇಡ ಅಂತ. ನೋಡ್ದೇನೆ ಪ್ರೀತಿಲಿ ಬಿದ್ದೋಗಿದ್ದೀನಿ. ನೀನ್ ಎಷ್ಟೇ ಹೇಳಿದ್ರು ನಂಗೆ ಅರ್ಥನೇ ಆಗ್ಲಿಲ್ಲ. ಯಾಕಂದ್ರೆ ಭಯದಲ್ಲೇ ಮುಳುಗೋಗಿದ್ದೆ. ಹೌದು, ಮದ್ವೆ ಅಂದ್ರೆ ಭಯ. ನಂಗೆ ಹತ್ರ ಇದ್ದವರೆಲ್ಲ ದೂರ ಆಗ್ತಾರೆ ಅನ್ನೋ ಭಯ, ನನ್ ಬಿಟ್ಟು ಹೊರಟೋಗ್ತಾರೆ ಅನ್ನೋ ಭಯ, ನಾನು ಅವ್ರನ್ನ ಸಹಿಸ್ಕೊಳ್ಳಲ್ವೇನೋ ಅನ್ನೋ ಭಯ. ಅದಕ್ಕೆ ಇದು ನಾನು, ಇದೇ ನಾನು ಅಂತ ನನಗೆ ನಾನೇ ಮೋಸ ಮಾಡಿಕೊಂಡು ಯಾವ ಭಯನೂ ಇಲ್ಲದೆ ಒಂದು ಮಗುನ ಹೆರಣ ಅನ್ಕೊಂಡೆ. ಜೊತೆಗೆ ಇದ್ದೀನಿ, ಆದ್ರೆ ನನ್ನ ಜೊತೆ ಯಾರೂ ಇಲ್ಲ ಅನ್ನಿಸ್ತಿದ್ಯಮ್ಮ. ದಿನಗಳು ಕಳೀತಿದ್ರು ಅವನ ಮೇಲಿರೋ ಪ್ರೀತಿ ಹೆಚ್ಚಾಗ್ತಾನೆ ಇದೆ. ಯೋಚನೆಯಿಂದ ದೂರ ಆದ್ರೆ ಸರಿ ಹೋಗುತ್ತೆ ಅಂತ ಇಷ್ಟು ದೂರ ಬಂದೆ. ಆದ್ರೆ ಇಷ್ಟು ದೂರ ಬಂದ್ಮೇಲೆ ಅರ್ಥ ಆಗ್ತಿದೆ ಅವನ್ ನನಗೆ ಎಷ್ಟು ಹತ್ರ ಆಗೋಗಿದ್ದಾನೆ ಅಂತ. ನಮ್ಮ ಹತ್ರ ಇದ್ರೇನೆ ಜೊತೆ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಹತ್ರ ಇಲ್ದೇನೋ ನಮ್ಮ ಹತ್ರ ಇರೋ ಹಾಗನ್ಸದೆ ಜೊತೆ ಅಂತ ಈಗ ಅರ್ಥ ಆಯ್ತು. ನಾನು ಉಸಿರು ಹಂಚ್ಕೊಂಡಿರೋದು ಈ ಮಗು ಮಾತ್ರ ಅಲ್ಲ, ಅವನ ಮೇಲಿರೋ ಪ್ರೀತಿ ಕೂಡ.
ದಿಸ್ ಇಸ್ ಅ ಲವ್ ಚೈಲ್ಡ್. ನಾನೇನ್ ಮಾಡ್ಲಮ್ಮ? ಲವ್ ಹ್ಯಾಪನ್ಸ್ ಟು ಫೂಲ್ಸ್ ಲೈಕ್ ಮೀ ಆಲ್ಸೋ. It's for you. You know what? We tried our best. Mativatte in last show. I don't think we are lucky enough.